ಆಗ್ಲವ ಬಹಳ ಸಂತೋಷ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಾನು ಚಿಕ್ಕಮಂಗ್ಳೂರಿಂದ ಮಾತಾಡ್ತಾ ಇರೋದು. ಸೊ ಒಂದು ಪುಟ್ಟ ಹಳ್ಳಿ. ಪುಟ್ಟಹಳ್ಳಿ. ಪುಟ್ಟ ಹಳ್ಳಿ ಪುಟ್ಟಹಳ್ಳಿ ಅಂದ್ರಲ್ಲ ಅಂಗಡಿ ಗಿಂಗಡಿ ಇಲ್ವಾ? ಅಂದ್ರೆ ಇದೆ, ಒಂದು ಚಿಕ್ಕ ಹಳ್ಳಿ ಅಷ್ಟೇ. ಇಲ್ಲೇನ್ ಜಾಸ್ತಿ ಸಿಟಿ ಅಂತ ಅಲ್ಲ, ಒಂದ್ ಚಿಕ್ಕ ಹಳ್ಳಿ. ಎಷ್ಟು ಮನೆ ಇದಾವೆ ನಿಮ್ಮ ಹಳ್ಳಿಲಿ? ಸ್ವಲ್ಪ ಒಂದು 30 ಮನೆ ಇರ್ಬೋದು. ಸ್ವಲ್ಪ ಅಕ್ಕಪಕ್ಕನೇ ಇದೆ, ಬಟ್ ನಮ್ದು ಸಿಟಿಯಿಂದ ಸ್ವಲ್ಪ ದೂರ ಇದೆ. ಇರ್ಲಿ ಇರ್ಲಿ ಇರ್ಲಿ. ಬಟ್ ಎಲ್ಲ ಎಣಿಸ್ಕೊಂಡ್ರು ಒಂದು 100-150 ಜನ ಅವರ? ಅಷ್ಟಿಲ್ಲ ಸರ್, ಒಂದು 30 ಮನೆ ಅಂದ್ರು. ಎಲ್ಲ ನಮ್ ಫ್ಯಾಮಿಲಿಯರು ಇರೋದು. ಒಂದ್ 80 ಜನ ಇರ್ಬೋದು. ಅದು ಕಂಟಿನ್ಯೂಸ್ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ. ಒಂದು ಬೇರೆ ಕ್ಯಾಸ್ಟ್ ಅವ್ರ ಅಂದ್ರೆ ನಾವ್ ಹಿಂದೂ, ಬೇರೆ ಕ್ಯಾಸ್ಟ್ ಅವ್ರ ಒಂದ್ ಸ್ವಲ್ಪ ಜನ ಇರೋದ್ ಬಿಟ್ರೆ ಫುಲ್ ನಮ್ ಫ್ಯಾಮಿಲಿನೇ ಇರೋದು. ಆಗ್ಲವ, ಒಳ್ಳೇದಾಗ್ಲಿ. ಯಾವಾಗ್ಲಿಂದ ಕಾರ್ಯಕ್ರಮ ನೋಡ್ತಿದ್ದೀರಿ? ನಾನು 2024 ಇಂದ ನೋಡಕ್ ಶುರು ಮಾಡಿದ್ದು. ಈಗ್ಲೂ ನೋಡ್ತಾನೆ ಇದೀನಿ. ಯೂಟ್ಯೂಬ್ ಅಲ್ಲಿ ತುಂಬಾ ಜನದ ಕಥೆಗಳನ್ನ ಕೇಳಿದೀನಿ. ಕೆಲವೊಬ್ರದ್ದು ನನ್ ಲೈಫ್ ಅಲ್ಲಿ ಆದಂಗೆ ಅವ್ರ ಲೈಫ್ ಅಲ್ಲಿ ಆಗ್ತಾ ಇದೆಯಲ್ಲ ಅಂತ ಅದರಿಂದ ತುಂಬಾ ತಿಳ್ಕೊಂಡಿದ್ದೀನಿ. ವೆರಿ ಗುಡ್ ವೆರಿ ಗುಡ್. ಏನ್ ಮಾಡ್ಕೊಂಡಿರೋದು? ನಾನು ಪ್ರೆಸೆಂಟ್ ಈಗ ನಂಗೆ 21 ವರ್ಷ. ನಾನು 21 ವರ್ಷ ನನಗೀಗ. ಹೌದಾ? ಜಸ್ಟ್ 21 ವರ್ಷ. ಜಸ್ಟ್ 21. ನಾನು ಓದ್ತಾ ಇದ್ದೀನಿ. ಹಾಗೆ B.Com ಮಾಡ್ತಾ ಇದೀನಿ. ಫೈನಲ್ ಇಯರ್ B.Com ಮಾಡ್ತಾ ಇದ್ದೀನಿ. ಈಗ್ಲೂ ಓದ್ತಾ ಇದ್ದೀರಾ? ಸರ್, ಈಗ್ಲೂ ಓದ್ತಾ ಇದ್ದೀನಿ. ನಾನು ಸ್ವಲ್ಪ ಅಂದ್ರೆ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅಮ್ಮ ಓದ್ಸಕ್ ಆಗಲ್ಲ ಅಂತ ಹೇಳಿದ್ರಾ. ಅಂದ್ರೆ ಫೋನ್ ಮಾತಾಡ್ಕೊಂಡೇ ಓದ್ತಾ ಇದ್ದೀರಾ? ಇಲ್ಲ, ಇವಾಗ ಗೊತ್ತಲ್ಲ, ಪ್ರೆಸೆಂಟ್ ನಾನು B.Com ಮಾಡ್ತಾ ಇದ್ದೀನಿ ಅಂತ. ಓಕೆ. ಈಗ ನೀವು ಸ್ಟೂಡೆಂಟ್? ಸ್ಟೂಡೆಂಟ್ ಪ್ಲಸ್ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಒಂದು ಚಿಕ್ಕ ಅಗ್ರಿಕಲ್ಚರ್ ಶಾಪ್ ಅಲ್ಲಿ. ಏನ್ ವರ್ಕ್ ಅಲ್ಲಿ ಮಾಡ್ತೀರಿ? ಅಲ್ಲಿ ಕ್ಯಾಶಿಯರ್ ಪ್ಲಸ್ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ 3-4 ಇಯರ್ಸ್ ಇಂದ. ಏನ್ ಬೇಡ ಬೇಡ ಆದ್ರೂ ಲಕ್ಷ್ಮಿ ನಿಮ್ಮ ಹತ್ರಕ್ಕೆ ಬರುತ್ತಂಗಾರಲ್ಲಿ? ಇಲ್ಲ ಸರ್, ಅಷ್ಟೊಂದೇನ್ ಇನ್ಕಮ್ ಇಲ್ಲ ಅದ್ರಲ್ಲಿ. ಆಯ್ತು, ಒಳ್ಳೇದಾಗ್ಲಿ. ಆ ಶಾಪ್ಗೆ ಒಳ್ಳೇದಾಗ್ಲಿ. ಹೇಳವಾ, ಏನ್ ಕತೆ? ನಾನು ಚಿಕ್ಕ ವಯಸ್ಸಿಂದನೂ ಸ್ವಲ್ಪ ಹಠಮಾರಿನೇ. ನಮ್ಮಲ್ಲಿ ಅಪ್ಪ ಅಮ್ಮಂದು ಲವ್ ಮ್ಯಾರೇಜ್. ಅಮ್ಮ ಬೇರೆ ಕಡೆ ಇದ್ದವ್ರು, ಅಪ್ಪ ಇಲ್ಲಿನವ್ರೆ. ಅಲ್ಲಿಂದ ಇಲ್ಲಿಗೆ ರನ್ನಿಂಗ್ ರೇಸ್ ಮಾಡಿ ಬಂದು ಇಲ್ಲಿ ಮದ್ವೆ ಆಗಿದ್ದು ಅಮ್ಮ. ಓಡ ಬಂದು ಅಮ್ಮ ಇಲ್ಲಿಗೆ ಬಂದು ಲವ್ ಮ್ಯಾರೇಜ್ ಆಗಿದ್ದು. 3 ಜನ ಮಕ್ಳಿದೀವಿ. ರನ್ನಿಂಗ್ ರೇಸ್ ಅಂದಿದ್ದ? ರನ್ನಿಂಗ್ ರೇಸ್ ಅಂದಿದ್ದು. ಹಂಗೆ ಬಿಡುವಾಗಿದ್ದ ಕೇಳವ, ಶೂಗಿ ಹಾಕೊಂಡಿದ್ರ ಹಂಗೆ ಹಂಗೆ ಬಂದಿದ್ರು ಸರ್ ಅವರು. ಹಂಗೆ ಬಂದಿ. ಶೂ ಹಾಕೋಣಕ್ಕೂ ಟೈಮ್ ಇಲ್ಲ. ಹಾಕೊಳಕ್ಕೂ ಟೈಮ್ ಇಲ್ಲ. ಚಿಕ್ಕ ಏಜ್ ಅಲ್ವಾ ಅವ್ರಿಗೆ. 19 ಇಯರ್ಸ್ಗೆ ಮದ್ವೆ ಆಗಿದ್ದು ಇಬ್ರು. ಅಪ್ಪನಿಗೆ ಏಜ್ ಆಗಿತ್ತು, ಬಟ್ ಅಮ್ಮನಿಗೆ 19 ಇಯರ್ಸ್ ಆಗಿತ್ತು. ಅವಾಗ್ಲೇ ಮದ್ವೆ ಆಗ್ಬಿಟ್ರು ಅವರು. ಅವ್ರ ಅಮ್ಮ ಆಕ್ಚುಲಿ ಮಂಗಳೂರು ಸೈಡ್ ಅವರು. ಅಲ್ಲಿಂದ ಅವ್ರು ಏನೋ ಒಂದು ಪೇಪರ್ ಅಲ್ಲಿ ಆರ್ಟಿಕಲ್ ಅಲ್ಲಿ ಏನೋ ಕಾಂಟ್ಯಾಕ್ಟ್ ಆಗ್ಬಿಟ್ಟು ಅವ್ರು ಈ ಕಡೆ ಬಂದು ಮದ್ವೆ ಆಗಿರೋದು. ಹಂಗಾರೆ ಇದೇನ್ ಸ್ವತಂತ್ರ ಪೂರ್ವದ ಕತೆ ಅನ್ಸುತ್ತೆ. ಹೌದು ಸರ್, ಅವ್ರದೊಂಥರ ಲವ್ ಚೆನ್ನಾಗಿದೆ, ಬಟ್ ಇವಾಗ ಪ್ರೆಸೆಂಟ್ ಅವ್ರಿಬ್ರು ಚೆನ್ನಾಗಿಲ್ಲ ಅಷ್ಟೇ. ಓಕೆ ಓಕೆ. ಆ ಸಮಯದಲ್ಲಿ ನಿಮ್ಮ ತಂದೆ ಏನ್ ಮಾಡ್ಕೊಂಡಿದ್ರು? ಅಪ್ಪ ಅಂದ್ರೆ ಇಲ್ಲಿ ಕೂಲಿ ಕೆಲ್ಸ. ಅಪ್ಪ ಅಮ್ಮ ಅಂದ್ರೆ ಅವರು ಸ್ವಲ್ಪ ಅವಾಗಿಂದ್ರಲ್ಲಿ ಕುಡಿತಾ ಇದ್ದಿಲ್ಲ ಅಂತೆ, ನಮಗ್ ಗೊತ್ತಿರೋ ಹಾಗೆ. ಅಮ್ಮ ಎಲ್ಲ ಹೇಳ್ತಾ ಇರೋದ್ರಾಗೆ ಸ್ವಲ್ಪ ಒಳ್ಳೆಯವ್ರೆ. ಅಂದ್ರೆ ಅಪ್ಪನಿಗೆ 4 ಜನ ಅಕ್ಕ ತಂಗಿಯರಿದ್ದಾರೆ. ಒಬ್ರು ಅಕ್ಕ 3 ಜನ ತಂಗಿಯರಿದ್ದಾರೆ. ಅವ್ರು ನೋಡ್ಕೊಂಡ್ ಚೆನ್ನಾಗಿದ್ರು. ಮತ್ತೆ ಅವಾಗ ಚಿಕ್ಕ ಏಜಿಗೆನೆ ನಮ್ದು ಅಜ್ಜ ಎಲ್ಲ ತುಂಬಾ ಬೇಗ ತೀರ್ಹೋದ್ರಂತೆ. ಅವ್ರದ್ದೇನೋ ಪ್ರಾಬ್ಲಮ್ ಇತ್ತಂತ ಹೇಳಿ ಇಬ್ರು ಬೇಗ ತೀರೋಗಿದ್ದಾರೆ. ಹಾಗಾಗಿ ಅಪ್ಪನೇ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದು. ತಂಗಿರೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗೆ ಮದ್ವೆ ಆದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಅಮ್ಮನೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆಮೇಲಿಂದ ಶುರು ಆಯ್ತು. ನಾವು 3 ಜನ ಮಕ್ಳು. ಅಕ್ಕ ನರ್ಸಿಂಗ್ ಮಾಡ್ಬಿಟ್ಟು ನರ್ಸ್ ಆಗಿದ್ಲು. ಅಣ್ಣನೂ ಇದಾನೆ. ಅಕ್ಕನಿಗೆ ಮದ್ವೆ ಆಗಿದೆ. ನಾನ್ ಪ್ರೆಸೆಂಟ್ ವರ್ಕ್ ಮಾಡ್ತಾ ಓದ್ತಾ ಇದ್ದೀನಿ. ಅಣ್ಣ ಅವನು ಓದ್ತಾ ಇದ್ದ, CA ಮಾಡ್ತಾ ಅಂತ ಹೇಳ್ದ. ಬಟ್ ಬ್ಯಾಂಗ್ಳೂರಿಗೆ ಹೋಗಿ ವಾಪಸ್ ಬಂದಿದ್ದಾನೆ ಇವಾಗ. CA ಮುಗೀತಾ? ಇಲ್ಲ ಮುಗಿಲಿಲ್ಲ. ಅವನು ಅಷ್ಟು ಚೆನ್ನಾಗಿ, ನಾನು ಅವ್ನ ಕಡೆ ಎಜುಕೇಶನ್ ಕಡೆ ಎಲ್ಲ ಚೆನ್ನಾಗಿ ನೋಡ್ಕೊಂಡೆ. ಬಟ್ ಅವ್ನು ಇಲ್ಲಿ ಬಂದ್ಮೇಲೆ ಅಷ್ಟೊಂದು ಯಾಕೋ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಎಕ್ಸಾಮು ಪಾಸ್ ಆಗ್ಲಿಲ್ಲ. ಈಗ ಊರಲ್ಲಿ ಕೆಲಸ ಮಾಡ್ಕೊಂಡು? ಊರಲ್ಲೇ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಈಗ ನನ್ ಲೈನ್ಗೆ ಹೇಳ್ತಾ ಹೋಗ್ತೀನಿ ಸರ್, ಸ್ಟಾರ್ಟಿಂಗ್ ಇಂದಾನೆ. ನಾನು ಚಿಕ್ಕ ವಯಸ್ಸಿಂದ ತುಂಬಾ ಹಠ ನನಗೆ. ಹೆಂಗೆ ಹಠ ಅಂದ್ರೆ ನನಗೆ ಅದು ಬೇಕು ಅಂದ್ರೆ ಬೇಕೇ ಬೇಕು. ಅದು ಏನೇ ಆಗ್ಲಿ, ಹೊಡ್ಕೊಂಡಾಗ್ಲಿ, ಜಗಳ ಮಾಡಾಗ್ಲಿ, ನಂಗೊಂದು ವಸ್ತು ಬೇಕಂದ್ರೆ ಬೇಕೇ ಬೇಕು. ಆ ತರ ಇದ್ದಿದ್ ಹುಡುಗಿ ನಾನು. ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ ಅಷ್ಟು ನಾನು ಹಠ ಮಾಡಿದ್ದನ್ನೆಲ್ಲ ಕೊಡ್ಸ್ಕೊತಾನೆ ಬಂದಿದ್ದಾರೆ. ಅದಾದ್ಮೇಲೆ ಚೆನ್ನಾಗೇ ಇತ್ತು ಲೈಫ್. ನಾನು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್. ಇಡೀ ಮೈಸೂರಿಗೆನೆ ಫಸ್ಟ್ ಬಂದಿದ್ದ ನಾನು. ಇಡೀ ಕಾಂಪಿಟೇಷನ್ಸ್ ಗಳಲ್ಲಿ ಇಡೀ ಮೈಸೂರಿಗೆನೆ. ಮತ್ತೆ ಅಲ್ಲಿ ಮೈಸೂರಲ್ಲೊಂದು ಕಾಂಪಿಟೇಷನ್ಸ್ ಇತ್ತು. ಅದ್ರಲ್ಲಿ ಇಡೀ SC ರೇಟಿಂಗ್ ಸರ್. ಪ್ರಬಂಧ ಸ್ಪರ್ಧೆಯಲ್ಲಿ ಟಾಪ್ 1 ನಾನು. ಅಲ್ಲಿ 9th ಸ್ಟ್ಯಾಂಡರ್ಡ್ ಇರ್ಬೇಕಾರೆ ನಾನು ಇದು ಐತಿಹಾಸಿಕ ಸ್ಮಾರಕಗಳ ಬಗ್ಗೆ ಈಗ ಹಾಳ್ ಮಾಡ್ತಾ ಇದ್ದಾರಲ್ಲ, ಅದನ್ನ ಅದ್ರ ಬಗ್ಗೆ ಹಾಳ್ ಮಾಡ್ತಾ ಇದ್ರೆ ಅದ್ ಹೇಗೆ ನಾವು ಸೇವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನನಗೆ ಒಂದು ಪ್ರಬಂಧ ಸ್ಪರ್ಧೆ ಇತ್ತು. ಅದ್ರಲ್ಲಿ ಫಸ್ಟ್ ಬಂದಿದ್ದೆ ನಾನು. 9th ಸ್ಟ್ಯಾಂಡರ್ಡ್ ತನಕ ಚೆನ್ನಾಗೇ ಇತ್ತು ಸರ್ ಎಲ್ಲದು.
9th ಸ್ಟ್ಯಾಂಡರ್ಡ್ ತನಕ ಎಲ್ಲ ಚೆನ್ನಾಗೇ ಇತ್ತು ಸರ್, ಆರಾಮಾಗೇ ಇತ್ತು. ನೆಕ್ಸ್ಟ್ ಕೋವಿಡ್ ಇಂದ ಶುರುವಾಗಿದ್ದು ನನ್ನ ಲೈಫ್. ಕೋವಿಡ್ ಆ ಸಮಯದಲ್ಲಿ ಏನು ಓದ್ತಾ ಇದ್ರಿ? ನಾನು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ ಕೋವಿಡ್ ಇರ್ಬೇಕಾದ್ರೆ. ಆನ್ಲೈನ್ ಕ್ಲಾಸ್ ಚೆನ್ನಾಗೇ ಇತ್ತು ಅಲ್ಲಿ ತನಕ. ನಾನು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್, ಅಲ್ಲಿವರೆಗೆಲ್ಲ ಚೆನ್ನಾಗೇ ನಡೀತಾ ಇತ್ತು. ಲೈಫ್ ಕೂಡ ಆರಾಮಾಗೇ ಇತ್ತು. ಹಠ ಮಾಡ್ತಿದ್ದೆ, ಏನ್ ಬೇಕಿದ್ದೆಲ್ಲ ಕೊಡಿಸ್ಕೊಂತಿದ್ರು, ಆರಾಮಾಗೇ ಇದ್ದೆ ನಾನು. ಆಮೇಲೆ ಕೋವಿಡ್ ಬರಕ್ಕೂ ನನಗೆ ಅಂದ್ರೆ ಈಗ ಕೋವಿಡ್ ಬರಕ್ಕೂ ಕ್ಲಾಸ್ ನಡೀತಾ ಇರ್ಲಿಲ್ವಲ್ಲ, ಮನೇಲೆ ಇದ್ದೆ ನಾನು, ಚೆನ್ನಾಗೇ ಇತ್ತು. ಅದಾದ್ಮೇಲೆ ಏನಾಗ್ಬಿಡ್ತದೆ, ನಾನು ಒಂಥರ ಮನೇಲಿ ಇದ್ದಿದ್ದು ಬೋರ್ ಆಗ್ತಾ ಇತ್ತಲ್ವಾ. ನಮ್ಮ ರಿಲೇಟಿವ್ ಅಲ್ಲಿ ಒಬ್ರು ಪರಿಚಯ ಆದ್ರು. ಅಂದ್ರೆ ಫೋನ್ ಮೂಲಕ? ಫೋನ್ ಮೂಲಕ. ನಮ್ಮ ರಿಲೇಟಿವ್ ಅಂದ್ರೆ ನಮ್ಮ ಪಕ್ಕದಲ್ಲೇ ಮನೆ ಇರೋದು. ಅವ್ರು ಪರಿಚಯ ಆದ್ರು. ಅದೇನಾಗ್ಬಿಡ್ತು, ಅವ್ರು ಬೇರೆ ತರ ಮಾಡ್ಕೊಂಡ್ಬಿಟ್ರು ನನ್ ಮೇಲೆ. ಅಲ್ಲ, ಒಂದ್ ನಿಮಿಷ. ಈಗ ಒಂದೇ ಊರಲ್ಲಿರೋರ್ ಕತೆ? ಒಂದೇ ಊರು, ನಮ್ಮ ರಿಲೇಟಿವ್. ನಮ್ಮ ಸ್ವಲ್ಪ ಒಂದ್ 2 ಮನೆ ದಾಟ್ಬೇಕು ಅಷ್ಟೇನೆ, ನಮ್ ರಿಲೇಟಿವ್. ಬಹಳ ದೂರ. ಓಕೆ. ಹೌದು. ಏನಾಗ್ಬಿಡ್ತು, ಅವ್ರು ನನ್ನ ಇಷ್ಟಪಡಕ್ ಶುರು ಮಾಡ್ಬಿಟ್ರು. ಅಲ್ಲ, ಮೊದ್ಲು ಪರಿಚಯ ಇತ್ತು, ಹೌದು. ಪರಿಚಯ ಇತ್ತು, ಫ್ಯಾಮಿಲಿ ಮೆಂಬರ್ ಅಲ್ವಾ. ಅದು ಓಕೆ, ಫೈನ್. ಫ್ಯಾಮಿಲಿ ಮೆಂಬರ್, ರಿಲೇಟಿವ್ ಆಗಿದ್ರು. ಬಟ್ ಈ ಲಾಕ್ಡೌನ್ ಟೈಮ್ ಅಲ್ಲಿ ವಿಶೇಷವಾಗಿ ಏನ್ ಕನೆಕ್ಷನ್ ಬೆಳೀತಲ್ಲ? ಅದು ಒಂದು ಅವ್ರ ಮನೆ ಎದುರುಗಡೆನೆ ಒಂದು ಎಂಗೇಜ್ಮೆಂಟ್ ಆಯ್ತು ನಮ್ ರಿಲೇಟಿವ್ದೆ. ಅವಾಗ ಮಾತಾಡಕ್ ಶುರು ಮಾಡಿದ್ರು. ನಾನು ಕ್ಯಾಶುವಲ್ ಆಗಿ ನಮ್ಮ ರಿಲೇಟಿವ್ ಎಲ್ಲ ಅಂತ ಹೇಳಿ ಮಾತಾಡ್ತಾ ಇದ್ದೆ. ಸ್ವಲ್ಪ ನಿಮಗಿಂತ ದೊಡ್ಡವರು? ನನ್ಕಿಂತ ತುಂಬಾ ಒಂದು 12 ವರ್ಷ ದೊಡ್ಡವರು ಅವರು. ಅವಾಗ ನೀವು 9ನೇ ಕ್ಲಾಸು? 9ನೇ ಕ್ಲಾಸು. ಚೆನ್ನಾಗಿದೆ. ಅವಾಗ ಆಮೇಲೆ ಇಷ್ಟಪಡಕ್ ಶುರು ಮಾಡಿದ್ರು. ಬಟ್ ನನಗ್ ಇಷ್ಟ ಇಲ್ಲ ಅವರು. ಹೇಳಿದ್ರು ಅವರು? ಅವ್ರು ಹೇಳಿದ್ರು. ಅದು ಸ್ವಲ್ಪ ಅಂದ್ರೆ ಮನೇಲಿ ನನಗ್ ಹೇಳಿದ್ರು, ನನಗ್ ಇಷ್ಟ ಅಲ್ಲ. ನಾನು ಸ್ಲಿಪ್ಪರ್ ಅಲ್ಲೆಲ್ಲ ಹೊಡೆದ್ಬಿಟ್ಟೆ ನಾನು ಅವರಿಗೆ. ಹೌದಾ? ಅದು ನಂಗೆ ಅವಾಗ ಅಂದ್ರೆ ಸಿಟ್ಟು ನನಗೆ ತುಂಬಾ ಇದೆಯಲ್ಲ, ಅವ್ರು ಹೇಳ್ಬಿಟ್ರಲ್ಲ. ನಿಮಿಷ. ಈಗ ನೀವು ಅಲ್ಲಿ ಎಂಗೇಜ್ಮೆಂಟ್ ದಿನ ನೀವು ಮುಂಚೆನೂ ನೀವು ಪರಿಚಯ ಇದ್ರಿ, ಎಂಗೇಜ್ಮೆಂಟ್ ದಿನ ವಿಶೇಷ ಮಾತುಕತೆ ಏನಾದ್ರು ನಡೀತಾ ನಿಮ್ನ? ಇಲ್ಲ, ವಿಶೇಷ ಮಾತುಕತೆ ಏನಿಲ್ಲ. ಅವ್ರು ನನ್ನ ಬಂದ್ ಮಾತಾಡ್ಸಿದ್ರು, ನಾನು ಕ್ಯಾಶುವಲ್ ಆಗಿ ಮಾತಾಡ್ಸಿದೀನಿ ಅವ್ರ ಹತ್ರ. ಪ್ರಪೋಸ್ ಮಾಡಿದ ಎಷ್ಟು ದಿನ ಆದ್ಮೇಲೆ? ಅದು ತುಂಬಾ ಟೈಮ್ ಆದ್ಮೇಲೆ. ಅವ್ರು ನನ್ನ ನಂಬರ್ ಎಲ್ಲ ತಗೊಂಡು, ಅಂದ್ರೆ ನಮ್ಮ ಅತ್ತೆ ಮೊಬೈಲ್ ಇಂದ ನಾನು ನಮ್ಮ ಅತ್ತೆ ಮನೇಲಿ ಜಾಸ್ತಿ ದಿನ ಇರ್ತಾ ಇದ್ದೆ. ನಮ್ಮ ಅಪ್ಪಂದ ಅಕ್ಕನ ಮನೇಲಿ. ಅವ್ರ ಮಕ್ಳೆಲ್ಲ ಬ್ಯಾಂಗ್ಳೂರಲ್ಲಿ ಇದಾರೆ. ಹಾಗಾಗಿ ನಾನು ಅವ್ರ ಮನೇಲಿ ಇರ್ತಾ ಇದ್ದೆ. ಬೆಂಗಳೂರಲ್ಲಿ? ಅವ್ರ ಮನೆ ಬ್ಯಾಂಗ್ಳೂರಲ್ಲ, ನಮ್ಮ ಅತ್ತೆ ಮನೇಲಿ. ಅತ್ತೆ ಮನೆ ಪಕ್ಕನೇ ಇರೋದು, ನಮ್ಮ ಮನೆ ಪಕ್ಕನೇ. ಅಲ್ಲಿ ಇರ್ತಾ ಇದ್ದೆ ನಾನು. ಅವ್ರು ಅಲ್ಲಿ ಬಂದು ಮಾತಾಡ್ಸೋದು ಎಲ್ಲ ಮಾಡ್ತಾ ಇದ್ರು. ಅವಾಗ ಅದೇನಾಗ್ಬಿಡ್ತು, ಹೋಗ್ತಾ ಅವ್ರು ಕೊನೆಗೆ ಈ ತರ ಅಂತ ಹೇಳಿದ್ರು. ಇಲ್ಲ, ಇಷ್ಟಪಡ್ತಾ ಇದೀನಿ ಹಂಗೆ ಅಂತ ಹೇಳಿದ್ರು. ಅವಾಗ ನಾನು ಇಲ್ಲ, ನನಗೆ ಇಷ್ಟ ಇಲ್ಲ, ನೀವು ನನ್ಗಿಂತ ದೊಡ್ಡವರು ಅಂತ ಹೇಳ್ದೆ ನಾನು. ಅಲ್ಲ, ನೀವು ಮೆಟ್ನಾಗ ಯಾಕೆ ಹೊಡಿಯಕ್ ಹೋದ್ರಿ? ಅವ್ರು ಆ ತರ ಮಾಡಿದ್ರು ಸರ್. ನಾನು ಆಮೇಲೆ ನಂದು ನೆಕ್ಸ್ಟ್ 10th ಎಲ್ಲ ಮುಗೀತಲ್ವಾ, ನಾನು ಕಾಲೇಜಿಗೆ ಹೋಗ್ಬೇಕಾರೆಲ್ಲ ರೋಡಲ್ಲೆಲ್ಲ ಅಡ್ಡಾಕಿ ನನ್ನ ಕ್ಲಾಸ್ಮೇಟ್ ಗಳ ಎದುರಿಗೆಲ್ಲ ಕೆಟ್ಟದಾಗ ಹೇಳುದು, ತುಂಬಾ ಕೆಟ್ಟದಾಗ ಬೈತಾ ಇದ್ರು ಮಾತ್ರ ಅವರು ನಿಮ್ಮನ್ನ. ನನ್ನನ್ನ. ಐ ಮೀನ್, ನೀವ್ ಯಾವಾಗ ಒಪ್ಕೊಳ್ಳಿಲ್ವೋ? ಒಪ್ಕೊಳ್ಳಿಲ್ಲ. ಅವಾಗ ಅವ್ರಿಗೆ ಸಿಟ್ಟು ಶುರು ಆಯ್ತು. ಅವರಿಗೆ ಪ್ರೀತಿ ದ್ವೇಷ ಆಯ್ತು. ಕೆಟ್ಟದಾಗಿ ಬೈಯೋದು ನನ್ನ ಫ್ರೆಂಡ್ಸ್ ಎದುರುಗಡೆ ಎಲ್ಲಾರು. ನನ್ನ ರೋಡಲ್ಲಿ ಅವಾಗ ಲಾಕ್ಡೌನ್ ಟೈಮಲ್ಲಿ ಸರ್ ಬಸ್ ಇರ್ಲಿಲ್ಲ ನಮಗೆ. ನಾವು ಬರೀ ನಡ್ಕೊಂಡ್ ಹೋಗ್ಬೇಕು. ಇಲ್ಲಿ ಕಟ್ ರೂಟ್ ಒಂದಿದೆ, ನಮ್ಮ ಸಿಟಿಗೆ ಹೋಗ್ಬೇಕಲ್ವಾ, ಕಟ್ ರೂಟ್ ಒಂದಿದೆ. ಅಲ್ಲಿ ನಡ್ಕೊಂಡ್ ಹೋಗ್ತಾ ಇರ್ಬೇಕಾದ್ರೆ ಅಡ್ಡ ಹಾಕೋದು, ಬೈಕಲ್ಲಿ ಅಡ್ಡ ಹಾಕೋದು, ಹೆದರ್ಸೋದು, ಹಂಗ್ ಮಾಡ್ಬಿಡ್ತೀನಿ. ನನ್ ಫ್ರೆಂಡ್ಸ್ ಎಲ್ಲ ಪಾಪ, ನನ್ ಫ್ರೆಂಡ್ಸ್ ತುಂಬಾ ಹೆಲ್ಪ್ ಮಾಡಿದಾರೆ ನನಗೆ. ಕರ್ಕೊಂಡ್ ಹೋಗಿ ಗೊತ್ತಿಲ್ದಂಗೆಲ್ಲ ಪಾಪ ಯಾರ್ದೋ ಆಟೋದಲ್ಲೆಲ್ಲ ಕಳ್ಸಿ ನನಗೆ ತುಂಬಾ ಹೆಲ್ಪ್ ಮಾಡಿದಾರೆ ಅವರು. ಅದಾದ್ಮೇಲೆ ನನಗೆ ಅದಕ್ಕೆ ಸಿಟ್ಟು ಬಂತು. ಮನೇಲೂ ಗೊತ್ತಾಯ್ತು ವಿಷಯ, ನಾನ್ ಮನೇಲೂ ಹೇಳ್ದೆ. ಅದು ಸ್ವಲ್ಪ ತುಂಬಾ ಕಿರಿಕಿರಿ ಎಲ್ಲ ಆಯ್ತು. ಅದಾದ್ಮೇಲೆ ಆಯ್ತು ಸರಿ, ಬಿಟ್ಟಾಗ್ಬಿಟ್ಟ ಅಂತ ಹೇಳ್ಬಿಟ್ಟು ನಾನು ಅದ್ರ ಬಗ್ಗೆ ನಾನು ಕಾಲೇಜ್ ಕಡೆ ಹೋದೆ. ಕಾಲೇಜಲ್ಲೆಲ್ಲ ಚೆನ್ನಾಗೇ ಇತ್ತು, ನಾನು ತುಂಬಾ ಚೆನ್ನಾಗಿ ಎಲ್ಲ ಓದ್ಕೊಂಡಿದ್ದೆ. ಅದಾದ್ಮೇಲಿಂದ ನಾನು ಪ್ರೈಮರಿ ಸ್ಕೂಲಲ್ಲಿ ನನ್ ಕ್ಲಾಸ್ಮೇಟ್ ಒಬ್ಬ ಹುಡುಗ ನನಗೆ ಪ್ರಪೋಸ್ ಮಾಡ್ದ. ನಾನು ಫಸ್ಟ್ ಇಯರ್ ಅಲ್ಲಿ ಇರ್ಬೇಕಾದ್ರೆ ಜಾನ್ವರಿ ಟೈಮ್ ಅಲ್ಲಿ. ಅಲ್ಲ, ಒಂದ್ ನಿಮಿಷ. ನೀವು PUC ಇದ್ದಾಗ ಈ ನೀವು ಪ್ರೈಮರಿಲಿದ್ದಾಗ ನಿಮ್ ಜೊತೆ ಓದಿದ ಹುಡುಗ ಇಲ್ಲಿ ಪ್ರಪೋಸ್ ಮಾಡ್ದ? ಅಲ್ಲಿ ಪ್ರಪೋಸ್ ಮಾಡ್ದ, ಒಂದೇ ಕಾಲೇಜ್. ಬಟ್ ನಾನು ಹೈಸ್ಕೂಲ್ ಓದಿದ್ದು ಗರ್ಲ್ಸ್ ಹೈಸ್ಕೂಲ್. ಕಾಲೇಜ್ ಬಾಯ್ಸ್ ಇಂದು ಗರ್ಲ್ಸ್ ಇಂದ ಎಲ್ಲ ಮಿಕ್ಸ್. ಅಲ್ಲಿ ಪ್ರಪೋಸ್ ಮಾಡಿದ್ರು ಆ ಹುಡುಗ ಪ್ರಪೋಸ್ ಮಾಡಿದ್ರು. ಆಮೇಲೆ ನಾನು ಇರೋ ವಿಷಯ ಹೇಳ್ದೆ. ಇಲ್ಲ, ನಂಗೆ ಈ ತರ ಪ್ರಾಬ್ಲಮ್ ಆಗಿದೆ, ಆ ಹುಡುಗನಿಂದ ತುಂಬಾ ಟಾರ್ಚರ್ ಆಗಿದೆ, ನಂಗೆ ಈ ತರ ಎಲ್ಲ ಪ್ರಾಬ್ಲಮ್ ಆಗಿದೆ, ನನಗೆ ಬೇಡ ಇವೆಲ್ಲ ಅಂತ ಹೇಳ್ದೆ. ಇಲ್ಲ, ನಾನ್ ಚೆನ್ನಾಗ್ ನೋಡ್ಕೋತೀನಿ. ಅವನ ಬಗ್ಗೆ ನಂಗೆ ತುಂಬಾ ಚೆನ್ನಾಗ್ ಗೊತ್ತು, ಯಾಕಂದ್ರೆ ಪ್ರೈಮರಿ ಸ್ಕೂಲಲ್ಲಿ ಒಟ್ಟಿಗೆ ಓದಿದ್ದಲ್ವ ನಾವು. ಹಂಗಾಗಿ ತುಂಬಾ ಚೆನ್ನಾಗ್ ಗೊತ್ತಿತ್ತು. 7ನೇ ಕ್ಲಾಸ್ ವರ್ಗು? 7ನೇ ಕ್ಲಾಸ್ ವರ್ಗು ಓದಿದ್ರಲ್ಲ, ತುಂಬಾ ಚೆನ್ನಾಗ್ ಪರಿಚಯ ಇತ್ತು. ಆಮೇಲೆ ನಾನು ಅಕ್ಸೆಪ್ಟ್ ಮಾಡ್ದೆ. ಅಕ್ಸೆಪ್ಟ್ ಮಾಡಿ ನಾನು ಎಜುಕೇಶನ್ ಕಡೆನೂ ಗಮನ ಕೊಡ್ತಿದ್ದೆ, ಅವ್ರ ಕಡೆನೂ ಗಮನ ಕೊಡ್ತಿದ್ದೆ. ಗಮನ ಅಂದ್ರೆ ಈಗ ಎರಡು ಮೇಂಟೈನ್ ಮಾಡ್ತಾ ಇದ್ರೆ ಅವ್ರ ಕಡೆ. ಅವರಿಗೂ ಅಂದ್ರೆ ಫೋನಲ್ಲೆಲ್ಲ ಮಾತ್ಕೊಂಡು ಚೆನ್ನಾಗಿದ್ದೆ. ಮೇಂಟೈನ್ ಅಲ್ಲವಾ? ಓಕೆ, ಅವ್ರನ್ನ ಮಾತಾಡಿಸ್ತಾ ಇದ್ದೆ. ಓಕೆ, ಸಾರಿ ಸರ್, ಮಾತಾಡಿಸ್ತಾ ಇದ್ದೆ. ನಮ್ಮ ಮನೆಗಿಂತ ಸ್ವಲ್ಪ ದೂರ ಅವ್ರ ಮನೆ.
ಬಟ್ ಚೆನ್ನಾಗಿದ್ರಿ ನಮ್ ಕಾಲೇಜ್ ಆದ್ರೆ ಬಟ್ ನಾನ್ PUC ನಮ್ಮೂರವ್ರೆ ನಮ್ ಕ್ಯಾಸ್ಟೆ. ಊರ್ ಬಿಟ್ಟು ಹೋಗೇ ಇಲ್ಲ. ನಮ್ಮೂರೇ ಸ್ವಲ್ಪ ನಮ್ ಮನೆಗಿಂತ ಒಂದು 1-2-3 ಕಿಲೋಮೀಟರ್ ಸ್ವಲ್ಪ ದೂರ ಇರ್ಬೋದು ಅಷ್ಟೇ. ಸೊ ಅವ್ರು ಪ್ರಪೋಸ್ ಮಾಡಿದಾಗ ಒಪ್ಕೊಂಡ್ರಿ. ಸೊ ಈ Accept ಮಾಡ್ದೆ ನಾನು. ಗೊತ್ತಿತ್ತಾ? ಈ ಹುಡುಗನಿಗೆ ಗೊತ್ತಾಗಿ ಆಮೇಲೆ ಇವನು ಅವ್ರ ಹತ್ರ ತುಂಬಾ ಕಿರಿಕಿರಿ ಎಲ್ಲ ಮಾಡ್ದ. ಅವನ ಮೇಲೆ ಕೆಟ್ಟದಾಗ ಹೇಳಕ್ ಶುರು ಮಾಡ್ದ. ಇಲ್ಲ ಅವಳು ಸರಿ ಇಲ್ಲ, ಅವಳ ಜೊತೆ ಇರ್ಬೇಡ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಒಬ್ಬ ಹುಡುಗ ಅಂದ್ರೆ ಅವ್ರು ಹೇಳಕ್ ಶುರು ಮಾಡ್ದ. ಬಟ್ ಆದ್ರೆ ಇವ್ರು ಏನ್ ಅದನ್ನೆಲ್ಲ ತಲೆಗೆ ಹಾಕೊಂಡ್ಲಿಲ್ಲ ಅವ್ರು. ಇಲ್ಲ ನಾನು ಇಷ್ಟಪಟ್ಟಿರೋ ಹುಡುಗಿ ನನಗೆಷ್ಟು ಹಂಗೆ ಇಲ್ಲ ಆತರ ನನ್ ಪ್ರೊಟೆಕ್ಟ್ ಮಾಡಕ್ ಶುರು ಮಾಡಿದ್ರು ಅವತ್ತಿಂದ. ನಾನ್ ಎಲ್ಲೂ ನನಗೆ ಹೊರಗಡೆ ಎಲ್ಲೂ ಹೋಗ್ಲಿಕ್ ಬಿಡ್ತಾ ಇರ್ಲಿಲ್ಲ. ಒಂದು ಸಿಟಿ ಹೋಗ್ಬೇಕಂದ್ರೆ ಅವ್ರ ಪರ್ಮಿಷನ್ ಕೇಳ್ಕೊಂಡ್ ಹೋಗ್ಬೇಕಾಯ್ತು. ಬಟ್ ನಮ್ ಮನೇಲಿ ಇಷ್ಟ ಇರ್ಲಿಲ್ಲ. ನಾನು ಇಷ್ಟ ಪಡ್ತಿದ್ನಲ್ಲ ಆ ಹುಡ್ಗನ್ ಪರ್ಮಿಷನ್. ಬಟ್ ಈ ವಿಷಯ ನಿಮ್ ಮನೆಯವ್ರಿಗೆ ಗೊತ್ತಿತ್ತ? ಗೊತ್ತಿರ್ಲಿಲ್ಲ. ಅವ್ರು ಗೊತ್ತಿದ್ದು ಅಕ್ಕನ್ ಮದ್ವೆ ಟೈಮಲ್ಲಿ ಅವ್ರಿಗೆ ಗೊತ್ತಾಯ್ತು ಮನೇಲಿ. ಅವ್ರು ಬೇಡ, ಅವ್ರು ಅಂದ್ರೆ ಸ್ವಲ್ಪ ಪುವರ್ ಇದಾರೆ ಸರ್. ಹುಡ್ಗ ಪುವರ್ ಇದಾರೆ, ಒಳ್ಳೆ ಹುಡ್ಗನೇ, ಪುವರ್ ಇದಾನೆ, ಬಡವರಿದ್ದಾರೆ. ಹಂಗಾಗಿ ಮನೇಲಿ ಬೇಡ ಅಂತ ಹೇಳಿದ್ರು. ಗೊತ್ತಾಗಿ ಬೇಡ ಅಂತ ಹೇಳಿದ್ರು. ನೀವು ಬಿಡ್ಲಿಲ್ಲ, ನೀವು ನಾನು ಬಿಡ್ಲಿಲ್ಲ. ಹೇಳಿ. ಮುಂದುವರ್ಸ್ಕೊ ಬಂದೆ. ಆಮೇಲೆ ಚೆನ್ನಾಗೇ ಇತ್ತು, ಎಲ್ಲ ಆರಾಮಾಗಾಯ್ತು. ಆ ಹುಡ್ಗನ್ ಕಿರಿಕಿರಿ ಎಲ್ಲ ತಡೀತು. ಆಮೇಲೆ ಇವ್ರು ಪ್ರೊಟೆಕ್ಟ್ ಮಾಡ್ಕೊ ಬಂದ್ರು. ಬಟ್ ಇವಾಗ ಪ್ರೆಸೆಂಟ್ ಏನಾಗಿದೆ ಅಂದ್ರೆ ಅವನು ಅದಾದ್ಮೇಲೆ ಅವನು 1 year ಚೆನ್ನಾಗೇ ಇದ್ವಿ ನಾವು. ಅದಾದ್ಮೇಲೆ ಏನೋ ಚಿಕ್ಕ ಪುಟ್ಟ ಜಗಳ ಆಗ್ಬಿಟ್ಟು ಅದೇನೋ ಡಿಸ್ಕನೆಕ್ಟ್ ಆಯ್ತು ನಮಗೆ, ನಿಮ್ಮಿಬ್ಬರಿಗೆ. ಡಿಸ್ಕನೆಕ್ಟ್ ಆಯ್ತು. ಡಿಸ್ಕನೆಕ್ಟ್ ಆದ್ಮೇಲೆ ಕೆಲವೊಂದ್ ದಿನ ಏನ್ ಮಾಡಿದೆ, ನಾನು ಸಿಟ್ಟಿಗೆ ಏನ್ ಮಾಡ್ಬಿಟ್ಟೆ, ನಾನು ಸ್ವಲ್ಪ ಟೈಮ್ ಕಾಲ್ ಮಾಡೋದ್ ನಿಲ್ಸ್ಬಿಟ್ಟೆ, ಮೆಸೇಜ್ ಕೊಡೋದು ನಿಲ್ಸ್ಬಿಟ್ಟೆ ನಾನು ಅವರಿಗೆ. ಅಲ್ಲ, ನೀವು ಹೆಚ್ಚು ಕಮ್ಮಿ ಒಂದೇ ಊರವರಲ್ವಾ? ಒಂದೇ ಊರವರು. ಬಟ್ ಈ ವಿಚಾರವಾಗಿ ಹೆಚ್ಚು ಏನು ಮಾತಾಡ್ತಿರ್ಲಿಲ್ಲ ಅಂತ? ಏನ್ ಮಾತಾಡ್ತಾ ಇರ್ಲಿಲ್ಲ ನಾವು. ಐ ಮೀನ್ ನೀವು ಸಿಟಿಗೆಲ್ಲ ಹೋಗ್ತಾ ಇದ್ರು, ಇಲ್ಲ ನಾವ್ ಅಂದ್ರೆ ಇದುವರೆಗೂ ಸರ್ ನಮ್ದು 5 years ಆಗ್ತಾ ಬಂತು. ನಾವು ಜೊತೆಗೆ ಫೋಟೋ ತೆಕ್ಕೊಂಡಿದ್ದಿಲ್ಲ ಅಥವಾ ನಾವು ಹೊರಗಡೆ ಎಲ್ಲೂ ಸುತ್ತಾಡಿದ್ದಿಲ್ಲ. ಓಕೆ. PUC ಯಲ್ಲಿ ಶುರು ಆಗಿದ್ದು ನಮ್ದು. ಅಂದ್ರೆ ಈಗ ಅದು 5 ವರ್ಷನಾ? ಈಗ ಪ್ರೆಸೆಂಟ್ 5 ವರ್ಷ ನಡೀತಾ, 4 years ಆಗ್ತಾ ಇದೆ. 4ರಿಂದ 5. ಏನ್ ಕಾರಣಕ್ಕೆ? ಅದು ಅಂದ್ರೆ ಸರ್ ಗೊತ್ತಿಲ್ಲ, ಅದು ನನಗೆ ಚಿಕ್ಕ ಪುಟ್ಟ ವಿಷಯಕ್ಕೇನೋ ಜಗಳ ಆಗಿದೆ. ಅವತ್ತು ನಂಗೆ 3-4 years ನೆನಪಿಲ್ಲ ಸರಿಯಾಗಿ. ಸ್ವಲ್ಪ ಈಗೋ ಕ್ಲಾಶ್ ಇತ್ತು ಅಂತ. ಏನೋ ಒಂದು ಫ್ಲಾಶ್ ಇತ್ತು. ನಾನು ಕಾಲ್ ಮೆಸೇಜ್ ಮಾಡೋದ್ ನಿಲ್ಲಿಸ್ದೆ. ಅವ್ರ ಏನ್ ಮಾಡ್ಬಿಟ್ರು, ಬೇರೆ ಹುಡುಗಿ ಕಾಂಟ್ಯಾಕ್ಟ್ ತಗೊಂಡ್ರು 2023 ಅಲ್ಲಿ. ಇತ್ತೀಚೆಗೆ 2023 ಅಲ್ಲಿ. ಅಲ್ಲ, ನಿಮ್ಮನ್ ಬಿಟ್ಟು ಬೇರೆ ಹುಡುಗಿ ಕಾಂಟ್ಯಾಕ್ಟ್ ಹೋದ್ರು ಅಂತ? ಕಾಂಟ್ಯಾಕ್ಟ್ ತಗೊಂಡ್ರು, ಬೇರೆ ಹುಡುಗಿ ಜೊತೆ ಹೋದ್ರು. ಅದಾದ್ಮೇಲೆ ನನ್ನ ಅವಾಯ್ಡ್ ಮಾಡಕ್ ಶುರು ಮಾಡಿದ್ರಲ್ಲ, ನನಗೆ ಸ್ವಲ್ಪ ಡೌಟ್ ಬರಕ್ ಶುರು ಆಯ್ತು. ಬಟ್ ಅದ್ರ ಬಗ್ಗೆ ನಾನು ಏನೋ ಸರಿ ಆಗ್ತಾನೆ, ಕಿರಿಕಿರಿ ಇದ್ದೇ ಇರುತ್ತಲ್ಲ ಅಂತ ಸರಿ ಆಗ್ತಾನೆ ಅಂದ್ರೆ ಅದು ಆಮೇಲೆ ಲಾಸ್ಟ್ ನನಗೆ ಗೊತ್ತಾಯ್ತು ಬೇರೆ ಹುಡುಗಿ ಜೊತೆ ಇದ್ದಾನೆ ಇವನು ಅಂತ. ಆಮೇಲೆ ನಾನು ಆ ಹುಡುಗಿನ ಅಂದ್ರೆ ಅವ್ರ ಫೋನ್ ಟ್ರ್ಯಾಕ್ ಮಾಡಿದ್ನಲ್ಲ, ನನಗೆ ಸ್ವಲ್ಪ ಐಡಿಯಾಸ್ ಇದೆ ಸರ್. ಫೋನ್ ಟ್ರ್ಯಾಕ್ ಮಾಡೋದವೆಲ್ಲ ಸ್ವಲ್ಪ ಐಡಿಯಾಸ್ ಇತ್ತು, ನಾನು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡಿದ್ದೆ. ವೆರಿ ಗುಡ್. ಹಂಗಾಗಿ ಟ್ರ್ಯಾಕ್ ಮಾಡಿದಾಗ ನನ್ಗೆ ಗೊತ್ತಾಯ್ತು ಆ ಹುಡುಗಿನೂ ನನಗೆ ಸಿಕ್ಕಿದ್ಲು. ಆ ಹುಡುಗಿ ಸಿಕ್ಕಿ ನಾನು 2 ಸತಿ ವಾರ್ ಮಾಡಿದ್ದೆ ಅವಳಿಗೆ. ಬೇಡ ಅಂದ್ರೆ ಅವಳಿಗೆ ಹೇಳಿದ್ದೆ ನಾನು, ಇಲ್ಲ ನಾನು ಈ ತರ ಇಷ್ಟ ಪಡ್ತಾ ಇದ್ದೀನಿ, ಬಿಟ್ಬಿಡು ನಮ್ಮ ಹುಡುಗ, ಹಂಗೆಲ್ಲ ಹೇಳಿದ್ದೆ ನಾನು. 2 ಸತಿ ಹೇಳಿದ್ನು, ಅವಳು ಕಂಟಿನ್ಯೂ ಮಾಡಿದ್ಲು. ಅದಾದ್ಮೇಲೆ ನನಗೆ ಗೊತ್ತಾಯ್ತು, ನನಗೆ ಎಕ್ಸಾಮ್ ನಡೀತಾ ಇತ್ತು, ನಾನು ಇದ್ರಲ್ಲಿ ಇದ್ದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಲಿಲ್ಲ ಸರ್. ಲಾಸ್ಟಿಗೆ ಅದ್ರಲ್ಲಿ ನಮ್ ಕಡೆ ಎಲ್ಲ ಮಾಲೆ ಹಾಕ್ತಾರೆ ಸರ್, ಶಬರಿಮಲೆ ಅಯ್ಯಪ್ಪ ಮಾಲೆ ಹಾಕ್ತಾರಲ್ವಾ, ಎಲ್ಲ ಕಡೆನೂ ಈ ಕಡೆ ಇಲ್ಲಿ ಹಾಕ್ತಾರಲ್ವಾ, ಅವಾಗ ಹಾಕಿದ್ರು, ಅವ್ರು ಮಾಲೆ ಹಾಕಿದ್ರು. ನನಗೆ ವಿಷಯ ಗೊತ್ತಾಯ್ತು, ಇಲ್ಲ ಮಾಲೆ ಹಾಕಿದ್ದಾರೆ ಇವ್ರು ಅಂತ ಗೊತ್ತಾಯ್ತು. ಹುಡುಗ ಅದೇನಾಗಿದೆ, ಆಕ್ಚುಲಿ ನನ್ನ ಬರ್ಡೇ ದಿನಾನೇ ಅವರಿಗೆ ಆಕ್ಸಿಡೆಂಟ್ ಆಗಿದೆ. ಕಾಲು ಕಟ್ಟಾಗಿದೆ ಅಂದ್ರೆ ಒಳಗಡೆ ಬೋನ್ಸ್ಗೆ ಏನಂತಾರಲ್ಲ ಸರ್, ಅದು ಚೂರ್ ಆಗೋದೇನೋ ಒಂಥರ, ಪೀಸ್ ಆಗೋದೇನೋ ಅಂತಾರಲ್ಲ ಒಳಗಡೆ, ಬೈಕ್ ಬಂದು ಅವ್ರ ಕಾಲಿಗೆ ಹೊಡೆದ್ಬಿಟ್ಟಿದೆ. ಮಾಲೆ ಅದು ನನ್ನ ಬರ್ಡೇ ದಿನಾನೇ. ಅಂದ್ರೆ ಆ ಸಮಯದಲ್ಲಿ ಅವ್ರು ಮಾಲೆ ಹಾಕಿದ್ರು. ನನ್ನ ಹತ್ರ ಕಾಂಟ್ಯಾಕ್ಟ್ ಮಾತಾಡ್ತಾ ಇರ್ಲಿಲ್ಲ ಅವರು. ಅವಾಗ ನಾನ್ ಬರ್ಡೇ ವಿಶ್ ಕೂಡ ಮಾಡ್ಲಿ, ನಂಗೆ ಆಲ್ರೆಡಿ ಗೊತ್ತಾಗಿತ್ತು ಬೇರೆ ಹುಡುಗಿ ಜೊತೆ ಇದಾರೆ ಅಂತ. ಆಮೇಲೆ ನಾನು ಏನ್ ಮಾಡೋಣ ಗೊತ್ತಾಗ್ಲಿಲ್ಲ, ಏನಾಯ್ತು ಇವ್ರು ಬರ್ಡೇಗೆ ವಿಶ್ ಮಾಡ್ಲಿಲ್ಲ ಅಂತ. ಆಮೇಲೆ ಮಾರನೇ ದಿನ ಗೊತ್ತಾಯ್ತು, ಇಲ್ಲ ಈ ತರ ಅವನಿಗೆ ಆಕ್ಸಿಡೆಂಟ್ ಆಗಿದೆ, ನೀನ್ ಬಂದ್ ನೋಡ್ಕೊಂಡು ಹೋಗೋನಕ್ಕೂ. ನಾನು ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ನೋಡಿದಾಗ ತುಂಬಾ ಪೆಟ್ಟಾಗಿತ್ತು, ಕಾಲೆಲ್ಲ ಇದಾಗಿತ್ತು. ಆಮೇಲೆ ಮಾತಾಡ್ದೆ ನಾನು. ಯಾರು ಹೇಳಿದ್ದು ಬಂದ್ ನೋಡ್ಕೊಂಡು ಹೋಗು? ಅವ್ರು ಅಣ್ಣ ಒಬ್ರಿದಾರೆ, ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ವಿಷಯ ಗೊತ್ತಿತ್ತು, ನಾವ್ ಈ ತರ ಇಷ್ಟಪಡ್ತಿದೀವಿ ಅಂತ. ಅವಾಗ ಅವ್ರ ಅಣ್ಣ ಬಂದ್ಬಿಟ್ಟು ನನ್ನ ಹತ್ರ ಹೇಳಿದ್ರು, ನಾನು ದೇವಸ್ಥಾನಕ್ಕಂತ ರೆಡಿ ಆಗಿದ್ದೆ, ಅವಾಗ ಬಂದ್ಬಿಟ್ಟು ಹೇಳಿದ್ರು, ಇಲ್ಲ ಈ ತರ ಅವನಿಗೆ ಈ ತರ ಆಗಿದೆ, ಬಂದ್ ಹೋಗಿ ಹಾಸ್ಪಿಟ್ಲಿಗೆ ನೋಡ್ಕೊಂಬ ಅಂತ ಹೇಳಿದ್ರು.
ಅವಾಗ ಸ್ವಲ್ಪ ದೊಡ್ಡ ಆಸ್ಪತ್ರೆ ಕರ್ಕೊಂಡ್ ಹೋಗಿದ್ರು. ನಮ್ದು ಈ ಕಡೆ ಅಷ್ಟು ದೊಡ್ಡ ಫೆಸಿಲಿಟೀಸ್ ಏನ್ ಇಲ್ವಲ್ಲ. ಆಮೇಲೆ ನಾನು ಸಂಜೆ ಟೈಮಿಗೆ ಮನೆಗ್ ಬಂದ್ರು, ಅಲ್ಲಿ ಹಾಸ್ಪಿಟ್ಲಿಗೆ ಬಂದ್ರು. ಹಾಸ್ಪಿಟ್ಲಿಗೆ ಕರ್ಕೊಂಬರ್ಕು ನಾನು ಹೋದೆ, ನೋಡ್ಕೊಂಡೆ, ಮಾತಾಡಿಸಿದೆ, ಸ್ವಲ್ಪ ಕೈಗೆ ದುಡ್ಡು ಕೊಟ್ಟು ಏನು ಆರಾಮಿಗೋ ಚೆನ್ನಾಗಾಗು. ತುಂಬಾ ಅದು 2 ಆಪರೇಷನ್ ಆಗ್ಬೇಕಿತ್ತು ಅವ್ರಿಗೆ, 1 ಆಪರೇಷನ್ ಆಗಿತ್ತು. ಅವಾಗ ಆಪರೇಷನ್ ಚೆನ್ನಾಗಿರು. ಅವಾಗ ನಾನು ಅಲ್ಲಿ ತನಕ ನನ್ನ ತಲೆಯಲ್ಲಿ ಏನಿತ್ತಂದ್ರೆ ಬೇಡ ಬಿಡ್ಬೇಕು ಅಂತಾನೆ ತಲೆಯಲ್ಲಿತ್ತು ಸರ್. ಅದ್ ನನ್ನ ತಲೆಯಿಂದಾನೇ ತೆಗ್ದಾಕ್ಬಿಟ್ಟಿದ್ದೆ ಅದ್ರನ್ನ. ಆ ಸಿಚುವೇಶನ್ ಅನ್ನ ನೋಡ್ಬಿಟ್ಟು ಬೇಡ ಜೊತೆಗೆ ಇರೋಣ ಅಂತ ಒಂದು ಫೀಲ್ ಬಂತು. ಅವ್ರ ಅಮ್ಮನಿಗೂ ಮಾತಾಡ್ದೆ ನಾನು, ಸ್ವಲ್ಪ ಕೈಗೆ ದುಡ್ಡು ಕೊಟ್ಬಿಟ್ಟು ಚೆನ್ನಾಗಿ ಮಾತಾಡ್ದೆ. ಆಮೇಲೆ ಇಲ್ಲ ನಾನು ಇರ್ಬೇಕು, ಜೊತೆಗಿರೋಣ, ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಮಾತಾಡ್ಕೊಂಡು ಅವತ್ತಿಂದ ಮತ್ತೆ ಕಂಟಿನ್ಯೂ ಮಾಡ್ದೆ ನಾನು. ಅಷ್ಟೊತ್ತಿಗೆ 3-4 ಮಂತ್ಸ್ ಮಾತು ಬಿಟ್ಟೋಳು. ನಾನು ಅವತ್ತಿಂದ ಕಂಟಿನ್ಯೂ ಮಾಡಿದೆ. ಡೈಲಿ ಹಾಸ್ಪಿಟ್ಲಿಗೆ ಹೋಗಿ ನೋಡ್ಕೊಂಡ್ ಬರೋದು. ನನಗೆ ಎಷ್ಟೇ ಬಿಸಿ ಇರ್ಲಿ ನಾನು ಹಾಸ್ಪಿಟ್ಲಿಗೆ ಹೋಗಿ ನೋಡ್ಕೊಂಡು ಅವ್ನಿಗೆ ಏನಾದ್ರು ಬೇಕಿದ್ರೆ ಅವ್ನಿಗೆ ಫೈನಾನ್ಷಿಯಲಿ ತುಂಬಾ ಹೆಲ್ಪ್ ಮಾಡಿದೀನಿ. ಬಟ್ ಅವ್ರು ಕೇಳಿದ್ರೆ ಆಕ್ಚುಲಿ ಆ ಸಮಯದಲ್ಲಿ ಏನ ಕೇಳಿದ್ದು ಅಂದ್ರೆ ಫೈನಾನ್ಷಿಯಲಿ ಸಪೋರ್ಟ್? ಇಲ್ಲ ಅವನಿಗೆ, ನನಗೂ ಫೈನಾನ್ಷಿಯಲ್ ಹೆಲ್ಪ್ ಮಾಡ್ತಾನೆ, ಅವನಿಗೂ ಫೈನಾನ್ಷಿಯಲ್ ಹೆಲ್ಪ್ ಮಾಡಿದೀನಿ ನಾನು. ನನಗೇನಾದ್ರು ಚಿಕ್ಕ ಪುಟ್ಟ ಅಮೌಂಟ್ ಬೇಕಿದ್ರೆ ಕೇಳ್ತೀನಿ, ಅವನಿಗೇನಾದ್ರು ಬೇಕಿದ್ರೆ ಅವನು ನನ್ನ ಹತ್ರ ಕೇಳ್ತಾನೆ. ಅದಾದ್ಮೇಲೆ ಮತ್ತೆ ಚೆನ್ನಾಗಿದ್ರೆ ಮತ್ತೆ ಒಂದ್ಸತಿ ಅದೇ ಆದ್ಮೇಲೆ ನನಗೆ ಗೊತ್ತಾಯ್ತು ಆ ಪ್ರೆಸೆಂಟ್ ಅಲ್ಲಿ ಅವ್ನು ಇನ್ನೂ ಆ ಹುಡುಗಿ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದಾನೆ ಅಂತ. ನಾನೇನ್ ಮಾಡ್ದೆ, ಆ ಹುಡುಗಿ ಪೇರೆಂಟ್ಸ್ ಗೆ ಇನ್ಫಾರ್ಮ್ ಮಾಡ್ದೆ, ಇಲ್ಲ ಈ ತರ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ, ಒಂಚೂರು ಹೇಳಿ ನಮ್ದು ಈ ತರ ಇದೆ ಅಂತ ಹೇಳಲಿಕ್ಕೂ ಅವ್ರ ಏನ್ ಮಾಡಿದ್ರು, ಅವ್ರ ಪೇರೆಂಟ್ಸ್ ಗೆ ನಾನು ಫೋನ್ ಮಾಡಿ ಹೇಳಲಿಕ್ಕೂ ಅವ್ರ ಅಪ್ಪ ಏನ್ ಮಾಡಿದ್ರು, ಅವ್ರಿಗೆ ಹೇಳಿದ್ರು, ಬುದ್ಧಿವಾದ ಹೇಳಿದ್ರು. ಈ ತರ ಮಾಡ್ಬೇಡ ಕಣಮ್ಮ, ಅವ್ರದ್ದು ಇದ್ರಲ್ಲಿ ಈ ತರ ಇದೆ ಅಂತ ಹೇಳಕ್ಕೂ ಅವಳಿಗೆಲ್ಲ ಹೊಡೆದು ಎಲ್ಲ ಬುದ್ಧಿವಾದ ಹೇಳಿದ್ರು. ಅದಾದ್ಮೇಲೆ ಸರಿ ಆಯ್ತು. ಆಮೇಲೆ ನಾವು ತುಂಬಾ ಖುಷಿಯಾಗಿದ್ರಿ, ಚೆನ್ನಾಗಿದ್ರಿ. ಅವ್ರ ಮನೇಲೂ ಚೆನ್ನಾಗಿದ್ವಿ, ಅವ್ರ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತಿತ್ತು, ಎಲ್ಲ ಚೆನ್ನಾಗೇ ಇದ್ವಿ ನಾವು. ಆಮೇಲೆ ಚೆನ್ನಾಗಿರುತ್ತೆ ಇಲ್ಲ ಸರ್ ನಮ್ಗೆ ಗೊತ್ತಿರ್ಲಿಲ್ಲ. ಚೆನ್ನಾಗಿದ್ವಿ. ನನ್ನ ಎಜುಕೇಶನ್, ನಾನ್ ಕೆಲ್ಸ ಮಾಡ್ಕೊಂಡು ಆರಾಮಾಗಿ ಬರ್ತಾ ಇದ್ದೆ. ಏನಾಗ್ಬಿಟ್ಟೆ ಅಂದ್ರೆ ನನ್ ಮನೇಲಿ ನಾನು ಒಬ್ಳೇ ಮಾಡ್ಬೇಕು. ಅಪ್ಪ ತುಂಬಾ ಕುಡಿತಾರೆ. ಅಪ್ಪನಿಗೆ ಮನೆ ಜವಾಬ್ದಾರಿ ಅನ್ನೋದು ಏನೂ ಇಲ್ಲ, ಒಂದ್ ಕುಡಿತಾನೆ ಇರೋದು. ಅಮ್ಮ ಅವ್ರ ಪಾಪ ದುಡ್ದು ಸಾಕಾಗಿ ಹೋಗ್ಬಿಟ್ಟಿದ್ದಾರೆ. ಅಣ್ಣ ಅವ್ನ್ ಕೆಲ್ಸ ಮಾಡಿ ದುಡ್ಡು ಇಟ್ಕೋತಾನೆ, ಅವ್ನ್ ಬೈಕು ಅದಕ್ಕೆ ಇದಕ್ಕೆ ಅಂತ ಖರ್ಚು ಮಾಡ್ಕೋತಾನೆ. ಅಕ್ಕನ್ ಮದ್ವೆಗ್ ಮಾಡಿ ಸಾಲನೆಲ್ಲ ನಾನ್ ತೀರಿಸ್ತಾ ಇದ್ದೀನಿ. ಪ್ರತಿಯೊಂದು ಮನೆಗೆ ಏನೇ ಬೇಕಿದ್ರು ನಾನೇ ನೋಡ್ಕೋತಿರೋದು ಇವಾಗ. ಪ್ರತಿಯೊಂದು ನಾನೇ ನೋಡ್ಕೋತಿದೀನಿ. ಅಣ್ಣ ಏನ್ ಮಾಡದೇ ಅಂತಲ್ಲ, ಅಪರೂಪಕ್ಕೆ ಎಲ್ಲೋ ಒಂದ್ಸತಿ ಮಾಡ್ತಾ ಇರ್ತಾನೆ ಅಷ್ಟೇ. ಪ್ರತಿಯೊಂದು ಈಗ ಏನೇ ನಂಗೆ ಸಂಘಕ್ಕೆ ದುಡ್ಡು ಕಟ್ಟೋದಾಗ್ಲಿ, ಮನೆಗೆ ಐಟಮ್ಸ್ ಬೇಕಾಗಿರೋದ ಎಲ್ಲ ನಾನೇ, ಪ್ರತಿಯೊಂದು ಕೂಡ ನಾನೇ ಮಾಡೋದು ಮನೆಗೀಗ. ಅಲ್ಲ ಈಗ ನೀವು ಮಾಡ್ತಿದ್ದೀರಾ ಅಂತಲೇ ನಿಮ್ಮ ಅಣ್ಣ ಮಾಡದೇ ಇರ್ಬೋದು. ಇಲ್ಲ ಅವನಿಗೆ ಅಷ್ಟು, ಅವ್ನು ಏನಂದ್ರೆ ಗೊತ್ತಿಲ್ಲ ಸರ್, ಅವ್ನು ಫಸ್ಟ್ ಚೆನ್ನಾಗೇ ಇದ್ದ, ಅವ್ನು ಎಜುಕೇಶನ್ ಕಡೆ ಗಮನ ಕೊಡ್ತಿದ್ದ. ಅದೇನಾಯ್ತು ಗೊತ್ತಿಲ್ಲ, ಬ್ಯಾಂಗ್ಳೂರಿಂದ ಹೋಗ್ ಬಂದಾದ್ಮೇಲೆ 24 ಗಂಟೆನೂ ಫೋನು. ಈ ತರದ ಏನಾದ್ರು ಕತೆ ಇದೆಯಾ? ಅದೇನೋ ಗೊತ್ತಿಲ್ಲ ಸರ್. ಅಂದ್ರೆ ನನಗೆ ಇದ್ರು ಇರ್ಬೋದು, ನಾನಂದ್ರೆ ಅವ್ನಿಗೆ ಅಷ್ಟು ಕೇಳಲಿಕ್ಕೂ ಅಲ್ಲ. ಚೆನ್ನಾಗಿದೀವಿ ನಾವು 3 ಜನ, ಅಕ್ಕ ಅಣ್ಣ, ನಾವು 3 ಜನ ಚೆನ್ನಾಗೇ ಇದೀವಿ. ಬಟ್ ನಾನು ಅದ್ರ ಬಗ್ಗೆ ಕೇಳಲಿಕ್ಕೂ, ಅವ್ನು ಹೇಳಿದ್ರೆ ನನಗೆ ಜೋರ್ ಮಾಡ್ತಾನೆ, ಬೈತಾನೆ. ಅದಕ್ಕಾಗಿ ನಾನು ಏನು ಕೇಳಕ್ ಹೋಗಲ್ಲ. ಅವ್ನಿಗೆ 2-3 ಸತಿ ನಾನು ಬೈದಿದ್ದೀನಿ, ಮನೆ ಕಡೆ ಜವಾಬ್ದಾರಿ ತಗೊಳು ಅದನ್ನೆಲ್ಲ ಹೇಳಿದೀನಿ. ಬಟ್ ಅವ್ನು ಅದೇನೋ ತಲೆನೇ ಕೆಡ್ಸ್ಕೊಳಲ್ಲ. ಅಲ್ಲ ಈಗ ನೀವೇನೋ ಮಾಡ್ತೀರಿ, ನೀವು ತೀರಿಸ್ತೀರಿ, ಸರಿ. ಇಲ್ಲಿ ಅವ್ನು ಹೇಳಿದೀನಿ ನನಗೆ, ಯಾವ್ದೊಂದು ನಾನು ಒಂದ್ 5-6 ಸಂಘ ಕಟ್ತೀನಿ ಅಂದ್ರೆ ನೀನ್ ಒಂದ್ ಸಂಘ ಕಟ್ಟಪ್ಪ ಅಂತ ಹೇಳಿದ್ರು. ಇಲ್ಲ ನನ್ ಗಾಡಿಗೆ ನಾನ್ ಕಟ್ಬೇಕು, ಇಲ್ಲ ನನ್ ಗಾಡಿಗೆ ಅದ್ ಮಾಡಿಸ್ಬೇಕು, ನನ್ ಗಾಡಿಗೆ ಇದ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಅಲ್ಲ ಅರ್ಥ ಆಯ್ತು, ನೀವು ಈಗ ಅಲ್ಲಿ ಏನ್ ಸ್ಥಿತಿ ಇದೆ ಅರ್ಥ ಆಯ್ತು. ಬಟ್ ನಾನು ಯೋಚನೆ ಮಾಡ್ತಿರೋದು, ನೀವು ಮದ್ವೆ ಆಗಿ ಹೋಯ್ತೀರಾ, ನಾತನ್ ನಂಬ್ಕೊಂಡ್ ಬಂದ್ ಹೆಂಡತಿ ಕತೆ ಹೇಳಿ. ಹೌದು, ನನ್ ಪ್ರಕಾರ ಅವ್ನ ಹೆಂಡತಿನ ಅವ್ನ್ ಚೆನ್ನಾಗಿ ನೋಡ್ಕೋತಾನೆ ಅನ್ಸುತ್ತೆ ಸರ್. ಆಯ್ತು, ನಿಮ್ ಕತೆ ಏನಾಯ್ತು? ನಂದು ಅಲ್ಲಿಗೆ ಆಯ್ತು. ನೆಕ್ಸ್ಟ್ ಆಮೇಲೆ ಚೆನ್ನಾಗೇ ಇತ್ತು. ಚೆನ್ನಾಗಾದ್ಮೇಲೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಶುರುವಾಯ್ತು. ಏನೋ ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು. ನಾನ್ ಕಾಲೇಜಿಗೆ ಸೇರೋದು ಇಷ್ಟ ಇರ್ಲಿಲ್ಲ ಅವರಿಗೆ. ಅಂದ್ರೆ ಡಿಗ್ರಿಗೆ? ನಾನ್ ಕಾಲೇಜಿಗೆ ಸೇರೋದು ಇಷ್ಟ ಇರ್ಲಿಲ್ಲ. ಅವಾಗ ಏನಾಯ್ತು, ಕಾಲೇಜಿಗೆ ಅಂದ್ರೆ ಏನ್? ಡಿಗ್ರಿ. ನಾನು PUC ಮುಗಿದ ತಕ್ಷಣನೇ ನಾನು ಜಾಬಿಗೆ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟಿದೀನಿ ಸರ್. ನಾನ್ PUC ನನ್ ರಿಸಲ್ಟ್ ಕೂಡ ಇನ್ನು ಬಂದಿರ್ಲಿಲ್ಲ. ಅಮ್ಮ ಹೇಳಿದ್ರು ನೀನು ಓದ್ಸಕ್ ಆಗಲ್ಲ ಅಂತ ಹೇಳಿದ್ರು. ನೀನು ಓದ್ಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ಏನ್ ಮಾಡಿದ್ರು, ಓದ್ಸಕ್ ಆಗಲ್ಲ ಅಂತ ಹೇಳಿದ ತಕ್ಷಣ ಇಲ್ಲ ನಾನ್ ಕೆಲ್ಸಕ್ ಹೋಗ್ತೀನಿ ಅಂತ ಹೇಳ್ದೆ. ಹಂಗಾಗಿ ನಾನ್ ಕೆಲ್ಸಕ್ ಬಂದೆ ಸರ್. ಓಕೆ. ಸೊ ನೀವು ಕಾಲೇಜ್ಗೆ ಹೋಗೋದು ಅವ್ರಿಗೆ ಇಷ್ಟ ಇರ್ಲಿಲ್ಲ. ಅದಾದ್ಮೇಲೆ ಲಾಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಏನಾಯ್ತು, 1 ನಿಮಿಷ ಮುಗಿತಲ್ಲ, ಇಷ್ಟ ಅಲ್ಲ.
ಲಾಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಏನಾಯ್ತು ಅಂದ್ರೆ ಒಂದು ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ನಮ್ಮ ಮಧ್ಯ. ಅದೇ ನಾನು ಕಾಲೇಜಿಗೆ ಹೋಗೋ ವಿಚಾರಕ್ಕೆ. ಅದಾದ್ಮೇಲೆ ಏನಾಯ್ತು, ಅವನು ಬೇರೆ ಹುಡುಗಿ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡ, ಮತ್ತೆ ಇನ್ನೊಂದು ಹುಡುಗಿ ಜೊತೆ. ಕಾಂಟ್ಯಾಕ್ಟ್ ಇಟ್ಕೊಳಕ್ಕೂ ನನಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಡೌಟ್ ಬಂದಾಗ ಗೊತ್ತಾಯ್ತು, ಇಲ್ಲ ಬೇರೆ ಹುಡುಗಿ ಜೊತೆ ಕಾಂಟ್ಯಾಕ್ಟ್. ನಾನು ಮತ್ತೆ ಹುಡುಗಿ ಇನ್ನೊಂದು ಹುಡುಗಿಗೆ ಫೋನ್ ಮಾಡಿ ಹೇಳ್ದೆ. ಅವಳು ಸರಿ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ಇವ್ನು ಯಾವ ಹುಡುಗಿ ಜೊತೆ ಇಬ್ರು ಹುಡುಗಿರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ನೋ ಆ ಇಬ್ರು ಹುಡುಗಿರು ಸರಿ ಇಲ್ಲ. ಸರಿ ಇಲ್ಲ ಅಂದ್ರೆ ಯಾವ ತರ? ಅಂದ್ರೆ ತುಂಬಾ ಜನ ಹುಡುಗರ ಜೊತೆ ಅಫೇರ್ ಇದೆ ಅವ್ರದ್ದು. ಈ ಹುಡುಗನ ಕಥೆ ಏನು ಮತ್ತೆ? ಅದೇ ಈ ಹುಡುಗನು ಅದೇ ಮಾಡಿರೋದು ಇವಾಗ. ಆ ಹುಡುಗಿ ಅವ್ರಿಗಿಂತ ಇವನು ಅದಕ್ಕಿಂತ ವರ್ಸ್ಟ್ ಅಲ್ವಾ ಮತ್ತೆ? ಅದೇ ಮುಂದೆ ಎಲ್ಡ್ ಆಯ್ತಲ್ಲ. ಅದಾದ್ಮೇಲೆ ನಾನ್ ಸಿಕ್ತು ನನಗೆ ಆ ಹುಡುಗಿ ಅವಳೇ ಫೋನ್ ಮಾಡಿ ನನಗೆ ಹೇಳಿದ್ಲು. ಬಟ್ ಆ ಹುಡುಗಿಗೆ ಬೇರೆ ಬೇರೆ ಸಂಬಂಧ ಇದೆ ಅಂತ ನಿಮಗ್ ಗೊತ್ತಿತ್ತಾ? ಗೊತ್ತಿತ್ತು. ನಾನು ತುಂಬಾ ಜನದ ಹತ್ರ ವಿಚಾರಿಸಿದೆ, ಅಕಸ್ಮಾತ್ ಅವಳ ಜೊತೆ ಇರೋದಿದ್ರೆ ಇದ್ಬಿಡ್ಲಿ, ನಾನ್ ಯಾಕೆ ಅವನಿಗೆ ಫೋರ್ಸ್ ಮಾಡ್ಲಿ ಅಂತ ತುಂಬಾ ಜನದ ಹತ್ರ ವಿಚಾರಿಸಿದೆ ಈ ಹುಡುಗಿ ಬಗ್ಗೆ ಏನು ಎತ್ತ ಅಂತ. ಅವಾಗ ಹೇಳಿದ್ರು, ಇಲ್ಲ ಅಕ್ಕ, ಅವಳು ಮನೇಲಿ ಹೇಳ್ದೇನೆ ಯಾರ ಹತ್ರ ಯಾವ್ದೋ ಹುಡುಗನ ಹತ್ರ ಫೋನ್ ಎಲ್ಲ ತಗೊಂಡು ಅವನ ಜೊತೆ ಕಾಂಟ್ಯಾಕ್ಟ್ ಇದ್ದಂಗೆ ಇವ್ರ ಜೊತೆ ನಿಮ್ಮ ಹುಡುಗನ ಜೊತೆ ಮಾತಾಡ್ತಾ ಇದ್ದಾಳಕ್ಕ ಅಂತ ಹೇಳಿದ್ರು. ಆಮೇಲೆ ಆ ಹುಡುಗಿ ಹತ್ರ ಮಾತಾಡ್ದೆ, ಇಲ್ಲ ಅಕ್ಕ ನನಗೆ ಈ ತರ ಇದೆ, ನಾನು ಅವ್ರನ್ನ ಇಷ್ಟ ಪಡ್ತಾ ಇದೀನಿ ಹಂಗೆ ಅಂತ ಹೇಳಿದ್ಲು. ಅದಾದ್ಮೇಲೆ ತುಂಬಾ ದೊಡ್ಡ ಜಗಳ ಆಗಿ ಮನೇಲೆಲ್ಲ ವಿಷಯ ಗೊತ್ತಾಯ್ತು. ಮನೆಯಲ್ಲ ವಿಷಯ ಗೊತ್ತಾಗಿ ಅದನ್ನ ದೊಡ್ಡ ರಂಪಾಟ ಆಗಿ ಅವ್ರ ಹುಡುಗ ನಮ್ಮನೆ ಹತ್ರ ಬಂದ್ಬಿಟ್ಟು ಜಗಳ ಎಲ್ಲ ಮಾಡಿದ್ರು. ನಿಮ್ಮನೆ? ನಮ್ಮನೆ ಹತ್ರ ಬಂದ್ ಜಗಳ ಮಾಡಿದ್ರು. ಸೊ ಫೈನಲಿ ನಿಮ್ ಮನೆಯವ್ರಿಗೆ ಈ ವಿಷಯ ಗೊತ್ತಾಯ್ತು. ಫೈನಲಿ ಗೊತ್ತಾಯ್ತು. ಗೊತ್ತಾಗಾದ್ಮೇಲೆ ಏನಾಯ್ತು, ಜಗಳ ಮಾಡ್ದ. ನಾನು ಅವ್ರ ಮನೇಲಿ ಹೇಳ್ಬಿಟ್ಟೆ ಅಂತ, ಇವ್ನ್ ಬೇರೆ ಹುಡುಗಿ ಜೊತೆ ಇದ್ದಾನಂತ ಅವ್ರ ಮನೇಲಿ ಹೇಳ್ಬಿಟ್ಟೆ ಅಂತ. ಸಿಟ್ಟು ಅವನಿಗೆ, ತುಂಬಾ ಸಿಟ್ಟಿದೆ ಸರ್ ಅವನಿಗೆ. ತುಂಬಾ ಅಂದ್ರೆ ತುಂಬಾ ಸಿಟ್ಟಿದೆ. ಅವ್ನು ಕೆಲವೊಂದು ಸಿಟ್ಟು ಬಂದಾಗ ಅವ್ನು ಕೆಲವೊಂದು ಮಾತಾಡ್ತಾನೆ, ಅದು ನಿಜವಾಗ್ಲೂ ಯಾಕಾದ್ರೂ ಅವ್ರ ಲೈಫಿಗೆ ಹೋಗ್ಬಿಟ್ಟ ಅಂತ ಅನ್ಸ್ಬಿಟ್ಟಿತ್ತು. ಅದಾದ್ಮೇಲೆ ನನಗೇನು, ಇಷ್ಟು ದಿನ ಜೊತೆಗಿದ್ದೀನಿ, ಇವತ್ತಲ್ಲ ನಾಳೆ ಸರಿ ಆಗ್ತಾನೆ ಒಂದು ಚಿಕ್ಕ ಹೋಪು. ಅವ್ನ ಎಷ್ಟೇ ಆದ್ರೂ ನನಗೆ ಫಸ್ಟ್ನೇ ಹುಡುಗಿ ಇದಾದ್ರೂ ಕೂಡ ನನಗೆ ಅವ್ನು ಬಿಟ್ಕೊಡಕ್ಕೆ ಮನ್ಸೇ ಇಲ್ಲ ಸರ್. ಅದೇನಂತ ಗೊತ್ತಿಲ್ಲ, ಮನ್ಸೇ ಇಲ್ಲ ಬಿಟ್ಕೊಡ್ಲಿಕ್ಕೆ. ಎಷ್ಟೋ ಟೈಮು ನಾನು ಅತ್ತಾಗ ಕಣ್ಣೀರ್ ಒರ್ಸ್ಕೊಂಡ್ ಬಂದಿದ್ದಾನೆ. ಈಗ ಬಿಟ್ಕೊಟ್ರೆ ಸರಿ ಆಗಲ್ಲ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಆಮೇಲೆ ಅದಾಯ್ತು. ಅದಾದಕ್ಕೂ ಮತ್ತೆ ಅವನೇ ಫೋನ್ ಮಾಡ್ಬಿಟ್ಟು ಅವಳಿಗೆ ಸಿಮ್ ಎಲ್ಲ ಕೊಡ್ಸಿದಾನಂತೆ. ಫೋನ್ ಸಿಮ್ ಬರುತ್ತಲ್ಲ ಸರ್, ಅದನ್ನೆಲ್ಲ ಕೊಡ್ಸಿದಾನಂತೆ ಅವಳಿಗೆ. ಗೊತ್ತಾಗಿ ಆಮೇಲೆ ಕೊನೆಗೆ ಅದೆಲ್ಲ ಆಗ್ಬಿಟ್ಟು ಮತ್ತೆ ರಾತ್ರಿ ಅದೆಲ್ಲ ಮನೇಲೆಲ್ಲ ಜಗಳ ಆಗಿ ಅದನ್ನ ರಾತ್ರಿ ಅವನೇ ಕಾಲ್ ಮಾಡ್ದ. ಅವನೇ ಕಾಲ್ ಮಾಡ್ಬಿಟ್ಟು, ಇಲ್ಲ ನಮ್ಮಿಬ್ರು ದೂರ ಮಾಡಕ್ಕೆ ಅವ್ರು ಯಾರು, ನಾವಿಬ್ರು ಚೆನ್ನಾಗಿರೋಣ ಹಂಗೆ ಹಿಂಗೆ ಅಂತ ಹೇಳ್ದ. ಅದಾದ್ಮೇಲೆ ಕೂಡ ಸರಿ ಕಣಪ್ಪ ಆಯ್ತು, ಇನ್ಮೇಲೆ ಆದ್ರೂ ಚೆನ್ನಾಗಿರ, ಇನ್ಮೇಲೆ ಸರಿ ಇರ್ತೀಯ ಅಂತ ಹೇಳಿ, ಇಲ್ಲ ನಾ ಸರಿ ಇರ್ತೀನಿ, ಯಾರು ಏನು ತಂಟೆ ಹೋಗಲ್ಲ ಅಂತ ಹೇಳ್ಕೊಂಡು ಚೆನ್ನಾಗೇ ಇದೀವಿ. ಲಾಸ್ಟ್ ಸೆಪ್ಟೆಂಬರ್ ಆಗಿದ್ದು, ಆಮೇಲೆ ಮಾಲೆ ಹಾಕೊಂಡ್ರು ಚೆನ್ನಾಗೇ ಇದ್ದೀರಿ ಇವಾಗ. ಅದಾದ್ಮೇಲೆ ಒಂದು ಚಿಕ್ಕ ಇನ್ಸಿಡೆಂಟ್ ಆಯ್ತು, ಅದು ಹೇಳ್ಬೋದೇ ಇರೋ ಗೊತ್ತಿಲ್ಲ ಸರ್ ನಿಮ್ ಹತ್ರ. ಹೇಳ್ಬಿಡವ, ನೀನ್ ಇಷ್ಟೇ ಹೇಳಿದೀಯ. ಅದಾದ್ಮೇಲೆ ಲಾಸ್ಟ್ 3 months ಬ್ಯಾಕ್ ನಾನು ಕನ್ಸೀವ್ ಆದೆ. ಕನ್ಸೀವ್ ಆದೆ. ಅದಾದ್ಮೇಲೆ ಮದ್ವೆ ಆಗ ನಂತರ ಡಿಸೈಡ್ ಮಾಡಿದ್ರಿ. ಅಲ್ಲ ಒಂದ್ ನಿಮಿಷ, ಅಂದ್ರೆ ನೀವು ಪ್ರೆಗ್ನೆಂಟ್ ಆಗಿದ್ದು ಈಗ ನಿಮ್ ಮದ್ವೆ ಆಗಿಲ್ಲ ರೈಟ್? ಇಲ್ಲ 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 ಆಗಿಲ್ಲ ಸರ್. ಶಬಾಷ್. ಹೇಳ್ತೀನಿ ಸರ್, ಅದು ಏನಾಯ್ತು ಅಂತ ಹೇಳ್ತೀನಿ. ಅದು ಆಟೋಮೆಟಿಕ್. ಅನ್ಕಂಡು ಈ ಮದ್ವೆ ನಿಮ್ ಮದುವೆ, ಯಾಕಂದ್ರೆ ಇಬ್ರು ಮನೆಗೂ ಗೊತ್ತಿತ್ತಲ್ಲ ಮದ್ವೆ. ಇಲ್ಲ 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 ಇಲ್ಲ. ಆಮೇಲೆ ಏನಾಯ್ತು ಅಂದ್ರೆ ಅದು ಆಟೋಮೆಟಿಕಲಿ ಮಿಸ್ಕ್ಯಾರೇಜ್ ಆಗೋಯ್ತದು. ಬಟ್ ಐ ಮೀನ್ ಈ ಮಧ್ಯೆ ಆ ತಪ್ಪುಗಳನ್ನು ಮಾಡ್ಲಿಕ್ಕೆ ನಿಮಗೆ ಅವ್ರ ಫೋರ್ಸ್ ಅಥವಾ ಅದೇನು? ಇಲ್ಲ ಇಲ್ಲ, ಫೋರ್ಸ್ಫುಲ್ ಏನಿಲ್ಲ. ನಾನು ಟ್ರಸ್ಟ್ ಮಾಡಿದ್ನಲ್ಲ, ಅದು ನನಗೆ ಅವ್ನು ಹಳೆ ಮಾಡಿದ ತಪ್ಪೆಲ್ಲ ನನಗೆ ಕಣ್ಣೆದ್ರಿಗೆನೆ ಬರ್ಲಿಲ್ಲ. ಅದೇನನ್ನೋದು ನಾನ್ ತಪ್ಪು ಮಾಡಿದೀನಿ, ಅವ್ನು ನನಗೆ ಗೊತ್ತಾಗ್ತಿದೆ ಪ್ರೆಸೆಂಟ್. ಬಟ್ ನನಗೆ ಅವನು ಬಿಟ್ಕೊಡ್ಲಿಕ್ಕೆ ಆಗ್ಲಿಲ್ಲ. ಏನೋ ವರ್ಷದಲ್ಲಿ ಆ ತರದ ಹೆಜ್ಜೆ ನೀವು ಇಟ್ಟಿರ್ಲಿಲ್ವಾ? ಇಲ್ಲ ಇಲ್ಲ ಇರ್ಲಿಲ್ಲ, ರೀಸೆಂಟ್ ಆಗಿ ಆಗಿದ್ದು. ಓಕೆ. ಅದಾದ್ಮೇಲೆ ಅದು ನಾವು ಮದ್ವೆ ಆಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ರಿ. ಬಟ್ ಅದು ಮಿಸ್ಕ್ಯಾರೇಜ್ ಆಯ್ತು. ಅದೇನಕ್ಕಾಯ್ತು ಏನಂತ ಗೊತ್ತಾಗ್ಲಿಲ್ಲ. ಆಮೇಲೆ ಅದಾದ್ಮೇಲೆ ನೀವೇನು ಮಾಡಿದ್ದಲ್ಲ ಅದು? ಇಲ್ಲ ಇಲ್ಲ, ನಾನೇನು ಮಾಡ್ಲೇ ಇಲ್ಲ. ನಾವು ಮದ್ವೆ ಆಗೋಣ ಅಂತಾನೆ ಫಿಕ್ಸ್ ಆಗಿದ್ದು. ಮದ್ವೆ ಆಗೋಣ ಮೀನ್ಸ್ ಮನೆಯವ್ರನ್ನ ಒಪ್ಸಿನೋ ಅಥವಾ ಮನೆಯವ್ರನ್ನ ಒಪ್ಸಿ ಆಗಿದ್ರು, ಮನೆಯವ್ರನ್ನ ಒಪ್ಸಿನೋ ಅಥವಾ ಏನೋ ಒಂದ್ ಮಾತಾಡೋಣ ಒಟ್ನಲ್ಲಿ ಮದ್ವೆ ಬಗ್ಗೆ ಮಾತಾಡಿ ಆಗ್ಬಿಡೋಣ ಅಂತಾನೆ ಇದ್ದಿದ್ದು. ಮನೆಯವ್ರು ಒಪ್ಪಿಲ್ಲ ಅಂದ್ರೆ ಎಲ್ಲ ಬೇರೆ ಕಡೆನೇ ಹೋಗಿ ಮದ್ವೆ ಆಗ್ಬಿಟ್ಟು ಅವ್ರ ಮನೇಲಿ ಗೊತ್ತಿತ್ತಲ್ವಾ, ಅವ್ರು ಸೇರಿಸ್ತಾರಂತ ಗೊತ್ತಿತ್ತು. ಓಕೆ, ಈ ತಪ್ಪಿಗೊಂದು ಸರಿಯಾದ ಅರ್ಥ ಕೊಡೋಣ ಅಂತ. ಅದಾದ್ಮೇಲೆ ಆಮೇಲೆ ಅದಾಯ್ತು, ಚೆನ್ನಾಗೇ ಇದ್ವಿ. ಇವಾಗ್ಲೂ ಚೆನ್ನಾಗಿದೀವಿ. ಬಟ್ ನನಗೇನು ಅಂದ್ರೆ ಅವನು ನನ್ನ ಎಲ್ಲೂ ಹೊರಗಡೆ ಹೋಗಕ್ಕೆ ಬಿಡ್ತಿಲ್ಲ. ನನಗೆ ಅವನು ಎಲ್ಲೂ ಹೊರಗಡೆ ಹೋಗೋಕ್ಕೂ ಬಿಡ್ತಿಲ್ಲ. ಯಾರು ಕಾಂಟ್ಯಾಕ್ಟ್ ಅಂದ್ರೆ ಈಗ ಫ್ರೆಂಡ್ಸ್ ಸರೌಂಡಿಂಗ್ ಬಿಟ್ಟು ಬೇರೆ ಯಾರು ಕಾಂಟ್ಯಾಕ್ಟ್ ಇಟ್ಕೊಳಕ್ಕೂ ಬಿಡ್ತಿಲ್ಲ.
ಇನ್ನೊಂದ್ ಏನು ಅಂದ್ರೆ ನಾನು ಅವನ ಜೊತೆ ಮಾತಾಡ್ತಿದ್ದೀನಿ, ನನಗೆ ಹಳೇದೆಲ್ಲ ನೆನಪಾಗ್ತಿದೆ. ಇವನು ಬೇರೆ ಯಾವ್ದೋ ಹುಡುಗಿ ಜೊತೆ ಹೋಗಿ ಬಂದಿದ್ದಾನೆ, ನಾನ್ ಹೆಂಗ್ ಇವನನ್ನ ಅಕ್ಸೆಪ್ಟ್ ಮಾಡ್ಲಿ, ಮುಂದೆನು ಇದೇ ತರ ಆದ್ರೆ ಏನ್ ಕತೆ, ಆ ತರ ನನ್ ತಲೆಯಲ್ಲಿ ಬರ್ತಾ ಇರೋದು ಸರ್ ಇವಾಗ. ಮನೇಲಿ ನೋಡಿದ್ರೆ ಅಪ್ಪ ಸರಿ ಇಲ್ಲ, ಈಗ ಪೂರ್ತಿ ಜವಾಬ್ದಾರಿ ನಾನೇ ತಗೊಂಡಿದ್ದೀನಿ, ಅಣ್ಣ ಅಂತೂ ತಲೆನೇ ಕೆಡ್ಸ್ಕೊಳಲ್ಲ. ನಾನೀಗ ಅವನು ಮದ್ವೆ ಆಗ್ಬೇಕು ಬಿಡ್ಬೇಕು ಆ ತರ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ನಾನು ಇವಾಗ. ಮನೇಲಿ ಮಾತುಕತೆ ಎಲ್ಲ ಅಂದ್ರೆ ಬೇರೆ ಹುಡ್ಗನ್ ಜೊತೆ ಬೇರೆ ಹುಡ್ಗನ್ ನೋಡ್ತಾ ಇದಾರೆ, ಮಾತುಕತೆ ಮಾಡ್ತಾರೆ. ನನಗೆ ಇವಾಗ ಮನೆ ಸಾಲ ತೀರ್ಸ್ಬೇಕು, ಅಕ್ಕನ ಮದ್ವೆಗೆ ಸ್ವಲ್ಪ ಸಾಲ ಆಗಿದೆಯಲ್ವಾ, ಅದನ್ನ ತೀರಿಸ್ಬೇಕು ಅಂತ ನಾನ್ ನೋಡ್ತಾ ಇದ್ದೀನಿ. ನಂಗೆ ಈಗ ಲೈಫ್, ಈಗ ಅವನಂದ್ರೆ ತುಂಬಾ ಇಷ್ಟ, ಸಖತ್ ಇಷ್ಟ ಸರ್, ಅದೇನಂತ ಗೊತ್ತಿಲ್ಲ. ಅವ್ನ ಏನೇ ತಪ್ಪು ಮಾಡಿದ್ರೆ ಅವ್ನ ಕ್ಷಮಿಸ್ಕೊಂಡು ಅವ್ನ್ ನನ್ ಜೊತೆ ಇರ್ಬೇಕು ಅಂತ. ಬಟ್ ನನಗೆ ಕೆಲವೊಂದ್ಸತಿ ಅನ್ಸೋದು ಅವ್ನ್ ಬೇರೆ ಯಾವ್ದೋ ಹುಡುಗಿ ಜೊತೆ ಹೋಗಿ ಬಂದಿದ್ದಾನೆ, ಇವಾಗ ಆದ್ರೆ ಪರವಾಗಿಲ್ಲ, ಇನ್ ಮುಂದಕ್ ಮದ್ವೆ ಆದ್ಮೇಲೆ ಹೋದ್ರೆ ನಾನ್ ಏನ್ ಮಾಡ್ಬೇಕು, ಆ ತರ ತಲೆಯಲ್ಲಿ ಬರ್ತಾ ಇರೋದು ನನಗೆ ಮೈಂಡ್ ಥಾಟ್. ಈ ಕನ್ಫ್ಯೂಷನ್ ಅಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಈಗ ಫೋನ್ ಮಾಡಿ ಮಾತಾಡಿದಾರೆ ಸ್ವಲ್ಪ ಮುಂಚೆ, ನಿಮಗೆ ಕಾಲ್ ಮಾಡ್ಲಿಕ್ಕಿಂತ ಮುಂಚೆ. ಆಮೇಲೆ ಸ್ವಲ್ಪ ಬಿಟ್ಟು ಅನ್ಸ್ತಿದೆ, ಅವ್ನ್ ಬೇರೆ ಯಾವ್ದೋ ಹುಡುಗಿ ಜೊತೆ ಹೋಗಿ ಬಂದಿದ್ದ, ನಾನ್ ಹೆಂಗ್ ಅವನ ಜೊತೆ ಇರ್ಲಿ, ನಾನು ಎಲ್ಲದಕ್ಕೂ ಅನುಮಾನ ಪಡ್ತಾನೆ. ಕೆಲವೊಂದ್ಸತಿ ತುಂಬಾ ಚೆನ್ನಾಗಿರ್ತಾನೆ, ಮಗು ತರ ಹಿಂಗೆ ಮಕ್ಳು ಟ್ರೀಟ್ ಮಾಡ್ತಾರೋ ಆ ತರ ಟ್ರೀಟ್ ಮಾಡ್ತಾನೆ. ಈ ಕನ್ಫ್ಯೂಸ್ ಅಲ್ಲಿ ಇದೀನಿ ಸರ್, ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮುಂದಕ್ಕೆ ಮೂವ್ ಆಗೋಣ, ಈಗ ಜಸ್ಟ್ ಬೇಡ ಬಿಟ್ಬಿಡೋಣ, ನೆಕ್ಸ್ಟ್ ಹೋಗೋಣ ಅಂದ್ರೆ, ಬೇರೆಯವ್ರ ಮದ್ವೆ ಆಗೋಣ ಅಂದ್ರೆ, ಈಗ ನನ್ ಹಳೆ ವಿಚಾರ ಈಗ ಮನ್ಸಲ್ಲಿ ಇಟ್ಕೊಂಡ್ರೆ ಯಾರೋ ಬೇರೆ ಮುಖಾಂತನಾರು ಅವ್ರಿಗೆ ಗೊತ್ತಾಗೇ ಆಗುತ್ತೆ ತಾನೆ. ಗೊತ್ತಾದ್ಮೇಲೆ ನನಗೆ ಕೆಟ್ಟ ಹೆಸರು ಬರುತ್ತೆ. ಎಲ್ಲದನ್ನೂ ಅಕ್ಸೆಪ್ಟ್ ಮಾಡ್ಕೊಂಡಂತ ಹುಡುಗ ಸಿಕ್ಕಿದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಜೀವನ ಪೂರ್ತಿ ಅದನ್ನೇ ಹೀಯಾಳ್ಸ್ಕೊಂಡ್ ಕೂತಿದ್ರೆ, ನೀನ್ ಅವ್ರ ಜೊತೆ ಹೋಗಿದ್ದೆ, ಅವ್ನ್ ಇಷ್ಟಪಟ್ಟಿದ್ದೆ, ಅವ್ನ ಇಷ್ಟ ವರ್ಷ ಇದ್ದೆ ಅಂತ ಇದ್ರೆ, ಈಗ ಬೇರೆ ಮದ್ವೆ ಆಗೋಕ್ಕೂ ಭಯ ಆಗ್ತಿದೆ. ಈಗ ನಮ್ಮ ರೀಸೆಂಟ್ ಆಗಿ ನಮ್ಮ ಅತ್ತೆ ಮಗಳದೇ ಮದ್ವೆ ಆಯ್ತು, ಅವ್ರ ಹುಡ್ಗ ಬೇರೆ ಕ್ಯಾಸ್ಟ್, ಅವನು ತುಂಬಾ ಮಗು ಆಗಿದೆ, ಮಗು ಆದ್ಮೇಲೆ ಇವಾಗ ಟಾರ್ಚರ್ ಮಾಡಕ್ ಶುರು ಮಾಡಿದ್ದಾರೆ. ನೀನ್ ಬಡವಳು, ನೀನ್ ಕೀಳು, ನಿನ್ ಮಗು ಈ ತರ ಇದೆ, ಮಗು ನನ್ನ ಹತ್ರ ಬರಲ್ಲ, ಅದಕ್ಕೆ ಕೆಟ್ಟದಾಗೆಲ್ಲ ನೋಡ್ತಾ ಇದಾರೆ. ನನ್ ಲೈಫ್ ಆ ತರ ಆಗ್ಬಿಡುತ್ತಾ ಅನ್ನೋದೊಂದು ಭಯ ಸರ್ ನನಗೆ. ಓಕೆ, ಈಗ ಏನ್ ನಿರ್ಧಾರ ತಗೊಳ್ಬೇಕು ಅಂತ? ಈಗ ಎಂತ ನನಗೆ ಏನ್ ಮಾಡ್ಬೇಕಂತಾನು ಗೊತ್ತಿಲ್ಲ. ಮೂವ್ ಆನ್ ಆಗ್ಬೇಕಾ ಅಥವಾ ಪ್ರೆಸೆಂಟ್ ಈ ಲೈಫಿಗೆ ಅಡ್ಜಸ್ಟ್ ಆಗ್ಬೇಕಾ ಅಂತ. ಬಟ್ ವಿಷಯ ಏನಂದ್ರೆ, ಸ್ವಲ್ಪ ಈ ಮಟ್ಟಿನ ಬುದ್ಧಿವಂತಿಕೆ ತುಂಬಾ ತಡವಾಯ್ತು ಅಂತ ಅನ್ನಿಸ್ತಾ ಇಲ್ವಾ? ಹೌದು ಸರ್, ಯಾವ ಅದೆಲ್ಲ ತಪ್ಪೆಲ್ಲ ಮುಗ್ದಾದ್ಮೇಲೆ ನನಗೆ ಅರಿವಾಯ್ತು. ಅದೇ ಈಗ ನೋಡಿ, ಪ್ರಪಂಚದಲ್ಲಿ ಅನರ್ಥಗಳಿಗೆಲ್ಲ ಕೊಡಬಹುದಾದ ಬಹಳ ಚಿಕ್ಕ ನೆಪ ಏನಂದ್ರೆ, ಅಯ್ಯೋ ನನಗೆ ಇದು ಮುಂಚೆ ಗೊತ್ತಿರಲಿಲ್ಲ ಸರ್, ಅದಾಗಿದೆ. ಬಟ್ ಕೆಲವೊಂದು ವಿಚಾರಗಳು ನೀವು ಎಲ್ಲ ಒಂದು ವಿಚಾರ ಒಂದಷ್ಟು ಎಡವಟ್ಟುಗಳನ್ನು ಮಾಡಿ ಆದ್ಮೇಲೆ ಇಲ್ಲಿ ಬಂದು ಜ್ಞಾನಿಗಳ ತರ ಚಿಂತನೆ ಮಾಡಿದ್ರೆ ಅದಕ್ಕೆ ಪ್ರಯೋಜನ ಇಲ್ಲ. ಆಯ್ತು, ಬಟ್ ನೋಡಿ, ಅಕ್ಕನನ್ನ ಮದುವೆಗೆ ಆಗಿರ್ತಕ್ಕಂಥ ಸಾಲವನ್ನು ಹೊತ್ತುಕೊಂಡಿದ್ದೀವಿ. ಒಂದು ಹೆಣ್ಮಗಳಾಗಿ ಮನೆಯನ್ನ ನಿನ್ನ ಕಂಟ್ರೋಲಿಗೆ ತಗೊಂಡು ಅಲ್ಲಿನ ಬೇಕು ಬೇಡಗಳನ್ನು ಪೂರೈಸ್ತಾ, ಸಾಲ ತೀರಿಸ್ತಾ, ಸಂಘಗಳಿಗೆ ದುಡ್ಡು ಕಟ್ಟಿಕೊಂಡು, ಚೀಟಿ ಕಟ್ಟಿಕೊಂಡು, ಅಮ್ಮನ ನೋಡಿಕೊಂಡು, ಕೆಲವು ವಿಚಾರಗಳಲ್ಲಿ ನೀನು ಧರ್ಮದ ಅಥವಾ ಆ ಸತ್ವಗುಣದ ಉತ್ತುಂಗದಲ್ಲಿದ್ದೀಯ. ನಿನ್ನನ್ನು ಯಾರೂ ಮೀರಿಸ್ಲಿಕ್ಕಾಗಲ್ಲ ಅಂತ ಹೆಣ್ಮಗಳು. ಆದರೆ ಇಲ್ಲಿ ಈ ಲವ್ ಅಥವಾ ಹುಡುಗನ ಜೊತೆ ಸಂಬಂಧ ಬೆಳೆಸಿದ್ದು ಅಥವಾ ಮದುವೆಗೆ ಮುಂಚೆ ದೈಹಿಕವಾಗಿ ಕೆಲವೊಮ್ಮೆ ಈ ಮಟ್ಟಿನ ಹೆಜ್ಜೆ ಇಟ್ಟಿರೋದು. ಈಗ ನೀನು ಈ ಮಧ್ಯೆ ಒಂದು ಮಾತು ಬಳಸಿದೆ, ನನ್ನ ಈಗ ಓಕೆ, ನಾನು ಈ ಹುಡುಗನ ಬಿಟ್ಟು ಇನ್ನೊಂದು ಮದುವೆ ಆಯ್ತೀನಿ ಅಂದರೂ ಕೂಡ ಎಲ್ಲವನ್ನ ಸರಿಯಾದ ರೀತಿಯಲ್ಲಿ ಪಾಸಿಟಿವ್ ಆಗಿ ತಗೊಳ್ಳೋಣ ಆದರೆ ಸರಿ ಸಾರ್ ಅಂತ ಅಲ್ವಾ? ನಿನಗೆ ಈ ಹುಡುಗ, ಈಗ ನೀನು ಪ್ರೀತಿಸ್ತಿರೋ ಹುಡುಗನಿಗೆ ಇನ್ನಿಬ್ಬರು ಹುಡುಗಿಯರು ಗರ್ಲ್ ಫ್ರೆಂಡ್ಗಳು ಅವರೇ ಅನ್ನೋದನ್ನೇ ನಿಂಗೆ ತಡ್ಕೊಳಕ್ಕಾಗ್ತಿಲ್ಲ ಅನ್ನೋದಾದರೆ, ಒಬ್ಬನ ಜೊತೆ ದೈಹಿಕ ಸಂಬಂಧ ಬೆಳೆಸಿ ಇವಳು ಕನ್ಸೀವ್ ಆಗಿದ್ಲು ಅನ್ನೋದನ್ನು ಇನ್ನು ಯಾರೋ ನೀನು ಗಂಡನಾಗಿ ಬರೋನು ಅವ್ನು ಹೆಂಗೆ ಪಾಸಿಟಿವ್ ಆಗಿ ತಗೊಳ್ಬೇಕು ಅಂತ ನೀನು ಹೆಂಗೆ ಯೋಚನೆ ಮಾಡ್ತೀಯ? ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಸರ್ ಈ ವಿಷಯ. ಅಲ್ಲ, ಅಲ್ಲಿಗೆ ಬರ್ತೀನಿ. ಈಗ ಅದೇ ಹೇಳೋದು ಅಂದ್ರೆ, ಈ ಹುಡುಗನಿಗೆ ಇನ್ನಿಬ್ರು ಗರ್ಲ್ ಫ್ರೆಂಡ್ಸ್ಗಳು ಅವರೇ ಅನ್ನೋದೇ ನಿನಗೆ ಈ ಮಟ್ಟಿನ ಶೂಲ ತರ ನಿನ್ನ ಕುತ್ತಿಗೆಗೆ ಬಂದು ನಿಂತಿರ್ಬೇಕಾದ್ರೆ, ನಿನ್ನನ್ನು ಕೂಡ ಬೇರೆ ಯಾರೋ ಅದೆಲ್ಲ ಗೊತ್ತಾದ ಮೇಲೂ ಕ್ಷಮಿಸಬೇಕು ಅನ್ನೋದು ಮಾನವ ಧರ್ಮ. ಆದರೆ ಅದು ಯಾರೊಬ್ಬರಿಗೂ ಕೋಪ ಅಥವಾ ಅಂತ ರೌದ್ರಾವತಾರ ಕಾರಣ ಆಗೇ ಆಗುತ್ತಲ್ಲವ ಅದು. ಅದು ಒಬ್ಬ ಪುರುಷನಾಗಿ ನೀನು ಹೇಗೆ ನನ್ನ ಹುಡುಗ ನೆಟ್ಟಗಿರಬೇಕು ಅಂತನೋ, ಯಾರೋ ಒಬ್ಬ ನಿನ್ನನ್ನು ಮದುವೆ ಆಗೋನು ಕೂಡ ಇವಳು ಒಳ್ಳೆ ರೀತಿಯಲ್ಲಿ ಬಂದಿರಬೇಕು ಅಂತ ಆಸೆ ಪಡೋದ್ರಲ್ಲಿ ತಪ್ಪೇ ಇಲ್ವಲ್ಲ. ಬಟ್ ಹಂಗಿಲ್ಲ ಅಂದಾಗ
ನೋಡಿ, ಒಂದು, ನೀವು ಈ ಸಮಯದಲ್ಲಿ ಅಕ್ಕನ ಮದುವೆಗೆ ಮಾಡಿದ ಸಾಲ ತೀರಿಸೋದು, ಅಥವಾ ಇಲ್ಲಿ ಅಣ್ಣ ಮತ್ತೆ ಅಪ್ಪ ಯಾಕೋ ಮನೆಯ ಜವಾಬ್ದಾರಿ ತಗೊಳ್ತಿಲ್ಲ ಅಂದಾಗ ಈ ಎಲ್ಲ ಪ್ರಕರಣ ಅಥವಾ ಒಟ್ಟಾರೆ ಪ್ರಕರಣವನ್ನು ಬದಿಗಿಟ್ಟು ಮೊದಲು ನೀನು ಮನೆಗೆ ಮಗಳಾಗಬೇಕು. ಹ್ಮ್. ಯಾಕಂದ್ರೆ ಈ ಸಮಯದಲ್ಲಿ ನೀನು ಮದುವೆ ಆಗಿ ಇನ್ಯಾರನ್ನೋ ಅಥವಾ ಈತನನ್ನೋ ಹ್ಮ್. ಸರ್ ಇವತ್ತು ಒಪ್ಪಲ್ಲ ಸರ್, ನಂಗೆ ಕೆಲ್ಸಕ್ಕೆ ಹೋಗ್ಬಿಡಲ್ಲ ಸರ್, ಇವೆಲ್ಲ ಹೇಳಂಗಿಲ್ಲ. ಹ್ಮ್. ನಿನ್ನ ಮನೆ ಸಾಲ ತೀರೋದು ಅಥವಾ ನಿನ್ನ ಅಮ್ಮನ ನೋಡ್ಕೊಳ್ಳೋದು ಅಥವಾ ಸದ್ಯಕ್ಕೆ ಮನೆ ನಡೆಸೋದು ಇನ್ನೂ 21 ವರ್ಷ, 23, 24, 25ವರೆಗೂ ಒಂದು ಸ್ವಲ್ಪ ಟೈಮ್ ತಗೋ. ಬಟ್ ಆ್ಯಕ್ಚುಲಿ ಏನು ಗೊತ್ತಾ, ಈಗ ನೀವೇ ಹೇಳಿದ್ರಿ ನನ್ನ ಮನಸ್ಸಿಗೆ ತುಂಬ ಇಷ್ಟ ಆಗಿದ್ದಾನೆ ಅಥವಾ ನಂಗೆ ತುಂಬ ಇಷ್ಟ, ಫೈನ್, ನಿನ್ನ ಮನೆಯವ್ರನ್ನೆಲ್ಲ ಒಪ್ಪಿಸಿ ಅವ್ರ ಮನೆಯವ್ರನ್ನೆಲ್ಲ ಒಪ್ಪಿಸಿ ಈ ಸಂಬಂಧದಲ್ಲಿ ನೀನು ಮುಂದುವರಿಬೋದು. ಯಾಕಂದರೆ ಇಲ್ಲಿಂದ ನೀನು ಬಿಡಿಸ್ಕೊಂಡು ಇನ್ಯಾವುದೋ ಹುಡುಗನ ಬದುಕಿಗೆ ಹೋಗಿ ಅವನಿಗೆ ಮೋಸ ಆಗ್ಲಿಕ್ಕೆ ನನಗೂ ಇಷ್ಟ ಇಲ್ಲ. ಹೌದು ಸರ್, ನಂಗೆ ಅದು ಕಾಡ್ತಾ ಇದೆ. ಈಗ ಹೌದವ್ವ, ಹ್ಮ್. ಇನ್ಯಾರ ಜೊತೆನೋ ಕೂತಾಗ ನಿಂತಾಗ ಮಲಗಿದಾಗ ಆತ್ಮಸಾಕ್ಷಿ ಇಲ್ವಾ ನಿಮಗೆ? ನಂಗೆ ಅದೇ ಅವ್ರು ಈಗ ಮೈಂಡ್ ಅಲ್ಲಿ ಇರೋದು ಅಷ್ಟೇ ಸರ್, ಬೇರೆ ಯಾವ್ದೇ ಹುಡುಗನ್ ತೋರಿಸ್ತಿದ್ರು ನನಗೆ ಅದು ಬೇಡವೇ ಬೇಡ. ಅಲ್ಲ, ಈಗ ನಾನು ಹೇಳ್ತೀನಿ, ಇದ್ರೆ ಒಡ್ಡಿಯಾಗಿದ್ದು ಬಿಡು, ಹ್ಮ್. ಇನ್ನೊಬ್ಬನ ಬದುಕಲ್ಲಿ ಆಟ ಆಡಬೇಡ. ಅದೇ ಸರ್, ಅದಕ್ಕೆ ನಾನು 5 years ಆಗ್ತಾ ಬಂದ್ರು ನಿಮಗೆ ನಾನು ತುಂಬಾ ನೀನು ಕೆಟ್ಟವಳು ಅಂತ ಹೇಳ್ತಾ ಇಲ್ಲ. ಈ ಸ್ಥಿತಿಯಲ್ಲಿ ನಿಮ್ಮಿಬ್ಬರಿಗೂ ಮೀರಿ ಇನ್ಯಾರೋ ಒಬ್ಬ ಹುಡುಗನ ಆಗಮನ ಅಂತ ಅವನ ಬದುಕು ಯಾಕೆ ಹಾಳಾಡ್ಬೇಕು? ಅವ್ರು ನನ್ನಿಂದ ಅವ್ರ ಲೈಫ್ ಹಾಳಾಗ್ಬಿಡುತ್ತೆ ಪಾಪ. ಹೌದವ್ವ, ಈಗ ಮದುವೆ ಮುಂಚೆ ಎಲ್ಲಾರು ಇದ್ ಮಾಡ್ತಾರೆ ಸರ್, ನಾನು ಹೋದ್ಮೇಲೆ ನೆಟ್ಗಿರ್ತೀನಿ ಸರ್ ಅನ್ನೋದು ನಿನ್ನ ವಾದನೆ ಅಂತಲೇ ಅಂದುಕೊಳ್ಳೋ. ಮನಸ್ಸಾಕ್ಷಿ ಒಪ್ಪಲ್ಲ ಸರ್, ಮನಸ್ಸಾಕ್ಷಿ ಇರ್ಬೇಕಲ್ವಾ? ಒಪ್ಪದೇ ಇಲ್ಲ. ಹಾಗಾಗಿ ಇಲ್ಲಿ ಮೊದಲು, ಯಾಕಂದ್ರೆ ನೋಡವ, ಒಂದು ಮದುವೆ ಅಂತ ಆದಾಗ ನೀನ್ ಬಾಳ್ಪಟ್ಟಿ ಹಿಡ್ಕೊಂಡು ಕೇಳಬಹುದು. ಅದಕ್ಕೆ ಮುಂಚೆ ನೀನು ಈ ಹುಡುಗಿರ್ನ ಸಂಪರ್ಕ ಮಾಡಿ ಹಿಂಗಿದೆ ಹಂಗಿದೆ ಅಂತ ನೀನು ಇಷ್ಟೆಲ್ಲ ಒದ್ದಾಟಬೇಕಾಗುತ್ತೆ. ಸಮಾಜದ ಮುಂದೆ ನೀನೇನು ಹೇಳ್ಕೊಳಕ್ ಆಗಲ್ಲ. ಮದುವೆ ಆದ್ಮೇಲೂ ಹಿಂಗೆ ಮಾಡ್ಬಿಟ್ರೆ ಹಿಂಗೆ ಹಂಗೆ ಅಂತ ನೋಡುವ, ಭವಿಷ್ಯದ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಿದಷ್ಟು ಮನುಷ್ಯ ದುಃಖಿತನಾಗ್ತಾನೆ, ಮತ್ತೆ ಪ್ರೆಸೆಂಟ್ ಅಲ್ಲಿ ಅವ್ನು ನೆಮ್ಮದಿಯಾಗಿರೋಕ್ಕಾಗಲ್ಲ ಅಲ್ವಾ? ಓಕೆ, ಮದುವೆ ಆದ್ಮೇಲೂ ಅವನು ಇನ್ನೊಂದು ಸಂಬಂಧ ಇಟ್ಕೊಂಡ್ರೆ, ಇನ್ನೊಂದು ಹುಡುಗಿ ಇದು ಮಾಡಿದ್ರೆ ಅದು ಮಾಡಿದ್ರೆ ಅವತ್ತಿಗೆ ನೀನು ಜುಟ್ಟು ಹಿಡ್ಕೊಂಡು ಕೇಳ್ಬೋದು, ಒಳಪಟ್ಟಿ ಹಿಡ್ಕೊಂಡು. ಈಗ ನೀನು ಏನು ದಾರಿಲಿ ನಡ್ಕೊಂಡು ಬಂದಲ್ಲವ, PUC ಕಾಲದಿಂದಲೂ ಲವಲ್ ಬಿದ್ದೆ, ನಾನು ಸಂಬಂಧ ಇಟ್ಕೊಂಡಿದ್ದೆ, ಅಥವಾ ನಾವು ಲವ್ ಮಾಡಿದೋ, ನಾವಿಬ್ಬರು ಕೂಡ್ದೋ, ಕನ್ಸೀವ್ ಆದೋ, ಅವಶ್ಯವಾಗಿ ಇದು ಸಮಾಜಕ್ಕೆ ಅಥವಾ ಕಾರ್ಯಕ್ರಮ ನೋಡ್ತಾ ಇರೋ ನಿನ್ನ ವಯಸ್ಸಿನ ಯಾವ ಹೆಣ್ಣು ಮಕ್ಕಳಿಗೂ ಮೋಟಿವೇಟ್ ಮಾಡೋ ಸ್ಫೂರ್ತಿ ಕತೆ ಅಂತೂ ಅಲ್ಲ. ಬಟ್ ಏನೋ ಇಲ್ಲಿ ಬಂದು ತಗಳಾಕೊಂಬಿಟ್ಟಿದೆಯಾ ಅಂತ ಸ್ವಲ್ಪ ವಿವರಣೆ ನೀಡ್ತಾ ಇದ್ದೀನಿ ಅಷ್ಟು ಬಿಟ್ಟರೆ ಏನವ ಇದು ಗಬ್ಬು ಜೀವನ ಅಂತಲೇ ಹೇಳ್ತಾ ಇದ್ದೆ. ಯಾರಾದರೂ ಅಷ್ಟೇನವಾ, ಓದೋ ಸಮಯದಲ್ಲಿ ಆಯಿತು ನಿನಗೇನೋ ಅಂತ ಭಾವನೆ ಇತ್ತು ಅಂದಾಗ ನಿನ್ನ ಮನೆ ಕಷ್ಟಗಳು ಹಾಸ್ಕೋ ಒತ್ಕೋ ಅನ್ನೋಷ್ಟಿದ್ದಾವೆ, ನೀನೆಲ್ಲ ಹೆಂಗಿರ್ಬೇಕು? ಓಕೆ, ನೀನು 23, 24 ಒಂದು ಹಂತಕ್ಕೆ ಬಂದಮೇಲೆ ನಿಮ್ಮ ಮನೆಯವರೇನು ಮದುವೆ ಮಾಡ್ತಿರ್ಲಿಲ್ವಾ? ಅಂಡ್ ಹಂಗೂ ಕೂಡ ಆ್ಯಕ್ಚುಲಿ ನೀವು ದೈಹಿಕವಾಗಿ ಸೇರದೆ ಆ ಮಟ್ಟಿಗೆ ಮುಂದುವರಿದು ಹೋಗಿದ್ದಿದ್ರೆ ಬಿಟ್ಟು ಬದುಕವ ಬಿಡು, ಇದನ್ನೆಲ್ಲ ಬಿಟ್ಬಿಟ್ಟು ಯಾಕೆ ಇಷ್ಟೊಂದು ಹುಡುಗಿರ ಸವಾಸ ಇಟ್ಕೊಳ್ಳೋ ಈತನ ಬದುಕಲ್ಲಿ ಯಾಕೆ ಹೋಗ್ಬೇಕು ನೀನು? ಇವತ್ತಲ್ದಿರ ನಾಳೆ ಮತ್ತೆ ಇದೇ ಬುದ್ಧಿ. ಯಾಕಂದರೆ ನಿನಗೆ ಅಲ್ಲಿ ಕ್ರಿಯೆ ಮಾತ್ರ ಕಾಣೋದಲ್ಲ, ಆ ಕ್ರಿಯೆ ಹಿಂದೆ ಇರುವ ಅವರ ಸಂಸ್ಕಾರಗಳು ಇವತ್ತಲ್ಲ ನಾಳೆ ಅದು ಮತ್ತೆ ಮುಂದುವರಿಯುತ್ತೆ. ಹೌದಲ್ಲ? ಈಗ ನೀನು ಕಳ್ಳತನ ಮಾಡಿದ್ದನ್ನು ಮಾತ್ರ ನೋಡಂಗಿಲ್ಲ, ಕಳ್ಳತನ ಮಾಡುವ ಸ್ವಭಾವ ಅದು ಶಾಶ್ವತವಾದದ್ದು. ಅವನ ಮನಸ್ಸಿಗೆ ಬರಬೇಕು, ಅಯ್ಯೋ ಇಷ್ಟೆಲ್ಲ ನಾನು ಆಸ್ಪತ್ರೆಯಲ್ಲಿದ್ದಾಗ, ನಾನು ಕಷ್ಟದಲ್ಲಿದ್ದಾಗ ಎಲ್ಲ ರೀತಿಯಲ್ಲೂ ಒಂದು ಮದುವೆ ಮುಂಚೆನೆ ನನ್ನ ಸಂಗಾತಿಯಂತೆ ಬಂದು ನನ್ನ ಬದುಕಿಗೆ ಬೆಳಕಾದ ಅಥವಾ ನನ್ನ ಬದುಕಿಗೆ ಆಸರೆಯಾದ ಇವಳಿಗೆ ನಾನು ಅನ್ಯಾಯ ಮಾಡೋದಾ? ಇಲ್ಲ ಅಂತ ಕನಸಲ್ಲೂ ಅನ್ಯಾಯ ಮಾಡ್ಲಿಕ್ಕೆ ಅವನಿಗೆ ಮನಸ್ಸು ಬರಬಾರ್ದು. ಆ ಇಚ್ಛೆ, ಆ ಸಂಕಲ್ಪ, ಆ ಸದ್ಬುದ್ಧಿ ಅವನ ಅಂತರಂಗದಲ್ಲಿ ಬರೋದು ಹೊರತು ನೀನು ದಿವಸ ಒಂದೊಂದು ಇವಳು ಹುಡುಗಿ ಇವಳು ಬಂದಳಂತೆ, ಇವನು ಯಾರು ಈಗ ಹೊಸ ಹುಡುಗಿ ಜೊತೆ ಅವನಂತೆ, ನೀನು ಹುಡುಗಿಕೊಂಡು ಹೋಗಿ ಅವ್ರಿಗೆ ಬುದ್ಧಿ ಹೇಳೋದೇ ನಿನ್ನ ಜೀವನ ಪೂರ್ತಿ ಕೆಲಸನ, ಅದು ಅವ್ರಿಗೆ ಬರಬೇಕಲ್ಲ. ಹಾಗಾಗಿ ಇಲ್ಲಿ ನಿನ್ನ ತಾಯಿ, ನಿನ್ನ ಅಣ್ಣ, ನಿನ್ನ ಅಮ್ಮ, ಇವತ್ತಿಗೆ ನೀನೊಂದು ಬದುಕನ್ನು ಅಥವಾ ಸಂಸಾರವನ್ನು ನೀನು ಆ ಕುಟುಂಬವನ್ನು ಲೀಡ್ ಮಾಡ್ತಾ ಇದೆಯಾ, ಅಲ್ಲಿ ಏನು ಒಪ್ಕೊಂಡಿದೀಯ ಅವೆಲ್ಲ ಇತ್ಯರ್ಥ ಆಗೋವರೆಗೂ ಈ ವಿಚಾರದಲ್ಲಿ ನೀನೇನು ನಿರ್ಧಾರ ತಗೊಳ್ಬೇಡ. ಮುಂದೊಂದು ದಿನ ಈತನೇ ನನಗೆ ಬೇಡ ಅಂತ ಬಿಟ್ಟು ಹೋಗ್ತಾನೆ, ಅದು ಅವನ ಇಚ್ಛೆ. ಆದರೆ ಈ ಸಮಯದಲ್ಲಿ ಇನ್ನೊಂದು ಯಾವುದೋ ಹುಡುಗನನ್ನಾಗೋದು, ಮನೆಯವರು ಹೇಳ್ತವ್ರೆ ಅಂತ ಇನ್ನೊಂದಕ್ಕೆ ಹೋಗೋದೆಲ್ಲ ಹೋಗಬೇಡ. ಆತರ ಯೋಚನೆ ಮಾಡೋದೇ ಇಲ್ಲ ಸರ್ ನಾನು. ಈಗ ಮನೇಲಿ ಅಪ್ಪ ಫುಲ್ ಯಾವಾಗ್ಲೂ ದಿನ ಕಿರಿಕಿರಿ, ಅವ್ರದ್ದು ದಿನ ಕುಡ್ಕೊಂಬಂದ್ ಕಿರಿ 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 ಕಿರಿ, ಒಂದು ದಿನ ನೆಮ್ಮದಿಯಾಗಿ ನಿದ್ದೆ ಮಾಡ್ಲಿಕ್ ಬಿಡಲ್ಲ. ಬರೋದು ಅಮ್ಮನಿಗೆ ಕೆಟ್ಟಾಗ ಹೇಳೋದು, ಹೊಡಿಯೋದು. ನಿಜ, ಅಪ್ಪ ಅಮ್ಮನ ಮೇಲೆ ಕೈ ಮಾಡ್ಬಾರ್ದಂತ ಹೇಳ್ತಾರೆ,
ನಾವ್ ಕಂಟ್ರೋಲ್ ತಪ್ಪಿ ನಾನು ನಮ್ಮ ಅಣ್ಣ ಕೂಡ ಕೈ ಮಾಡಿದ್ರು ನಮ್ಮ ಅಪ್ಪನ ಮೇಲೆ ಒಂದ್ ಟೈಮ್ ಅಲ್ಲಿ. ಇವಾಗ ನಾನು ಮಾತೇ ಬಿಟ್ಬಿಟ್ಟಿದೀನಿ. ಒಂದ್ 3-4 ತಿಂಗಳ ಜಾಸ್ತಿ ಟೈಮ್ ಆಯ್ತು. ಅಪ್ಪ ಆಗಿ ಒಂದು ದಿನ ಕೂಡ ಊಟ ಮಾಡ್ದ ತಿಂಡಿ ಮಾಡ್ದ ಕೇಳಲ್ಲ. ಅಪ್ಪ ಪ್ರೀತಿ ಅನ್ನೋದು ಸಿಗ್ಲಿಲ್ಲ ನನಗೆ. ಪಾಪ ನಾನು ಹೇಳಿದ್ನಲ್ಲವಾ, ನೀನ್ ಇದೊಂದು ವಿಚಾರ ಲವ್ ಇವು ಅಂತ ಇದೊಂದು ಚೂರು ಎಡವಟ್ಟು ಮಾಡ್ಕೊಂಡಿದ್ಯಾ ಅನ್ನೋದು ಬಿಟ್ರೆ, ನೀನು ಮನೆಯ ಮಗಳಾಗಿ ದೊಡ್ಡ ಅಕ್ಕ ಮದುವೆ ಆಗಿ ಹೋದ್ಮೇಲೆ ಅಣ್ಣ ಯಾಕೋ ಸ್ವಲ್ಪ ಬೇಜವಾಬ್ದಾರಿ ತಂದೆಯಿಂದ ಇರಬೇಕಾದ್ರೆ, ಅಪ್ಪ ಕುಡುಕನಾಗಿರ್ಬೇಕಾದ್ರೆ, ನಿನ್ನ ಮನೆಯನ್ನ ನಿನ್ನಂತ ಹೆಣ್ಣು ಮಕ್ಕಳು ಒಟ್ಟಬೇಕು. ಯಾಕಂದ್ರೆ ಮನೆಯ ಮಗನಾಗಿ ನೀನು ಲೀಡ್ ಮಾಡ್ತಾ ಇದೀಯ. ಈ ಧೈರ್ಯ ಅಥವಾ ಈ ಸಂಸ್ಕಾರ ನಿನ್ನನ್ನು ಕಾಪಾಡುತ್ತೆ. ಬಟ್ ಏನ್ ಮಾಡ್ತೀರಿ, ನಡತೆ ವಿಚಾರದಲ್ಲಿ ಎಡವಟ್ಟು ಹಾಕ್ಬಿಟ್ರೆ ಹೆಣ್ಣು ಏನ್ ಸಾಧನೆ ಮಾಡಿದ್ರು ಈ ಸಮಾಜದಲ್ಲಿ ಹೀನವಾಗಿ ಕಾಣ್ತಾರವ್ವ. ಆಯ್ತಾ? ಯಾಕಂದ್ರೆ ಹೆಣ್ಣಿನ ಸಾಧನೆಗಳಿಗಿಂತ ಅವಳ ನಡತೆಯಲ್ಲಿ ಸ್ವಲ್ಪ ಏರುಪೇರಾದ್ರೂ ಕೂಡ ಸಮಾಜ ಅದನ್ನ ಬಹಳ ಬಲವಾಗಿ ಗುರುತಿಡಿಯುತ್ತೆ ಮತ್ತು ಹಾಗೂ ಅದನ್ನ ಸದಾಕಾಲ ಪಾರಾಯಣ ಮಾಡುತ್ತೆ. ಇವಳಿಂತವಳು. ಹಾಗಾಗಿ ಆಯ್ತು, ಏನ್ ಪ್ರಪಂಚ ಮುಳುಗೋಗಿಲ್ಲ, ಈ ಹುಡುಗನ ವಿಚಾರದಲ್ಲೇ ಸರಿ ಮಾಡ್ಕೊಳ್ತೀನಿ ಸರ್ ಅಂತ ಒಂದು, ಅಂದ್ರೆ ನೀನಿಗೆ ಏನ್ ಭರವಸೆ ಇಟ್ಟುಕೊಳ್ತೀಯ ಅದು ನಿನ್ನ ಮನ್ಸಿಗೆ ನೀನ್ ನಂಬಿಸ್ಕೊ. ಬಟ್ ಆದ್ರೆ ನನಗೆ ಅದು ಕಾಡ್ತಾ ಇರುತ್ತಲ್ಲ ಸರ್, ಅದಕ್ಕೇನ್ ಮಾಡ, ಅವನು ಬೇರೆ ಹುಡುಗಿ ಜೊತೆ ಹೋಗಿ ಬಂದಿದ್ದಾನೆ. ಅದು ಏನ್ ಗೊತ್ತಾ, ಹೌದು ಅದು ಕಾಡುತ್ತೆ. ನಿನಗೆ ಈ ಸಮಯದಲ್ಲಿ ಪ್ರೀತಿ ನನ್ಗೆ ವ್ಯಕ್ತಿಗಳು ಮುಖ್ಯ ಆದ್ರೆ ತಪ್ಪುಗಳನ್ನ ಮರ್ತು ಬಿಡ್ಬೇಕು. ನನ್ಗೆ ತಪ್ಪುಗಳೇ ದೊಡ್ಡದಾಗಿ ಕಂಡ್ರೆ ವ್ಯಕ್ತಿಗಳನ್ನ ಮರ್ತು ಬಿಡ್ಬೇಕು. ಈಗ ನಿನಗೆ ನಿನ್ನ ಬದುಕಲ್ಲಿ ಈಗ ನಿನ್ನ ತಂದೆ ನಾಳೆನೆ ಏನೋ ರೋಗ ಬಂದು ಮಲ್ಕೊಂಡ್ರೆ ನೀನು ಜಗಳ ಆಯ್ತು, ನಾನು ಅಪ್ಪಂಗೆ ಹೊಡೆದಿದ್ದೆ ಅಥವಾ ಅಪ್ಪ ಹಿಂಗೆಲ್ಲ ಅನ್ಯಾಯ ಮಾಡಿದ್ದಾನೆ ಅಂತ ಅವನಿಗೆ ಮಾತ್ರ ಕೊಡಲ್ವಾ? ಕೊಡ್ತೀಯ. ನೀರು ಕೊಡಲ್ವಾ? ಕೊಡ್ತೀಯ. ಊಟ ಇಕ್ಕಲ್ವಾ? ಇಕ್ತೀಯ. ಅಂದ್ರೆ ತಪ್ಪುಗಳಿಂದ ಆಚೆ ನಾವರವರನ್ನ ಮನ್ನಿಸಿ ಅವರ ಕುರಿತಾಗಿ ನಮಗೇನ್ ಕಾಳಜಿ ಇದೆ ಅದನ್ನ ವ್ಯಕ್ತಪಡಿಸುವುದು ನಿರಂತರವಾಗಿ ಮುಂದುವರಿಯುತ್ತಲ್ಲವಾ? ಓಕೆ, ಹಿಂಗ್ ಮಾಡ್ಬಿಟ್ಟಿದ್ದಾನೆ. ಯಾಕಂದ್ರೆ ಇಲ್ಲಿಂದ ಈಚೆಗೆ ಮನುಷ್ಯ ಪ್ರತಿ ಬಾರಿ ಅನುಭವ ಆಗ್ತಾ ಅವನು ಪಕ್ವ ಆಗ್ತಾ ಹೋಗ್ತಾನೆ, ಮೆಚೂರ್ಡ್ ಆಗ್ತಾನೆ. ಅದೊಂದು ಮೆಚುರಿಟಿ ಬರುತ್ತೆ, ಅಷ್ಟು ಪ್ರಬುದ್ಧತೆ ಬರುತ್ತೆ. ಸೊ ಇಲ್ಲಿ ಅವ್ರ ಮನೆಯವ್ರಿಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಇಷ್ಟ ಹಂತಕ್ಕೆ ಬಂದ ಮೇಲೆ ನೀನು ಅದನ್ನು ಬಿಟ್ಟು ನೀನು ಈತನ ಜೊತೆ ಹೋಗಿ ನೆಮ್ಮದಿಯಾಗಿರ್ತೀಯೋ ಬಿಡ್ತೀಯೋ ಅದನ್ನ ನೀನು ಸರಿ ಮಾಡ್ಕೊಳ್ಬೇಕು. ನೀನು ಅದನ್ನ ಏನಾದರೂ ತಪ್ಪುಗಳಿದ್ರೆ ತ್ಯಾಪೆ ಹಾಕಿ ಸರಿ ಮಾಡ್ಕೊಳ್ಬೇಕು. ಬಟ್ ಇನ್ನೊಬ್ಬನ ಬದುಕಲ್ಲಿ ಹೋಗಿ ಇಷ್ಟು ದೊಡ್ಡ ತಪ್ಪಾಗಿರೋ ನೀನು ಮತ್ತೆ ಅಲ್ಲೆಲ್ಲೋ ಗೊತ್ತಾಗಿ ಒಂಟಿ ಆಗೋದಕ್ಕಿಂತ ಇಲ್ಲೇ ಸಾಧಿಸು. ನಾಳೆ ಇನ್ನೊಂದು ಮನೆಗೆ ಹೋಗಿ ನಾಳೆ ಯಾರ್ದೋ ಮೂರನೇವ್ರ ಮೂಲಕ ಗೊತ್ತಾದಾಗ ಅಲ್ಲಿ ನಿನ್ ಮರ್ಯಾದೆ ಹಾಳು, ಮನೆತನದ ಮರ್ಯಾದೆ ಹಾಳು, ಕಡೆಗೆ ನೀನು ಒಂಟಿ ಆಗ್ಬಿಡ್ತೀಯ. ಹೌದು ಸರ್. ಆಗಿರ್ಬೇಕಾದ್ರೆ ಯಾಕಂದ್ರೆ ಮುಂದೆ ಮದುವೆ ಆಗಿ 1 ವರ್ಷ 2 ವರ್ಷ ಒಂದು ಮಗು ಆದ್ಮೇಲೆ ಅಲ್ಲೆಲ್ಲೋ ಗೊತ್ತಾಗಿ ಅಲ್ಲೆಲ್ಲೋ ಒಂಟಿಯಾಗಿ ನೋವು ಅನುಭವಿಸೋದಕ್ಕಿಂತ ಸ್ವಲ್ಪ ಕಷ್ಟ ಆಗಬಹುದು, ಅದನ್ನ ಇಲ್ಲೇ ಮಾಡು. ಯಾಕಂದ್ರೆ ಮದುವೆ ಆದ್ರೆ ಈ ದುಃಖ ಒಂಚೂರು ಪೋಸ್ಟ್ ಪೋನ್ ಆಗುತ್ತೆ ಹೊರತು ಕ್ಯಾನ್ಸಲ್ ಆಗಲ್ಲ. ಅಂದ್ರೆ ನಿಮಗೆ ಆಗದೆ ಇರೋರು ಅಥವಾ ಈ ವಿಷಯ ಆಲ್ರೆಡಿ ಎಷ್ಟೋ ಜನ ಗೊತ್ತಿರೋರು ನಾಳೆ ಯಾವ್ದೋ ನಿನ್ನ ಕಟ್ಕೊಂಡು ಹೋಗಿರೋ ಆ ಮನೆತನಕ್ಕೆ ಹಿಂಗ್ ಮಾಡಿದ್ಲು ಕಣೋ, ಬೇರೆ ಒಂದ್ ಜೊತೆ ಇದ್ಲು, ಮಲಗಿದ್ಲು, ಹಂಗಾಗಿದ್ಲು ಹಿಂಗಾಗಿದ್ಲು ಅಂತ ಏನೋ ಒಂಚೂರು ಚಿಕ್ಕದಾಗಿ ಹೇಳಿದ್ರು ಅದನ್ನ ದೊಡ್ಡದು ಮಾಡಿ, ನೀನ್ ಎಷ್ಟೇ ಸುಂದರಿ ಆಗಿರು, ನೀನ್ ಎಷ್ಟೇ ದೊಡ್ಡ ಮನುಷ್ಯ ಆಗಿರು, ಈ ನಿನ್ನ ಅಂದ್ರೆ ಹೆಣ್ಣಿನ ನಡತೆ ವಿಚಾರಗಳು ಅಂತ ಬಂದಾಗ ಸುಳ್ಳು ಹೇಳಿದ್ರು ನಂಬಿಡ್ತಾರೆ ಜನ. ಹಾಗಾಗಿ ಅಲ್ಲಿ ಮದುವೆ ಆಗಿ ಹೋಗಿ ಅಲ್ಲೆಲ್ಲೋ ಗೊತ್ತಾಗಿ ಚೀತ್ ಹೊನ್ಸ್ಕೊಳ್ಳೋದಕ್ಕಿಂತ ಸರಿ ಆಯ್ತು ತಪ್ಪಾಗಿದೆ, ಇಲ್ಲಿ ಈಗ ಅವನೇನು ಬೇಡ ನನ್ಗೆ ನೀನ್ ಬೇಡ, ನಿನ್ನ ನನ್ನ ಮದುವೆ ಆಗಲ್ಲ ಅಂತ ಆತರ ಏನು ಒಂದಿಲ್ಲ. ಸ್ವಲ್ಪ ಸಮಯ ತಗೋ. ಅದನ್ನ ಅನುಮಾನದ ಬುದ್ಧಿ ಇವೆಲ್ಲಗಳು ಯಾವಾಗ ಗೊತ್ತನವ, ನೀವು ದೂರ ಇದ್ದಾಗ ಅವು ನಡೀತವೆ, ಏನು ಮಾಡ್ಲಿಕ್ಕಲ್ಲ. ಅದು ಪ್ರೀತಿಯ ಇನ್ನೊಂದು ಮುಖ ಅಲ್ವಾ ಅದು, ಅಲ್ವಾ? ಅವನ ಬಗ್ಗೆ ಅನುಮಾನ ಅಥವಾ ಆತನ ನಿನ್ ಬಗ್ಗೆ ಅನುಮಾನ ಅಂದ್ರೆ ನೀವು ದೂರ ಇರುವುದ್ರಿಂದ ಹಂಗನ್ಸುತ್ತೆ. ಈಗ ಜೊತೆಲೇ ಇದ್ದುಕೊಂಡು ಹೋದ್ರೆ ನಿಮಗದೇನು ಅನ್ಸಲ್ಲ. ಸೊ ಈಗ ನಿಮಗೂ 21 ವರ್ಷ ಆಯ್ತು, ಇನ್ನೊಂದ್ 2 ವರ್ಷ ಹಿಂಗೆ ಮಾತಾಡಿಕೊಂಡು ತಪ್ಪುಗಳನ್ನ ಮನ್ನಿಸ್ಕೊಂಡು ಅಲ್ಲೇ ಸಮಯ ಕಳಿ. ಆಮೇಲೆ 1 ವರ್ಷ 2 ವರ್ಷ ಆದ್ಮೇಲೆ ಮದುವೆ ಆಗಿ ಅವ್ರ ಮನೆಯಲ್ಲಿ ಹೋಗಿ ಬದುಕು. ಆದ್ರೆ ನಿನ್ ತಾಯಿ ಈ ತಂದೆ ಮತ್ತೆ ಅಣ್ಣನ ನಡುವೆ ಎಂದೇ ಕಷ್ಟಕ್ಕೆ ಬಿದ್ರು ನೀನ್ ಅಲ್ಲಿಂದ ಓಡ್ ಬಂದು ನಿನ್ನ ತಾಯಿಗೆ ನೀನ್ ತಾಯಿಯಾಗಿ ಬಾಳಬೇಕು ಅಥವಾ ಆ ತಾಯಿಯನ್ನ ಆಸರೆ ಮಾಡ್ಬೇಕು. ಅದಕ್ಕೆ ಅಡ್ಡ ಬಂದ್ರೆ ನೀನು ಗಂಡನ್ ತ್ಯಜಿಸಿ ಆದ್ರೂ ಬರ್ಬೇಕು ನೀನು. ಇಲ್ಲ ಸರ್, ಮನೆ ಕಡೆ ಅಣ್ಣ ನನಗೆ ಏನು ಹೆಲ್ಪ್ ಮಾಡಿಲ್ಲ ಅಂದ್ರು. ಅಪ್ಪ ಬಿದ್ದು ಸೊಂಟ ಮುರ್ಕೊಂಡಿದ್ರು ಲಾಸ್ಟ್ ಟೈಮ್. ಅವಾಗ್ಲೂ ನಾನೇ ನಿಂತು ಆಪರೇಷನ್ ಮಾಡ್ಸಿದೀನಿ. 3.5 ಲಕ್ಷ 4 ಖರ್ಚು ಮಾಡ್ಬಿಟ್ಟು ಸಾಲ ಮಾಡ್ಬಿಟ್ಟು ನಾನು ಆಪರೇಷನ್ ಮಾಡ್ಸಿದೀನಿ. ಮನೆ ಕಡೆ ಏನಿಲ್ಲ. ನಮ್ಮ ಮನೆಗೆ ಏನ್ ಮಾಡ್ಬೇಕು ನನಗಿಲ್ಲ ಅಂದ್ರೂ ಪರವಾಗಿಲ್ಲ. ನಮ್ಮ ಅಮ್ಮನಿಗೆ ಅಪ್ಪನಿಗೆ ಏನು, ಅಪ್ಪನಿಗೂ ಅವ್ರು ಕುಡಿತಾರಂತ ನಂಗೆ ಅಪ್ಪ ಇಷ್ಟು ನನಗೆ ಪ್ರೀತಿ ತೋರ್ಸಲ್ಲ ಅಂತ ಅವ್ರಿಗೇನು ಕಮ್ಮಿ ಮಾಡಿಲ್ಲಪ್ಪ.
ಫಸ್ಟ್ ಅವ್ರಿಬ್ರಿಗೆ ಅಪ್ಪ ಅಮ್ಮನಿಗೆ ಏನೇ ಬೇಕಿದ್ರು ಅವ್ರಿಗೆ ಕೊಡ್ಸಿ ನಾನ್ ತಗೋತೀನಿ. ಆಯ್ತು. ಅಂದ್ರೆ ಈಗ ಬ್ಯಾಚುಲರ್ ಕಾಲದಲ್ಲಿ ಮನೆಯ ಮಗಳಾಗಿ ಮಾಡೋದಕ್ಕೂ ಇನ್ನೊಬ್ರು ಮನೆಗೆ ಸೊಸೆಯಾಗಿ ಹೋದ ಕಾಲದಲ್ಲಿ ನಿನಗೊಂದಷ್ಟು ಒತ್ತಡಗಳು ಸವಾಲುಗಳು ಇರ್ತವೆ. ಆಯ್ತಾ? ಯಾಕೆಂದ್ರೆ ಅಣ್ಣ ಏನು ಬುದ್ಧಿವಂತ ಆಗಿ ಬಂದೋ ಹೆಂಡತಿ ಜೊತೆ ಒಳ್ಳೆ ರೀತಿಯಲ್ಲಿ ಬದುಕಿ ಅಪ್ಪ ಅಮ್ಮನ್ ನೋಡ್ಕೊಂಡ್ರೆ ಫೈನ್, ಏನ್ ತೊಂದ್ರೆ ಇಲ್ಲ. ಆಯ್ತಾ? ಆದ್ರೆ ನೀನ್ ಗಂಡನ ಬಿಟ್ಟು ಬಿಟ್ಟು ಬಂದ್ಬಿಡು ಅಂತ ಅಂದ್ರೆ ಅದ್ರ ಅರ್ಥ ಇಂಥ ಕಷ್ಟಗಳಿಗೆ ಅಡ್ಡ ಬರೋನು ನಿಜವಾದ ಒಳ್ಳೆ ಗಂಡ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಈಗ ಪ್ರೆಸೆಂಟ್ ಅವ್ರು ಸಪೋರ್ಟಿವ್ ಆಗಿದ್ದಾರೆ, ಏನ್ ತೊಂದ್ರೆ ಇಲ್ಲ. ಮುಂದಕ್ಕೆ ಅವ್ರ ಹೆಂಡತಿಯಾಗಿ ನಾನು ಹೋದ್ಲಿ ಅವ್ರು ಚೇಂಜ್ ಆದ್ರೂ ಆಗ್ಬೋದು. ಇರ್ಲಿ, ಅದೇನೇ ಇರ್ಲಿ, ಚಿಕ್ಕ ಪುಟ್ಟದ ಕಲ್ದೆ ಹೋದ್ರು ತೀರಾ ನಿನ್ನ ಅಣ್ಣನಿಂದ ಅಪ್ಪನಿಂದ ನಿನ್ನಮ್ಮ ನರಕ ಅನುಭವಿಸ್ತಾರೆ ಅನ್ನೋ ಕಾಲಕ್ಕೆ ಒಂಚೂರು ಈ ಕಡೆ ತಿರುಗಿ ನೋಡ್ಲಿಕ್ಕಾದ್ರೂ ಅವ್ರು ಬಿಡಬೇಕು. ನಂದೇನೊಂದ್ ಹಠ ಅಂದ್ರೆ, ನಾನು ಹೋಗಕ್ಕಿಂತ ಈ ಮನೆ ಬೇರೆ ಮನೆಗೆ ಹೋಗಕ್ಕಿಂತ ಮುಂಚೆ ನಮ್ಮ ಅಪ್ಪನಿಗೆ ಕುಡಿಯೋದ್ ಬಿಡಿಸ್ಬೇಕು. ನಮ್ಮ ಅಪ್ಪನಿಗೆ ಕುಡಿಯೋದ್ ಬಿಡ್ಸಕ್ ತುಂಬಾ ಪ್ರಯತ್ನ ಪಟ್ಟಿದ್ದೀರಿ. ಅವ್ರ ಏನ್ ಮಾಡಿದ್ರು ನಿಲ್ಸ್ತೇನೆ. ಅವ್ರು ಕುಡ್ಕೊಂಡು ಡೈರಿ ಕುಡ್ಕೋತಾರೆ. ನೀನ್ ಅದನ್ನ ನಿರೀಕ್ಷೆ ಮಾಡಬಾರ್ದು, ಅದಾಗಲ್ಲ. ನಮ್ದೇನೋ ಒಂದ್ ಹೋಪು, ಇವತ್ತಲ್ಲ ನಾಳೆ ನಮ್ಮ ಅಪ್ಪ ಸರಿ ಆಗ್ಬೋದೇನೋ ಅಂತ. ಯಾವಾಗ ಆಗುತ್ತೆ ಅಂದ್ರೆ, ಈ ನಿಮ್ಮೂರಿಂದ ಅಥವಾ ನಿಮ್ಮ ತಂದೆ ಹೋಗಿ ಎಲ್ಲಿ ಎಣ್ಣೆ ಕುಡ್ಕೊಂಬತ್ತವ್ರಲ್ಲ, ಅದು ಆ ಎಣ್ಣೆ ಅಂಗಡಿಯನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ರೆ ಅವ್ರ ಎಣ್ಣೆ ಕುಡಿಯೋದು ಬಿಡಲ್ಲ. ಬೆಂಗಳೂರಿಗೆ ಬಂದ ಅದು ಏನಾಗಿದೆ ಅಂದ್ರೆ ಸರ್, ನಾನು ಕೆಲ್ಸ ಮಾಡ್ತೀನಲ್ಲ, ಅದ್ರ ಎದುರುಗಡೆ ಅಪೋಸಿಟ್ ಬಾರ್ ಇರೋದು. ನನ್ನ ಕಣ್ಣೆದುರಿಗೇನೆ ಬಂದು ಕುಡ್ಕೊಂಡ್ ಹೋಗ್ತಾರೆ. ಅದ್ರಲ್ಲೂ ನಾನು ಒಬ್ಳು ಹುಡುಗಿಯಾಗಿ ಬಾರಿಗೆ ಹೋಗ್ಬಿಟ್ಟು ಹೇಳಿದೀನಿ, ಅಲ್ಲಿ ಕೆಲಸ ಮಾಡೋರು ನಮಗ್ ಪರಿಚಯ, ಅವ್ರ ಹತ್ರನೇ ಹೋಗಿ ಹೇಳಿದೀನಿ ನಾನು, ಅಂಕಲ್ ದಯವಿಟ್ಟು ಕೊಡ್ಬೇಡಿ ಅವರಿಗೆ, ಈ ತರ ಆಗಿದೆ, ಅವ್ರು ಬಿದ್ದು ಬೆನ್ಮೂಳೆ ಎಲ್ಲ ಮುರ್ಕೊಂಡಿದ್ದಾರೆ, ಕುಡಿಯಕ್ ಕೊಡಿ, ಒಂದ್ ಕೊಡಿ ಸಾಕು, ಚಿಕ್ಕ ಬಾಟಲ್ ಒಂದ್ ಕೊಡಿ, ಅವ್ರ ಪದೇ ಪದೇ ಕೇಳಂಗೂ ಕೊಡ್ಬೇಡಿ. ಅಷ್ಟೆಲ್ಲ ಹೇಳಿದ್ರು ನಮ್ಮಪ್ಪ ಅದ್ರ ಬಗ್ಗೆ ಇಲ್ಲೇ ಇಲ್ಲ. ನಾನು ಹುಡುಗರ ಬಗ್ಗೆ ಹೇಳೋದು ಕೇಳಿಸ್ಕೊ. ಈಗ ಬಾರು ನಿಮ್ಮ ಅಪ್ಪನ ಬಳಿ ಬರ್ತಿದ್ಯಾ, ನಿಮ್ಮ ಅಪ್ಪ ಬಾರ್ ಬಳಿ ಹೋಯ್ತಾ? ನಮ್ಮ ಅಪ್ಪನೇ ಹೋಗ್ತಾವ್ರ ಅಲ್ಲಿಗೆ. ಅಂದ್ರೆ ವಿಷಯ ಇಷ್ಟೇ, ಆ ಬಾರ್ ಬಳಿ ಹೋಗ್ಲಿಕ್ಕೆಂದು ಶಕ್ತಿ ಇರೋದಿಲ್ವ ಅಂದ್ ಮಾತ್ರ ನೀನ್ ನಿರೀಕ್ಷೆ ಮಾಡ್ಬೋದು. ಇವು ಹಾಗೆ ಆ ಚಟಗಳು ಬಲ್ತು ಬಿಟ್ರೆ ನಿನ್ನ ಹುಡುಗನಿಗಿರೋ ಚಟ ಆಗ್ಲಿ, ನಿನ್ ತಂದೆಗಿರೋ ಚಟ ಆಗ್ಲಿ, ಎರಡು ಅಣ್ತಂದಿರೆ ಬಲಿಬಾರ್ದು. ಚಿಗುರಲ್ಲಿ ಚೂಟ್ ಹಾಕಬೇಕು. ಆಯ್ತಾ? ಆಯ್ತು. ನೀನೀಗ ಯಾಕಂದ್ರೆ ನೋಡವ್ವ, ಈ ಮೂಲಕ ಒಬ್ಬ ವ್ಯಕ್ತಿಗೆ ದೇಹವನ್ನ ಅರ್ಪಿಸೋದಿಕ್ಕೆ ಈ ಹೆಣ್ಣು ಯಾಕೆ ಅಂದ್ರೆ ಮದುವೆಗೆ ಮುಂಚೆ ಅಂತಹದ್ದೊಂದು ಕೆಲಸಕ್ಕೆ ಕೈ ಹಾಕ್ಲೇಬಾರ್ದು. ಯಾಕೆ ಗೊತ್ತೇನು? ದೇಹವನ್ನ ಅರ್ಪಿಸಿದ ನಂತರ ಅಲ್ಲಿಂದ ನೀವು ಮುಂದೆ ಯಾವುದೋ ತಪ್ಪುಗಳನ್ನು ಹೇಳಿ ದೋಷಗಳನ್ನು ಕಂಡಿಡಿದ ಆಚೆ ಬರ್ಲಿಕ್ಕೆ ನಿಮ್ ಮನಸ್ಸಾಕ್ಷಿ ಒಪ್ಪಲ್ಲ. ಅದೇ ನನ್ನ ಮನ್ಸಲ್ಲೂ ಅದೇ ಕೊರಗ್ತಾ ಇರೋದು. ನಾನು ಬೇರೆಯವ್ರನ್ನ ಮದ್ವೆ ಆಗ್ಬಿಟ್ರೆ ಅವರಿಗೂ ಮೋಸ ಆಗ್ಬಿಡುತ್ತೆ. ಅದಕ್ಕೆ ಆಲ್ಮೋಸ್ಟ್ ಒಂದು 4-5 ಇಯರ್ಸ್ ಆಗ್ತಾ ಬಂತು. ನಾನು ಆ ಹುಡುಗನ್ನ ಬಿಟ್ಟು ಮೈಂಡ್ ಅಲ್ಲಿ ಬೇರೆ ಯಾವ ಹುಡುಗನು ಬರ್ತಾ ಇಲ್ಲ. ಅವ್ರು ಯಾವ ಹುಡುಗ ಹೇಳು, PUC ಕಾಲದಲ್ಲಿ ಅಥವಾ ಆ ಸಮಯದಲ್ಲಿ ಹೀಗೆ ಒಂದು ಲವ್ ಬಿದ್ದು ಅದನ್ನ 5-6 ವರ್ಷ ಮುಂದುವರಿಸುವ ಈ ಸಂಸ್ಕೃತಿ ಖಂಡಿತ ಒಂದು ಹೆಣ್ಣಿಗೆ ಅದ್ಭುತನಾ? ಅಲ್ಲ ಸರ್, ಫಸ್ಟ್ ಲೈಫ್ ಆಮೇಲೆ ಲವ್. ಹೌದವ್ವ. ಈಗ ಇದು ಯಾವುದನ್ನು ನೀನು ಸುಮ್ಮನೆ ಹೇಳ್ತೀನಿ, ನಿನಗೆ ಜ್ಞಾನ ಇರಲಿ ಅಂತ, ಇದು ಅದ್ಭುತ, 5 ವರ್ಷದಿಂದ ಮಾಡ್ಕೊಂಡ್ಬಂದು ನಂಗೆ ತುಂಬಾ ಇಷ್ಟ, ನಾಳೆ ಒಂಚೂರು ಆ ಹುಡುಗ ಇಲ್ಲೊಂದು ಹುಡುಗಿ ಅಂತ ಏನೋ ಹೇಳುದಲ್ವ, ಅದೊಂಚೂರು ಸುಮ್ಮನೆ ಯೋಚನೆ ಮಾಡ, ಅದು ಹಂಗೆ ಮುಂದುವರಿತು, ನಿನ್ ಕಥೆ ಏನಾಗಬೇಕು? ನನಗೆ ಇವಾಗಿರೋ ಮೆಚುರಿಟಿ ಅವಾಗಿದ್ದಿದ್ರೆ ಖಂಡಿತವಾಗ್ಲೂ ನಾನು ಆತರ ಮಾಡ್ತಾ ಇರ್ಲಿಲ್ಲ ಸರ್. ಇವಾಗಿರೋ ಮೆಚುರಿಟಿ ನಂಗೆ ಅವಾಗಿದ್ರೆ ನಾನು ಅದ್ರ ಕಡೆ ತಲೆ ಕೂಡ ಹಾಕ್ತಾ ಇರ್ಲಿಲ್ಲ. ಅಂದ್ರೆ ಬೆಂಕಿ ಕೈ ಇಡಬೇಕು ಅಂತ ತುಂಬಾ ವಯಸ್ಸಾದ ಮೇಲೆ ಅರ್ಥ ಆಗ್ಬೇಕಾ? ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಎಲ್ಲ ಅರ್ಥ ಆಗುತ್ತಂತಲ್ಲ ಸರ್. ಕೈ ಇಡಬಾರ್ದು, 7ನೇ ಕ್ಲಾಸ್ ಗೊತ್ತಿರುತ್ತೆ. ಹಾಗೆ ನೋಡುವ, ವಯೋಸಹಜವಾಗಿ ಒಬ್ಬನ ಜೊತೆ ಮಾತಾಡೋದು, ಮೆಸೇಜ್ ಮಾಡೋದು, ಇವನ್ನೆಲ್ಲ ನಡೀತವೆ. ದೇಹ ಅರ್ಪಿಸುವಷ್ಟು ನಾವು ಕೆಡಬಾರ್ದು. ಅಲ್ಲಿ ಏನಾಗ್ಬಿಡುತ್ತೆ, ಈಗ ನಾನು ಒಂದು ಮೇಕೆನೋ ಹಸುನೋ ಹೊಡ್ಕೊಂಡು ಮಾರ್ಲಿಕ್ಕೆ ಹೋದೆ ಅಂದ್ಕೊ, ಸಂತೆಗೆ ಹೋದೆ. ಆ ಸಂತೆಗೆ ಹೋಗದೆ ವ್ಯಾಪಾರ ನಡೀತು. ಈ ವ್ಯಾಪಾರ ನಾನು 10,000 ಹೇಳ್ದೆ, ಅವನು ಇಲ್ಲ 8,000 ಕೊಡಿ ಅಂತಾನೆ, ಇಲ್ಲ ನಾನು 10,000 ಕೊಡಲ್ಲ ಅಂತೀನಿ. ಇಷ್ಟೇ ಆದ್ರೆ ಚಂದ. ಕೊಡಲ್ಲ ಕಣ ಅಂತ ಅವನು ಕಳಿಸ್ಬಿಟ್ಟು ನಾನು ಇನ್ನೊಬ್ಬ ವ್ಯಾಪಾರಿ ಹತ್ರ ಹೋಗ್ಬೋದು. ನಾನು ಅರ್ಧ ಅಡ್ವಾನ್ಸ್ ಇಸ್ಕೊಂಬಿಟ್ಟು ಮನೆಗೆ ಬಂದ್ಬಿಟ್ಟು ಇಲ್ಲ ನಾನು ಕಡಿಮೆ ಕೊಟ್ಬಿಟ್ಟೆ, ನಾನು ಈಗ ಇಷ್ಟು ಕೊಡಲ್ಲ, ತಗೊಳ್ಳಿ ನಿಮ್ಮ ಅಡ್ವಾನ್ಸ್, ನಾನು ಆವಾಗ ಮತ್ತೆ ಅದಕ್ಕೆ ನಾನು ಕೈ ಹಾಕ್ಲಿಕ್ಕೆ ಆಗಲ್ಲ. ಅಂದ್ರೆ ಇನ್ನು ಮಾತುಕತೆಲೇ ಇದ್ದಾಗ ನಂಗೆ ಬೇಡ ಅಂತ ನಾನು ಬಿಟ್ಟು ಬ್ರೇಕಪ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಬಟ್ ಯಾವಾಗ ದುಡ್ಡೆಲ್ಲ ಅವನು ಅಂದ್ರೆ ಅವನಿಗೆ ಕೊಟ್ಬಿಟ್ಟು ನಾನು ದುಡ್ಡು ಈಸ್ಕೊಂಡು ಮನೆಗೆ ಬಂದಾದ್ಮೇಲೆ ಅಯ್ಯೋ ಇಲ್ಲ ನನ್ಗೆ ಇದಕ್ಕಿಂತ ಜಾಸ್ತಿ ಬೇಕು ಅಂತ ಮತ್ತೆ ಅವ್ನ ಮಂತಕ್ಕೆ ಹೋಗಿ ಇಲ್ಲ ನನ್ನ ಕೊಡು, ನೀನ್ ದುಡ್ಡು ತಗೊಂತ ನಾನು ಮತ್ತೆ ತಗಾದೆ ಎತ್ತೋಕಾಗುತ್ತಾ? ಅಂದ್ರೆ
ದುಡ್ಡು ಈಸ್ಕೊಳ್ಳದಂಗೆ ನಿನ್ ರೇಟಿಗೆ ಬರ್ಲಿಲ್ವಾ, ನೀನ್ ಒಪ್ಪಬೇಡ, ಬೇರೆಯವನ ಹತ್ರ ಹೋಗು, ಏನ್ ತೊಂದರೆ ಇಲ್ಲ. ಹಂಗೆ ದೇಹ ಅರ್ಪಿಸ್ದಂಗೆ ನಿಮ್ದೇನೋ ಮಾತುಕತೆಗಳಿದ್ದು ಫೈನ್, ಬಟ್ ಯಾವಾಗ ದೇಹ ಅರ್ಪಿಸ್ದೆ ನೀನ್ ಅಲ್ಲಿಂದ ವಿತ್ಡ್ರಾ ಮಾಡ್ಲಿಕ್ಕೆ ಆಗಲ್ಲ ಮತ್ತೆ, ಅಲ್ವಾ? ಎಷ್ಟು ಹೆಣ್ಣು ಮಕ್ಕಳು ಅಂದ್ರೆ ಆ ದೇಹ ಅರ್ಪಿಸಿ ಆದ್ಮೇಲೆ ಆ ಹುಡುಗನ ಮುಖವಾಡಗಳ ಆಚೆ ಬರ್ಲಿಕ್ಕೆ ಶುರು ಆಯ್ತವೆ. ಯಾಕಂದ್ರೆ ಇವತ್ತಿಗೆ ಆ ಗಂಡು ಕುಲಕ್ಕಿರೋ ನಂಬಿಕೆ ಏನು ಗೊತ್ತೇನು, ಒಮ್ಮೆ ಅವಳನ್ನ ಅನುಭವಿಸಿ ಬಿಸಾಡಿದ್ರೆ ಅವಳು ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ. ಅದನ್ನ ಅವರು ಬಲವಾಗಿ ಬಳಸ್ತಾರೆ. ಇವಾಗ ಗೊತ್ತಾಗಲ್ಲ, ಹೋಗಿ ಮಲ್ಗೆದ್ದು ಬಂದು ಆಮೇಲೆ ಅಯ್ಯೋ ಇವನು ಎಂತವನು ಅಂತ ಗೊತ್ತಿರ್ಲಿಲ್ಲ ಸ ಅಂತ ಆಮೇಲೆ ಹೇಳಿದ್ರೆ ಏನ್ ಪ್ರಯೋಜನ ಬದುಕಲ್ಲಿ? ಅದಕ್ಕೇನವ್ವಾ, ಒಂದು ಹೆಣ್ಣು ತಾನು ತಾಳಿ ಕಟ್ಟಿಸಿಕೊಂಡ ಒಬ್ಬ ಗಂಡನಿಗೆ ದೇಹ ಮನಸ್ಸು ಎರಡನ್ನು ಅರ್ಪಿಸೋ. ಎಲ್ಲಿ ಮದುವೆಗೆ ಮುಂಚೆ ಯಾರು ಬೇಕು ಅವ್ರಿಗೆ, ಅಥವಾ ಮದುವೆ ನಂತರ ಹಂಗಾದ್ರೆ ಒಬ್ಬ ವೇಶ್ಯೆಗೂ ಅವ್ರಿಗೂ ಏನ್ ವ್ಯತ್ಯಾಸ? ಹೌದಲ್ಲವಾ? ನನ್ನ ಪಾಲಿಗೆ ಬರುವ ಗಂಡ ಹೀಗಿರ್ಬೇಕು ಶ್ರೀರಾಮಚಂದ್ರನಂತೆ ಅನ್ನೋದಾದ್ರೆ ನಾನು ಹಾಗೆ ಇರಬೇಕಲ್ಲ ಸೀತೆಯಂತೆ. ನನ್ನ ಬಗ್ಗೆ ಹೇಳ್ತಾ ಇಲ್ಲ, ಯಾಕಂದ್ರೆ ನೀನೀಗ ಇನ್ಯಾರನ್ನೂ ಯೋಚನೆ ಮಾಡಿಲ್ಲ, ಇನ್ಯಾವುದನ್ನು ಒಪ್ಕೊಂಡು ಹೋಗಿಲ್ಲ, ನೀನು ಇದನ್ನೇ ಸಾಧಿಸೋ ಕಡೆನೇ ನೋಡ್ತಾ ಇದೆಯಾ. ಓಕೆ, ಕಷ್ಟವೋ ಸುಖವೋ ನಾನು ಇಲ್ಲೇ ಬಿಡ್ದುಕ್ತೀನಿ ಸರ್, ಯಾಕಂದ್ರೆ ಇನ್ನೊಬ್ಬ ನನ್ನ ಆಗ್ಬಿಟ್ಟು ನಾನು ದುಡ್ಡಿರೋನಿಂದ ಹೋಗ್ಬೋದು, ಇದೆಲ್ಲದರಿಂದ ತಪ್ಪಿಸ್ಕೊಳ್ಬಹುದು, ಬಟ್ ನನ್ನ ಆತ್ಮಸಾಕ್ಷಿ ಒಪ್ಪಲ್ಲ ಅನ್ನೋಷ್ಟು ಸದ್ಗುಣಿ ಅಂತೂ ನೀನ್ ಇದ್ದೀಯಾ, ಗ್ರೇಟ್, ಆಯ್ತಾ? ಬಟ್ ಹಂಗನ್ನ ಮಾತ್ರಕ್ಕೆ ಇಷ್ಟು ಈ ಪ್ರೋಸೆಸ್ ಎಲ್ಲ ನಿಜ ಈ ಸಮಾಜಕ್ಕೆ ಮಾದರಿ ಅಂತ ನಾನು ಹೇಳಲಿಕ್ಕಾಗಲ್ಲ. ಏನೋ ಅಲ್ಲಿ ಸಿಗಾಕೊಂಡ್ಬಿಟ್ಟಿದೆಯಾ, ಇರೋದ್ರಲ್ಲಿ ಇಷ್ಟು ಧರ್ಮ ಉಳಿದಿದೆಯವ, ಇದನ್ನ ಆಚರಿಸು ಅಂತ ಹೇಳ್ಬೋದಷ್ಟೇ. ಯಾಕಂದ್ರೆ ನನಗೆ ನಿನ್ನ ದೋಷಕ್ಕಿಂತ ನಿನ್ನ ಅಕ್ಕ ಮದುವೆ ಆಗಿ ಹೋದ ನಂತರ ನೀನು ಆ ಮನೆಗೆ ಗಂಡು ಮಗುವಿನ ತರ ನಿಂತೆಲ್ಲವನ್ನ ನೋಡ್ಕೊಳ್ತಾ ಇದೆಯಲ್ಲ, ಆ ವಿಚಾರದಲ್ಲಿ ನಿನಗೆ ಕೈ ಎತ್ತಿ ಮುಗಿಬೇಕು. ಯಾಕಂದ್ರೆ ಈ ಕಡೆ ಒಂದು ದೋಷ ಇದೆ ಹೌದು, ಬಟ್ ನನಗೆ ನೀನು ಒಳ್ಳೇದು ಕಾಣ್ತಾ ಇದೆ. ಸೊ ಇಷ್ಟು ಗಟ್ಟಿತನ ಇರೋ ನೀನು ಇನ್ನು 1000 ಸೋಲಾದ್ರೂ ಗೆಲ್ತೀಯವ ನೀನು, ನಿಂಗೆ ಆ ಶಕ್ತಿ ಇದೆ. ಸೊ ಬಟ್ ಒಂದು ನಾನೇನು ಹೇಳೋದು, ಅಂದುಕೊಂಡಂತಲ್ಲ ಬದುಕು. ಇಲ್ಲ ಇವ್ರು ನನ್ನ ಜೊತೆ ಚೆನ್ನಾಗಿರ್ತಾರೆ, ಇವ್ರು ಅದ್ಭುತ ಅಂತ ಹೋಗ್ತೀಯ, ಅಲ್ಲೆಲ್ಲೋ ಎಡವಟ್ಟು ಆಗಬಹುದು. ಕಾಲಕ್ಕೆ ನಿನ್ನ ಪ್ರಾರಬ್ಧದಲ್ಲಿ ಏನಿದೆಯೋ, ಯಾರ್ಯಾರು ಮೋಸ ಮಾಡಬೇಕು, ಯಾರ್ಯಾರು ಕೈ ಕೊಡಬೇಕು, ಯಾರ್ಯಾರು ದ್ರೋಹ ಮಾಡಬೇಕು, ಎಲ್ಲವನ್ನ ಸಹನೆ ಮಾಡಿ ಹೆಜ್ಜೆ ಇಟ್ಟು ಮುಂದೆ ಹೋಗ್ತಾ ಇರು. ಸಾವು ಬಂದು ಯಮದೂತನ ಕಿಂಕರರು ಬಂದು ಭಾರವ ಅಂತ ಕರೆಯೋವರೆಗೂ ನಾನಾಗಿ ಈ ಬದುಕನ್ನು ಮುಗಿಸಿಕೊಳ್ಳಿಕ್ಕೆ ಹೋಗಬಾರ್ದು. ಯಾರಿಗೋಸ್ಕರ ಅಲ್ಲದೆ ಹೋದ್ರು ನನಗೋಸ್ಕರನಾದರೂ ನಾಳೆ ಯಾರು ಕೈ ಕೊಟ್ಟು ಯಾರು ಮೋಸ ಮಾಡಿದ್ರು ಮತ್ತು ನಾನು ಬದುಕೋ ಭರವಸೆಯ ಕಡೆ ಯೋಚನೆ ಮಾಡಬೇಕೇ ಹೊರತು. ಯಾಕಂದರೆ ಈಗ ನಿನ್ನ ತಂದೆ ಸ್ವಲ್ಪ ಬೇಜವಾಬ್ದಾರಿ, ಅಣ್ಣ ಸ್ವಲ್ಪ ಬೇಜವಾಬ್ದಾರಿ, ತಾಯಿಗೋ ಕುಟುಂಬಕ್ಕೋ ಬದುಕ್ತಾ ಇದೆಯಾ, ನಾಳೆ ಗಂಡನಿಗೆ ಬದುಕ್ತೀಯ, ಯಾಕೋ ಅವರು ಒಂಚೂರು ಎಡವಟ್ಟು ಕೊಡಿದ್ರು ಮಕ್ಳಿಗೆ ಬದುಕ್ತೀಯ, ಅವರು ಒಂಚೂರು ಎಡವಟ್ಟು ಮಾಡಿದ್ರು ಅಂದರೆ ನಿನಗೆ ನೀನು ಬದುಕ್ತೀಯ. ಒಟ್ಟಿನಲ್ಲಿ ಬದುಕಲಿಕ್ಕೆ ಒಂದು ಆಸೆ ಅಂತ ಇಟ್ಕೊಂಡೇ ಇರ್ಬೇಕು ಯಾವಾಗಲೂ. ಸೊ ಇಲ್ಲಿ ನಿನ್ನ ಮನೆಯವ್ರಿಗೆ ಒಪ್ಪಿಸಿ ಕಾಲಕ್ರಮೇಣ ಈ ಹುಡುಗನ ಜೊತೆಲೆ ನಿನ್ನ ಬದುಕನ್ನು ಸವಸು. ಯಾಕಂದರೆ ಇಷ್ಟೆಲ್ಲ ಮಾಡ್ಕೊಂಡ್ಬಿಟ್ಟಿದೀಯವ, ಅದಕ್ಕೆ ಇನ್ನೊಂದು ಕಡೆ ಹೋಗಬೇಡ ಅಂತ ಅದು ಒಂದು ಕಾರಣ ಇರಬಹುದು. ಜೊತೆಗೆ ಮನಸ್ಸೊಬ್ಬನಿಗೆ ಕೊಟ್ಟು ದೇಹ ಒಬ್ಬನಿಗೆ ಕೊಡೋದು ಧರ್ಮ ಅಲ್ಲ ಅಲ್ವಾ? ಯಾಕಂದ್ರೆ ರಾಮ ನನಗಿಷ್ಟ ಅನ್ನೋದಾದ್ರೆ ರಾಮ ಅಯೋಧ್ಯೆಯಲ್ಲಿದ್ರು, ರಾಮ ಕಾಡಿಗೆ ಹೋದ್ರು, ಸೀತೆಯಾದ ನಾನು ರಾಮನ ಇಷ್ಟಪಟ್ಟು ಬಂದೆ ಹೊರತು ಅಯೋಧ್ಯೆ ಅರಮನೆ ಇಷ್ಟಪಟ್ಟು ಬಂದಿದ್ದಲ್ಲ. ನೀನು ಕಾಡಿಗೆ ಹೋಯ್ತೀಯ, ನಡಿ ನಾನು ಕಾಡಿಗೆ ಬರ್ತೀನಿ. ಅಂದ್ರೆ ಒಬ್ಬ ಹುಡುಗ ಇಷ್ಟ ಅನ್ನೋದಾದ್ರೆ ಅವನು ಇಲ್ಲಿದ್ರು ಅಲ್ಲಿದ್ರು ಹೆಂಗಿದ್ರು ಎತ್ತಿದ್ರು ನನಗೆ ಅವನ ಇಷ್ಟ. ಪ್ರೀತಿ ಈ ತರದ್ದು. ಇಲ್ಲ ಇವನು ಇಲ್ಲಿರ್ತಾನೆ ಅಂತ ಇಷ್ಟಪಟ್ಟೆ, ಈಗ ಇವನು ಇಲ್ಲಿರಲ್ವಾ, ಬೇಡ ಹಂಗಾರ ನಾನು ಅವನಿಗೆ ಅಂದ್ರೆ ಅದೇನು ಪ್ರೀತಿ ಅದು ಅಲ್ವಾ? ಸೀತೆ ಮದುವೆಯಾಗಿ ಜನಕರಾಜನ ಮನೆಯಿಂದ ಬಂದು ದಶರಥನ ಮನೆಗೆ ಸೊಸೆಯಾಗಿ ಬಂದಾಗ ಅರಮನೆ ಅಯೋಧ್ಯೆ ಎಲ್ಲ ಇತ್ತು. ಸ್ವಲ್ಪ ಸಮಯದಲ್ಲಿ ಎಲ್ಲ ಬದಲಾಗಿ ರಾಮ ಕಾಡ್ಗೆ ಹೋದ. ಸೀತೆ ಹೋಗ್ಬಾರಪ್ಪ ನೀನು, ನಾನು ಮದುವೆಯಾಗಿ ಬಂದಿದ್ದ ಅರಮನೆಯಲ್ಲಿ ಇರೋಕೆ, ನೀನು ಕಾಡ್ಗೆ ಓಡಾಡ್ಕೊಂಡು 14 ವರ್ಷ ವನವಾಸ ಅನುಭವಿಸಿ ಬಾ, ಆಮೇಲೆ ನಾನು ಇಲ್ಲೇ ಇರ್ತೀನಿ ಅಂತ ಅನ್ಲಿಲ್ಲ. ನಡಿ ನಾನು ಬರ್ತೀನಿ ಅಂದ್ಲು. ಹಂಗೆ ಇಲ್ಲಿ ಇಷ್ಟಪಟ್ಟಿದ್ದೆ ಹೌದು, ಹಾಗಾಗಿ ಆತನ ಎಡವಟ್ಟುಗಳು ಒಳ್ಳೆಯದು ಎಲ್ಲವನ್ನೂ ನೀನೇ ಸ್ವೀಕರಿಸಬೇಕು. ಅಷ್ಟು ಮಾಡು, ಚೆನ್ನಾಗಿ ದುಡಿಮೆ ಮಾಡು, ಸೇವಿಂಗ್ಸ್ ಮಾಡ್ಕೋ. ಸುಮ್ಮನೆ ಈ ಹುಡುಗಂಗಾದ್ರೂ ಅಷ್ಟೇ ಯಾರಿಗಾದ್ರೂ ಅಷ್ಟೇ ಕೇಳಿದಾಗ ಕೇಳ್ತಾರೆ ಅಂತ ನಾನು ಎಷ್ಟು ದುಡಿತೀನಿ, ನನ್ನಷ್ಟು ಎಷ್ಟಿದೆ ಎಲ್ಲ ಯಾವ ಸೀಕ್ರೆಟ್ನು ಬಿಟ್ಕೊಡ್ಬಾರ್ದು. ಇಲ್ಲ ಸರ್, ನನ್ನ ಸೇವಿಂಗ್ಸ್ಗೆ, ನನ್ನ ಫ್ಯೂಚರ್ಗೆ ಏನೇನ್ ಬೇಕು ಅಥವಾ ನನ್ನ ಮದ್ವೆಗೆ ಏನ್ ಬೇಕು ಅದನ್ನ ಸಪ್ರೇಟ್ ನಮ್ಮ ಮನೆ ಮೇಲೆ ಯಾವುದೇ ಪ್ರೆಷರ್ ಹಾಕಲ್ಲ. ನನ್ಗೆ ಏನ್ ಸೇವಿಂಗ್ಸ್ ಬೇಕು, ನನ್ನ ಮದ್ವೆಗೆ ಏನ್ ಖರ್ಚಾಗುತ್ತೋ ಅದನ್ನೆಲ್ಲ ನಾನು ಆಲ್ರೆಡಿ ಸೇವ್ ಮಾಡ್ಕೊಂಡ್ ಬಂದಿದೀನಿ, ಮಾಡ್ತಾ ಇದೀನಿ. ಅದೆಲ್ಲ ನನಗೆ ಅಂದ್ರೆ ನಾನು ಪ್ರತಿಯೊಂದು ಏನ್ ಮಾಡ್ಬೇಕು ಎಲ್ಲ ಮಾಡಿದೀನಿ. ನಂದು ಕೆಟ್ಟದೊಂದು ಏನಾಯ್ತು, ಈ ವಿಷಯದಲ್ಲೊಂದು ನಾನು ದಾರಿ ತಪ್ಪಿಬಿಟ್ಟೆ. ಅರ್ಥ ಆಯ್ತು. ಅದು ಯಾಕಂದ್ರೆ ನೋಡವ್ವ, ಬೇರೆ ಯಾವುದೇ ವಿಚಾರದಲ್ಲಿ ದಾರಿ ತಪ್ಪಿದ್ರು ನೀನು ಮತ್ತೆ ಯೂ ಟರ್ನ್ ತಗೊಳ್ಬಹುದು.
ಹ್ಮ್ ಆದ್ರೆ ಈ ಕ್ಯಾರೆಕ್ಟರ್ ಅನ್ನೋ ವಿಚಾರಗಳಿದ್ದಾವಲ್ಲ, ನಡತೆ ಅನ್ನೋ ವಿಚಾರ ಇದೆಯಲ್ಲ, ಅದು ಬಹಳ ಸೂಕ್ಷ್ಮ. ಇವನ್ ಜಗತ್ತೆಲ್ಲ ಕ್ಷಮಿಸಿದ್ರು ಆ ಪಶ್ಚಾತ್ತಾಪ ನಿನ್ನೊಳಗಡೆ ತುಂಬಾ ಬಲವಾಗಿ ಉಳಿದು ಬಿಡುತ್ತೆ. ಹೌದು ಸರ್, ನಾನು ಅದ್ ಅವಾಗಿಂದ ಅವ್ನ್ ಬಿಟ್ಟೋದಾಗ್ಲೂ ಸ್ವಲ್ಪ ಟೈಮ್ ಮಾತ್ ಬಿಟ್ಟಾಗ್ಲೂ ನಂಗೆ ಅದೇ ಆಗಿದ್ದು. ನಾನ್ ಹೆಂಗ್ ಬೇರೆ ಹುಡ್ಗನ್ ಮದ್ವೆ ಆಗ್ಲಿ, ನಾನ್ ಯಾವ ತರ ಅವ್ನಿಗೆ ಗೊತ್ತಾದಾಗ ಅವ್ನ್ ಎಷ್ಟು ನೋವು. ಈಗ ಅವ್ನ್ ಬೇರೆ ಹುಡುಗಿ ಜೊತೆ ಹೋದಾಗ ನಂಗೆ ನೋವಲ್ಲ, ಅದೇ ತರ ಅವನಿಗೂ ನೋವಾಗುತ್ತೆ ಪಾಪ. ಅವ್ರು ಎಷ್ಟೋ ವರ್ಷದಿಂದ ಚೆನ್ನಾಗಿ ನೋಡ್ಕೊಂಡ್ ಬಂದಿರ್ತಾರೆ, ನನ್ನಂತವ್ಳು ಮದ್ವೆ ಆಗಿ ಪಾಪ ಅವ್ರು ಯಾಕೆ ಅನ್ಭವಿಸ್ಬೇಕು? ಹ್ಮ್ 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 ಅವ್ರ ಲೈಫ್ ಆದ್ರೂ ಚೆನ್ನಾಗಿರ್ಲಿ ಅಂತ. ನೀನು ಕೆಲವೊಮ್ಮೆ ಈ ಧರ್ಮದ ಉತ್ತುಂಗದಲ್ಲಿ ಮಾತಾಡ್ತೀಯ, ಇನ್ನು ಕೆಲವೊಮ್ಮೆ ಈ ಯಕಶ್ಚಿತ ಆಗ್ಬಿಟ್ಟಿದ್ಯಾ. ಕನ್ಫ್ಯೂಸ್ ಇದೆ ನಿನ್ ಜೀವನ. ಇರ್ಲಿ, ಈಗ ಕ್ಲಾರಿಟಿ ತಗೋ. ಇನ್ನು ಎರಡು ವರ್ಷ 1 ವರ್ಷ ನಿನ್ನ ಮನೆಗೆ, ಯಾಕಂದ್ರೆ ಆನಂತರ ಮದುವೆ ಆಗಿ ನಾನು ನನ್ನ ಮನೆಯನ್ನು ನಾನು ಕೇರ್ ಮಾಡ್ತೀನಿ ಅಂದ್ರೆ ಆಗದೆ ಇರ್ಬೋದು. ಏನಿದೆಯೋ ಸ್ವಲ್ಪ ಹೆಚ್ಚು ಕಡಿಮೆ ಇನ್ನು 1 ವರ್ಷ ಹಿಂಗೆ ಇದ್ದುಕೊಂಡು ಮನೆಗೆ ಏನು ಮಾಡಬೇಕು ಮಾಡಿ ಎಲ್ಲಾರನ್ನೂ ಒಪ್ಸೋಕಾದ್ರೂ ಒಪ್ಸಿ ಅನಂತರ ಈ ಹುಡುಗನನ್ನ ನೀವು ಮದುವೆ ಆಗಬಹುದು. ಬಟ್ ಈ ಸಮಯದಲ್ಲಿ ಅನುಮಾನ ಪಡ್ತಾನೆ, ಅದು ಪಡ್ತಾನೆ, ಇದೆಲ್ಲ ಇದ್ದಿದ್ಯವ. ಈಗ ನೀನ್ ನಿಯತ್ತಾಗಿದ್ದೀಯಾ ಅಂದ್ರೆ ಹೊರಗಡೆ ಕಾಂಟ್ಯಾಕ್ಟ್ಗಳು ಹಾಕಬೇಕು, ಯಾರ ಜೊತೆ ಯಾಕೆ ಮಾತಾಡೋದು ಬೇಕು ಬೇಡ, ಓಕೆ, ಅವ್ರಿಗೆ ಹೆಂಗ್ ಬೇಕೋ ಹಂಗಿರೋಣ. ತೀರಾ ಹಾಗಂತ ನೀನ್ ಸ್ವಾಭಿಮಾನ ಕಳ್ಕೊಂಡು ಅಂತ ಅಲ್ಲ, ಅದು ಅವ್ರಿಗೆ ಪ್ರೀತಿ ಇರೋದ್ರಿಂದಲೇ ಅವ್ರು ಹಂಗೆ ಹೇಳ್ತಾರೆ ಅನ್ನೋದನ್ನ ಜ್ಞಾನ ದೃಷ್ಟಿಯಿಂದ ನೋಡಷ್ಟೇ. ಇಲ್ಲಾಂದ್ರೆ ಅದು ಅನುಮಾನ, ಇದೇನು ಸರ್ ಹಿಂಗೆಲ್ಲ ಮಾಡ್ತಾರೆ, ಅನುಮಾನ ಪಡ್ತಾರೆ, ಕಂಟ್ರೋಲ್ ಮಾಡ್ತಾರೆ, ಅವ್ರಿಗೆ ನಂಬಿಕೆ ಇಲ್ವ ನಮ್ಮ ಮೇಲೆ ಅಂತ ಅನ್ಸುತ್ತೆ. ನೀನ್ ಅದನ್ನ ಇನ್ನೊಂದು ದೃಷ್ಟಿಯಿಂದ ನೋಡಿದ್ರೆ, ಅಯ್ಯೋ ಪ್ರೀತಿಯಿಂದ ಇರೋದು ತಾನೇ, ಪ್ರೀತಿ ಇರೋ ಕಾರಣಕ್ಕೆ ತಾನೇ ಅವ್ರ ಹಂಗನ್ನೋದು, ಆಯ್ತು ಬಿಡು, ತೊಂದ್ರೆ ಇಲ್ಲ. ನಾನು ಹೆಂಗ್ ನೋಡ್ತೀನೋ ಹಂಗ ನನ್ನ ಮನ್ಸಿಗೆ ಸಮಾಧಾನ, ನಾನು ಹೆಂಗ್ ನೋಡ್ತೀನೋ ಹಂಗ ನನ್ನ ಮನ್ಸಿಗೆ ದುಃಖ. ಸಮಾಧಾನವಾಗ್ಲಿ ದುಃಖವಾಗ್ಲಿ ಅದು ಹೊರಗಡೆಯಿಂದ ಯಾರೋ ಕೊಡೋದಲ್ಲ, ನಾನ್ ನೋಡೋ ದೃಷ್ಟಿಕೋನ ಸರಿ ಇರಲ್ಲ ಅಷ್ಟೇ. ಅದೇ ಇನ್ನೊಂದೇನಂದ್ರೆ ಸರ್, ಈಗ ಅವ್ರಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರಲ್ಲ, ಆ ಇಬ್ರು ಹುಡ್ಗಿರ್ ನೋಡಿದ್ರೆ ನನಗೆ ಆಗಲ್ಲ. ಈಗ್ಲೂ ಅವ್ರ ನಂಬರ್ ನನ್ನ ಹತ್ರ ಇದೆ. ಅವ್ರಿಬ್ರು ಹುಡ್ಗಿಯರ್ ನೋಡಿದ್ರೆ ನನಗೆ ಅವ್ರ ಲೈಫ್ ಹೆಂಗಾರ್ ಮಾಡಿ ಹಾಳ್ ಮಾಡ್ಬೇಕು ಮನ್ಸಿಗೆ ಅದೇ ಬರ್ತಾ ಇರೋದು. ಈಗ ನಾ ಓಪನ್ ಆಗಿ ಹೇಳ್ತಿದೀನಿ, ನಾನು ರಾತ್ರಿ ಕಣ್ಣೀರ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದ್ದೀನಿ. ನನಗೆ ಆತರ ಆಗ್ಬಿಟ್ಟು ಅವನ್ ಬೇರೆ ಹುಡುಗಿ ಜೊತೆ ಹೋದ ಅನ್ನೋ ಸಿಟ್ಟಿಗೆ ನಾನು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ಬಿಟ್ಟಿದ್ದೀನಿ. ಸೂಸೈಡ್ ಅಟೆಂಪ್ಟ್ ಕೂಡ ಮಾಡ್ಕೊಳಕ್ ಹೋಗಿದ್ದೀನಿ. ನಿದ್ದೆ ಮಾಡ್ತಾನೆ ಇದ್ದೀರಾ ಸರ್, ರಾತ್ರಿ ಅಳು ಅಳು ಅಳು. ಎಷ್ಟೋ ಟೈಮು ನಾನು ಊಟ ತಿಂಡಿ ಎಲ್ಲ ಬಿಟ್ಟು ಮನೇಲಿ ಅಪ್ಪ ಅಮ್ಮನ ಹತ್ರನು ಮಾತಾಡ್ದಂಗ್ ಇದ್ದೀನಿ. ನಾನು ಅಪ್ಪನ ಹತ್ರ ಮಾತಾಡಲ್ಲ, ಅಮ್ಮನ ಹತ್ರನು ಬಿಟ್ಬಿಟ್ಟಿದ್ದೆ ಒಂದ್ ಟೈಮಲ್ಲಿ. ನಾನು ಇವಾಗ ಆರಾಮಾಗಿದ್ದೀನಿ. ಆ ತರ ನಾನು ರಾತ್ರಿ ಕಣ್ಣೀರ್ ಹಾಕೊಂಡು ಅಷ್ಟು ನೋವು ತಿಂದಿನ ಅಂದ್ಮೇಲೆ ಇವ್ರಿಬ್ರು ಹೆಂಗ್ ಖುಷಿಯಾಗಿರ್ಬೇಕು, ನನ್ ಲೈಫ್ ಇಷ್ಟೊಂದೆಲ್ಲ ಆಗಿದೆ ಅಂದ್ಮೇಲೆ ಇವ್ರಿಬ್ರು ಯಾಕೆ ಖುಷಿಯಾಗಿರ್ಬೇಕು ಅಂತ ನನ್ ತಲೆಯಲ್ಲಿ. ನೋಡವ, ಇಲ್ಲಿ ಅರ್ಥ ಮಾಡ್ಕೋ, ನಿನ್ನ ಹುಡುಗನನ್ನ ನೀನು ಸರಿ ಮಾಡ್ಕೊಳಂಗಿದ್ರೆ ಮಾಡ್ಕೊ. ಈ ಹೊರಗಡೆಯವ್ರನ್ನ ಯಾರನ್ನೋ ನೆಮ್ಮದಿಯಾಗಿರಕ್ ಬಿಡಲ್ಲ, ಹಾಳು ಮಾಡ್ಬಿಡ್ತೀನಿ. ನೋಡವ, ಹಿಂಗ್ ಓದೋರು ಯಾರು ಉಳಿದಿಲ್ಲವ. ನಿನ್ಗೆ ಇಷ್ಟೇ ಹೇಳ್ತೀನಿ ಕೇಳ್ಕೊ, ನಿನ್ ಮನೆ ವಸ್ತು ನೆಟ್ಗಿದ್ರೆ ಹೊರಗಿನ ಯಾರು ನಿನ್ ಸಂಸಾರ ಕೆಡ್ಸೋಕಾಗಲ್ಲ ಅಲ್ವಾ? ಹೌದು ಸರ್. ಈಗ ಊರಲ್ಲಿರೋ ಬಾರ್ಗಳನ್ನೆಲ್ಲ ನೀನು ಮುಚ್ಚಿಸಬಹುದು, ನಿನ್ನ ತಂದೆಯೊಳಗಡೆ ಕುಡಿತೀನಿ ಅನ್ನುವ ಚಟ ಬಲಿಷ್ಠವಾಗಿ ನಿಂತ್ಕೊಂಡ್ರೆ ಪಕ್ಕದೂರ್ಗ ಹೋಗಾದ್ರೂ ಅದ ಕುಡ್ದು ಬರೋದೆ. ಕುಡಿಯೋಬೇಕನ್ನೋರು ಎಲ್ ಬೇಕಾದ್ರೂ ಕುಡ್ಕೊ ಬರ್ತಾರೆ. ನಾನು ಇನ್ನೊಬ್ಳ ಜೊತೆ ಮಾತಾಡ್ಬೇಕು ಅನ್ನೋ ಚಟ ಇರುತ್ತೆ ಈತನಿಗಿದ್ದಾರೆ, ಅವ್ರಿಬ್ರಲ್ದಿರಿ ಇನ್ನಿಬ್ರು ಅಲ್ವಾ? ಹೌದು. ನೀನು ಹೊರಗಡೆಯವರನ್ನು ನಿಯಂತ್ರಿಸುವ ಪ್ರಯತ್ನ ಮಾಡುವುದೇ ಮೂರ್ಖತನ. ಆ ದುಸ್ಸಾಹಸ ಕೈ ಹಾಕಬೇಡ. ಅಂದ್ರೆ ಇದುವರೆಗೆ ಏನು ಮಾಡಿಲ್ಲ, ಬಟ್ ಸಿಟ್ಟು ಬರುತ್ತೆ ನಂಗೆ. ಇನ್ನೊಂದು ಹೇಳ್ತೀನಿ, ನಿನ್ನ ಬದುಕಿಗೆ ಅವ್ರು ಎಷ್ಟೇ ವಿಚಾರ ಅಡ್ಡ ಬಂದಿರ್ಲಿ, ಏನೇ ಮಾಡಿರ್ಲಿ, ಆ ದ್ವೇಷ ತೀರ್ಸ್ಕೊಳಕ್ ಹೋಗ್ಬೇಡ. ಅಂಡ್ ಆ ಹೆಣ್ಣು ಮಕ್ಕಳು ನಡತೆಗಳು, ಅವ್ರ ವರ್ತನೆಗಳು, ಅವ್ರ ಕ್ಯಾರೆಕ್ಟರ್ಗಳು ಏನಿದಾವೋ ನಿನ್ಗದು ಬೇಡ. ಅವ್ರಿಗದು ಆ ಶಿಕ್ಷೆ ಮುಂದಾಗುತ್ತೆ. ಅದಕ್ಕೆ ನೀನ್ ಅದನ್ನ ಟೇಕ್ ಓವರ್ ಮಾಡ್ಕೊಂಡು ನಾನು ಆ್ಯಕ್ಷನ್ ತಗೊಳ್ತೀನಿ, ನಾನು ಅದನ್ನ ಟೇಕ್ ಓವರ್ ಮಾಡ್ತೀನಿ, ನೀನು ಅದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸಾಧ್ಯ ಹೋದ್ರೆ ನಿನ್ನ ಮನೆ ಹುಡುಗನ್ ನೀನು ಸರಿ ಮಾಡ್ಕೊ, ಬಟ್ ಅವ್ರ ನೆಮ್ಮದಿಯಾಗಿರ್ಬಾರ್ದು. ನೋಡವ, ನಾವು ಇವನ್ ಶತ್ರುಗಳ ವಿಚಾರಕ್ಕೂ ನಾವು ಹಂಗೆ ಯಾಕಂದ್ರೆ ನಿನ್ನ ಪ್ರತಿ ಯೋಚನೆ ಕೂಡ ದುರ್ಯೋಧನ ಪಾಂಡವರನ್ನ ನೆಮ್ಮದಿಯಾಗಿರೋಕ್ ಬಿಡಬಾರ್ದು, ಅವರಿಗೆ ಜಾಗ ಸಿಗೋಕೆ, ಆಸ್ತಿ ಸಿಗೋಕ್ ಬಿಡಬಾರ್ದು ಅನ್ನೋ, ಅವನಿಗೆ ಇರೋದನ್ನು ಅನುಭವಿಸೋದು ಬಿಟ್ಟು ಅವ್ರ ಚೆನ್ನಾಗಿರಬಾರ್ದು, ಅವ್ರನ್ನ ಏನಾದ್ರೂ ಮಾಡಿ ಸಾಯಿಸ್ಬೇಕು, ಅವ್ರಿಗೆ ತೊಂದರೆ ಕೊಡಬೇಕು ಅಂತ ಅರಗಿನ ಮನೆಗೆ ಬೆಂಕಿ ಇಟ್ಟ, ಅವ್ರನ್ನ ಕಾಡಿಗೆ ಬಿಟ್ಟ, ಪಗಡೆ ಆಟದಲ್ಲಿ ಸೋಲಿಸ್ದ, ಅವ್ರ ವನವಾಸ ಅಜ್ಞಾತವಾಸ, ಕಡೆಗೆ ಅವನೇ ಬೀದಿ ಅಂದ್ರೆ ಹೆಣವಾಗಿ ಸತ್ತ. ಅಂದ್ರೆ ಯಾರು ಅವನ ಕಡೆಯವ್ರು ಇಲ್ಲದೆ ಇದ್ದಾಗ ತೊಡೆ ಮುರ್ಕೊಂಡು ವೈಶಂಪಾಯನ ಸರೋವರದ ಬಳಿ ತೊಡೆ ಮುರ್ಕೊಂಡು ಯಾರು ಹೆಂಗಪ್ಪ ಏನಪ್ಪ ಅಂತ ಕೇಳೋರು ಇರಲಿಲ್ಲ, ಆ ಸ್ಥಿತಿಗೆ ಹೋದ. ಅಂದರೆ ಇನ್ನೊಬ್ಬರ ಅವನತಿಯನ್ನು ನಾನು ಮಾಡ್ತೀನಿ ಅನ್ನೋದು ಮೂರ್ಖತನ. ಅದು ಭಗವಂತನ ಇಚ್ಛೆ. ನಿನ್ನ ಉದ್ಧಾರ ನೀನು ಬೇಕಾದ್ರೆ ಮಾಡ್ಕೋ,
ಇನ್ನೊಬ್ಬರು ಉದ್ಧಾರಕ್ಕೆ ಬೇಕಾದ್ರೆ ಉಪಕಾರ ಮಾಡು, ಅವರ ಅವನತಿಗೆ ಬೇಡ. ಯಾಕಂದ್ರೆ ನಿಂದ ಹೆಂಗ್ ಹುಡುಗ ಬುದ್ಧಿಯೋ ಅವ್ರದ್ದು ಹುಡುಗ ಬುದ್ಧಿ ಅಲ್ವಾ? ತಡೆಪ ಅವರೆಲ್ಲ 40 ವರ್ಷದವ್ರು ಅಂತ ಅನ್ನಕ್ಕಾಗುತ್ತಾ? ನಿಂದ ಹೆಂಗೆ ಬುದ್ಧಿನ ಅವ್ರದ್ದು ಹಂಗೆ ಅಲ್ವಾ? ನೀನ್ ಏನಿದ್ರು ಮದುವೆ ಆದ ನಂತರ ನೀನ್ ಕೆಲವೊಂದು ಆಕ್ಷನ್ ತಗೊಳ್ಬೋದು ಹೊರತು ಈಗಲ್ಲ. ನಿಂದು ಅಂತ ಅನ್ಸ್ಕೊಂಡಾದ್ಮೇಲೆ ಜುಟ್ಟು ಹಿಡ್ದು ಎಳ್ಕೊಂಬಂದು ನನ್ನ ಗಂಡನ ಜೊತೆ ಹಿಂಗಿದ್ದೀಯಲ್ಲ, ನಿನ್ನ ಮಕ್ನ ಬೆಂಕಿ ಇಕ್ಕ ಅಂತ ನೀನ್ ಮಾತಾಡ್ಬೋದು. ನೀನ್ ಏನು ಅಲ್ದೆ ಈಗ ಹೋಗಿ ಹಿಡ್ಕೊಂಡು ನೋಡೋಣ, ಏನ್ ಹಿಡ್ಕತಿಯ? ಹೌದಲ್ಲವಾ? ಹಾ, ಹಂಗೆ ಈಗ ಅದೆಲ್ಲ ಅವ್ರು ನೆಮ್ಮದಿ ಆಗಿರ್ಬಾರ್ದು, ಇವ್ರು ನೆಮ್ಮದಿ, ಹಂಗಿಲ್ಲ. ಸಾಧಿಸು, ಛಲದಿಂದ ಬದುಕು. ಈಗ ತೀರಾ ಇವನು ಬದಲಾಯಿಸೋಕೆ ಆಗಲ್ಲ, ಈ ಚಟ ಬಿಡಲ್ಲ ಅಂದಾಗ ಅರೆ ಒಂಟಿಯಾಗಿ ಬದುಕವ, ಏನ್ ತೊಂದರೆ ಇಲ್ಲ. ಇನ್ನೊಬ್ಬನ ಜೀವನಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ನನ್ನ ದೇಹನವನ್ನು ಅವ್ನಿಗೆ ಅರ್ಪಿಸ್ಬಿಟ್ಟಿದೀನಿ, ಬಟ್ ಇವನು ಯಾಕೋ ನೆಟ್ಟಿಗಿಲ್ಲ, ಇವ್ನು ಸರಿ ಹೋಗೋನಲ್ಲ, ಇವ್ನು ಚಪ್ಪಲಗಾರ ಅಂತ ನಿನ್ಗೆ ಎಂದೋ ಒಂದಿವ್ಸ ಬಲವಾಗಿ ಅನ್ನಿಸ್ತಾ ಸಾಯ್ಲಿಕ್ಕೆ ಹೋಗ್ಬೇಡ. ತಾಯಿಗೋಸ್ಕರ ಬದುಕು, ನಿನಗೋಸ್ಕರ ಬದುಕು. ಬದುಕನ್ನ ಹಾಗೆ ಛಲದಿಂದ ಬದುಕಬೇಕು, ಯಾರಿಗೋಸ್ಕರನ ಸಾಯೋಕೆ ಹೋಗಬಾರ್ದು. ಅಂಡ್ ಆ ಹೆಣ್ಣು ಮಕ್ಕಳು ಬಗ್ಗೆ ದ್ವೇಷ ತೀರಿಸ್ಕೊಳ್ತೀನಿ, ಆ ಬುದ್ಧಿ ಬೇಡ ತಾಯಿ. ಅವ್ರು ನಿನ್ನ ಬದುಕಿಗೆ ಏನೂ ಹಾಳು ಮಾಡಿಲ್ಲ. ನಿನ್ನ ಹುಡುಗ ನಿಯತ್ತಾಗಿದ್ರೆ ಅಪ್ಸರೆ ಮೇನಕೇರ್ ಬಂದು ಬಾ ಅಂತ ಕರೆದ್ರು ಅವನು ಹೋಗಲ್ಲ. ವಿಷಯ ಹೊರಗಿನ ಹೆಣ್ಣು ಮಕ್ಕಳದ್ದಲ್ಲ, ಸಮಸ್ಯೆ ಹೊರಗಿನವರದ್ದಲ್ಲ, ಸಮಸ್ಯೆ ಈ ಹುಡುಗನದ್ದು. ಬಟ್ ನನಗೆ ಆಶ್ಚರ್ಯ, ಇವತ್ತಿಗೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದ್ರೆ ಬಿಟ್ಟು ಹೋಗೋ ಕಾಲದಲ್ಲಿ ಈ ಇಬ್ಬಿಬ್ರು ಹುಡುಗಿರು ಅಂತ ಗೊತ್ತಾದಾಗ್ಲೂ ನೀನ್ ಅದನ್ನು ಕ್ಯಾರಿ ಮಾಡಿದೀಯಾ, ಮತ್ ದೇಹ ಅರ್ಪಿಸಿದೀಯಾ ಅಂದಾಗ ಅದ್ ನನಗೆ ವಿಚಿತ್ರ. ಅದೇನೋ ಗೊತ್ತಿಲ್ಲ ಸರ್, ಅದೇನೋ ಅಪ್ಪ ಅದು ಏನು ಮಾಡ್ಲಿಕ್ಕೆ ಆಗಲ್ಲ. ಆಯ್ತು, ಏನೋ ಈ ಜನ್ಮದಲ್ಲಿ ಹಿಂಗಿದೆ ನಿನ್ ಕತೆ, ಬಹಳ ಎಚ್ಚರವಾಗಿ ಹೆಜ್ಜೆ ಇಡು, ಇಲ್ಲೇ ಬದುಕು, ಇಲ್ಲೇ ಇದನ್ನೇ ಸಾಧಿಸ್ಕೋ. ಇನ್ನೊಂದು ಕಡೆ ಹೋಗೋದು ಮತ್ತೆ ಇನ್ಯಾರಿಗೂ ಮೋಸ ಆಗೋದು ಬೇಡ. ಐ ಮೀನ್ ನಿನ್ನಿಂದ ಏನೋ ಆಗ್ಬಿಡುತ್ತೆ ಅನ್ಯಾಯ ಅಂತ ಅಲ್ಲ, ಅವ್ರ ಲೈಫ್ ಹಾಳಾಗ್ಬಾರ್ದು ಅನ್ನೋದೊಂದು. ಎಲ್ಲರಿಗೂ ಒಂದೊಳ್ಳೆ ಏನು ಶುದ್ಧವಾದದ್ದು ಬೇಕು ಅಂತ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲವಲ್ವಾ? ಆಯ್ತಾ? ಅದು ಕೇವಲ ದೈಹಿಕವಾದ ಸೆಕ್ಶುವಲ್ ಸಂಗತಿಗಳು, ಅದು ಹಾಳಾಗ್ಬಿಟ್ಟಿದ್ರೆ ಮುಗಿದು ಹೋಯ್ತು, ಇನ್ನು ಅವಳು ಅಶುದ್ಧಳು ಅಂತ ನಾನು ಹೇಳ್ತಾ ಇಲ್ಲ. ಮನಸ್ಸು ಇವನ್ ಕಡೆ ಇದ್ದು ಈಗ ಓಕೆ ಆಯ್ತು, ನೀನು ದೈಹಿಕವಾಗಿ ಸೇರಿದ್ದೀಯಾ, ಅಡವಟ್ಟು ಮಾಡ್ಕೊಂಡಿದ್ದೀಯಾ, ಇದಾಗಿಯೂ ನೀನು ನಿನ್ನ ಹಳೇದನ್ನೆಲ್ಲ ಮರೆತು ಇನ್ನೊಬ್ಬನ ಜೊತೆ ಬದುಕಬಹುದು. ಎಷ್ಟು ಜನ ಹಾಗೆ ಇದ್ದಾರೆ. ಆದ್ರೆ ವಿಷಯ, ನನ್ನ ವಿಚಾರ ಏನಂದ್ರೆ, ನಿನ್ನ ಮನಸ್ಸು ಇಷ್ಟೊಂದು ಆಳವಾಗಿ ಇವನ ಹತ್ರ ಇರಬೇಕಾದ್ರೆ ಇನ್ನೊಬ್ಬನ ಜೊತೆ ಹೋಗಿ ಏನು ಬದುಕ್ತೀನಿ ನೀನು? ಅದು ಕೇವಲ ದೈಹಿಕವಾದ ವಿಚಾರ ಮಾತ್ರ ಅಲ್ಲ. ಅಲ್ಲಿಗೋಗಿ ನೀನು ಇವನ ಬಗ್ಗೆ ಯೋಚನೆ ಮಾಡಿದ್ರೆ ಕತೆ ಏನ್ ಮತ್ತೆ, ಅಲ್ವಾ? ನಿನ್ನ ಮನಸ್ಸು ನಿಜವಾಗಿಯೂ ಇಲ್ಲಪ್ಪ ಇವನು ಬೇಡ, ಇವನು ಹಲ್ಸು, ಇವನು ಸರಿ ಇಲ್ಲ ಅಂತ ಮನಸ್ಸನ್ನೇ ವಿತ್ಡ್ರಾ ಮಾಡಿಕೊಂಡು ಆ ಪ್ರೀತಿಯಿಂದ ನೀನು ವಾಪಸ್ ತಗೊಂಡು ಇನ್ನೊಬ್ಬನ ಜೊತೆ ಹೋಗಿ ಬದುಕಿದ್ರೆ ಏನ್ ಪರವಾಗಿಲ್ಲವ ಬದುಕು. ಏನ್ ದೈಹಿಕವಾಗಿ ಈ ತರ ಎಡವಟ್ಟು ಮಾಡಿಕೊಂಡು ಎಷ್ಟು ಜನ ತಪ್ಪಿದ್ದುಕೊಂಡು ಬದುಕ್ತಾ ಇಲ್ಲ, ಅದನ್ನು ಹೇಳ್ಬೋದು. ಆದ್ರೆ ಮನಸ್ಸು ಇಲ್ಲಿ ಹುಡುಗಂಗೆ ಕೊಟ್ಟಿರ್ಬೇಕಾದ್ರೆ ಇನ್ನೊಂದು ಮನೆಯನ್ನು ಹೋಗಿ ಏನ್ ಬೆಳಗುತ್ತೀಯ, ಅದೇ ದೀಪ ಹಾರಿಸ್ತೀಯ ಅಷ್ಟೇ. ಬೇಡ ಬೇಡ, ಅಷ್ಟೆಲ್ಲ ಮಾಡ್ಲಿಕ್ಕೆ ಹೋಗಬೇಡ. ಈ ಹುಡುಗನ ಜೊತೆನೆ ನಿಧಾನಕ್ಕೆ ಅವನ ತಪ್ಪುಗಳನ್ನು ತಿದ್ದುತ್ತಾ ಸ್ವಲ್ಪ ಮದುವೆ ಆದ್ಮೇಲೆ ಅವೆಲ್ಲ ನಿಂತು ಹೋಗ್ತಾವ, ಏನ್ ತೊಂದರೆ ಇಲ್ಲ. ಆಯ್ತಾ? ನೀನು ನಿನ್ನ ಮನೆಯನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀಯಾ, ಮಗನಾಗಿ ನಿಂತು ನಿನ್ನ ಮನೆಯನ್ನ ನೀನ್ ಚೆನ್ನಾಗಿ ನೋಡ್ಕೊಂಡಿದ್ದೀಯಾ. ನಿನ್ನ ಅಣ್ಣನಿಗೂ ಏನೋ ಒಂದು ದಾರಿ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ಜೊತೆಗೆ ನಿಮ್ಮ ತಾಯಿಯನ್ನ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಅಂಡ್ ತೀರಾ ನಿಮ್ ಬದುಕಿ ಹೊಲಸು ಏನಮ್ಮ ಜನ್ಮ ಅಂತ ನಾನು ಹೇಳಲಿಲ್ಲವ್ವ. ನೀನ್ ಏನು ಎಡವಟ್ಟು ಆಗಿದ್ದಾವೆ, ಮತ್ ನೀನ್ ಅಲ್ಲಿ ನಿಯತ್ತಾಗಿ ನಿಂತಿದೀಯ, ಅದಕ್ಕೆ ನೀನ್ ಶ್ರೇಷ್ಠಳು. ಯಾಕಂದ್ರೆ ಇಷ್ಟೆಲ್ಲ ಮಾಡಿಬಿಟ್ಟು ಏನೋ ನೆಪ ಹೇಳಿ ಇನ್ನೊಬ್ಬನ ಜೊತೆ ಹೋಗಿ ಅಲ್ಲೆಂದೇನೋ ಬದುಕನ್ನು ಕಟ್ಕೊಂಡೋದಲ್ಲ. ಯಾಕಂದ್ರೆ ನೀನ್ ಎಂತ ಒಳ್ಳೆ ಹೆಣ್ಮಕ್ಳಂದ್ರೆ ಇನ್ನೊಬ್ಬನಿಗೆ, ಯಾಕಂದ್ರೆ ಈಗ ಇವಂದು ನಂದು ಏನೋ ಆಗಿದೆ ಸರ್, ಇದಾಯ್ತು, ಆದ್ರೆ ಇನ್ನೊಬ್ಬ ಯಾರೋ ನನ್ನ ಮನೆಯಲ್ಲಿ ತಂದು ಮದುವೆ ಮಾಡ್ತಾರಲ್ಲ, ಆ ಹುಡುಗನಿಗೆ ನಾನು ಅನ್ಯಾಯ ಮಾಡ್ಲಿಕ್ಕೆ ನಾನು ತಯಾರಿಲ್ಲ ಸರ್ ಅನ್ನೋ ಈ ಬುದ್ಧಿ ಇದೆಯಲ್ಲ, ಇದು ಧರ್ಮ ಬುದ್ಧಿ. ಪಾಪ ನಿಮಗೆ ಅದಿದೆ, ಆ ಬುದ್ಧಿ ಇದೆ. ಹಾಗಾಗಿ ಇಲ್ಲೇ ಈ ಹುಡುಗನನ್ನೇ, ಯಾಕಂದ್ರೆ ನಿಮ್ಮ ಮೇಲೆ ಅನುಮಾನ ಪಡ್ತಾರೆ, ಅದು ಪಡ್ತಾರೆ, ಇದು ಪಡ್ತಾರೆ ಅಂತ ಕ್ಲಾಶ್ ಮಾಡ್ಕೊಳಕ್ ಹೋಗ್ಬೇಡ. ಓಕೆ, ಇಷ್ಟೇ ಮುಂದುವರೆದ್ಬಿಟ್ಟಿದೀನಿ, ಇನ್ನು ಬಿದ್ರು ಎದ್ರು ಸತ್ರು ನಾನು ಇಲ್ಲೇ ಅಂತಲೇ ಫಿಕ್ಸ್ ಆಗ್ಬಿಡು. ಆಯ್ತಾ? ಅಲ್ಲಿಂದ ಮುಂದುವರಿ, ಜೀವನ ಕಟ್ಕೋ. ಬಟ್ ಮದುವೆ ಮುಂಚೆ ಇನ್ನೊಮ್ಮೆ ಆ ತರ ತಪ್ಪುಗಳನ್ನು ಮಾಡ್ಲಿಕ್ಕೆ ಹೋಗಬೇಡ. ಆ ಮೂಲಕ ಅವನನ್ನು ಪರೀಕ್ಷೆ ಮಾಡು. ಎಷ್ಟು ಮಾಡ್ತಾ ಇರ್ತೀನಿ ಅವಾಗವಾಗ, ಆ ತರದೇನ್ ಕಾಣ್ತಾ ಇಲ್ಲ. ಬಟ್ ಅಂದ್ರೆ ಆತರ ಆಯ್ತಲ್ಲ, ಅದನ್ನೇ ನನ್ ತಲೆಯಲ್ಲಿ ಕಾಣ್ತಾ ಇದೆ. ಇವಾಗ ತುಂಬಾ ಚೆನ್ನಾಗೇ ಇದಾರೆ ನನ್ ಜೊತೆಗೆ, ಚೆನ್ನಾಗಿ ಏನೇ ಇರ್ಲಿ,
ಆ ತರ ದೈಹಿಕವಾದ ವಿಚಾರಗಳಿಗೆ ಭಾಗಿಯಾಗ್ಲಿಕ್ಕೆ ಹೋಗಬೇಡ. ಇಲ್ಲ ಸರ್, ಅದು ಒಂದ್ಸತಿ ಆತರ ಆದಾಗಿಂದ ನಾವು ಅದ್ರ ಬಗ್ಗೆ ಇಬ್ರು ಕೂಡ ಅದ್ರ ಬಗ್ಗೆ ಮಾತಾಡೋದಿಲ್ಲ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ನನಗೇನೊಂದು ನನ್ನಿಂದ ಬಂದಿದ್ದೊಂದು ಪುಟ್ಟು ಇದು ಹೋಯ್ತಲ್ಲ, ಉಳಿಸ್ಕೋಬೋದಿತ್ತು, ಅದು ನನ್ ತಪ್ಪೋ ಯಾರ್ ತಪ್ಪೋ ಗೊತ್ತಿಲ್ಲ. ಹಾಗೆ ಮದ್ವೆ ಆಗಿದೆ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಆಗೋದಿಲ್ಲ ಒಳ್ಳೇದಕ್ಕೆ ಅಂದ್ಕೋ. ಅದೆಲ್ಲ ಆಗಿ ನೀನ್ ಇನ್ನೂ ಏನು ಸ್ವಲ್ಪ ತಡವಾಗಿದ್ರೆ, ನೀನು ಎಲ್ಲಾರ್ಗೂ ಗರ್ಭಿಣಿ ತರ ಕಾಣ್ತಾ ಇದ್ರೆ ನಿನ್ ಮನೆ ತನ್ನ ಕತೆ ಏನು? ಏನೋ ಕಾರಣ ಮದುವೆ ಮುಂದೋಯ್ತವ, ಏನ್ ಕತೆ ಮತ್ತೆ? ಕುಂತಿ ಜೀವನ ಆಗ್ಬಿಡೋದ್ ನಿಂದು. ಅದೇ ಸರ್, ದೇವ್ರ ಅದಕ್ಕೂ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾನೆ ಅನ್ಸುತ್ತೆ, ಅದೇ ಕಾರಣದಿಂದಾನೆ. ಅದೇ ಏನೋ ಒಂದು ಕಾರಣ ಇರುತ್ತೆ. ಅದಕ್ಕೆ ನೀನ್ ತುಂಬಾ ವರಿ ಮಾಡ್ಲಿಕ್ಕೆ ಹೋಗಬೇಡ. ದುಡಿತಾ ಇದೀಯ, ದುಡಿ, ಆರೋಗ್ಯ ಕಾಪಾಡ್ಕೋ, ಆ ಸಂಬಂಧವನ್ನೇ ಒಳ್ಳೆ ರೀತಿ ಬಿಲ್ಡ್ ಮಾಡ್ಕೋ, ತಪ್ಪುಗಳನ್ನ ಸರಿ ಮಾಡು, ಕ್ಷಮೆ ಮಾಡು. ಯಾಕಂದ್ರೆ ಇನ್ನು ಬೇರೆ ಆಪ್ಷನ್ ಇಲ್ಲ ಅಂದಾಗ ನೀನ್ ಅದನ್ನ ಸರಿ ಮಾಡ್ಕೊಳ್ಬೇಕು. ಆಪ್ಷನ್ಸ್ ಕಡೆ ಹೋಗೋದೇ ಇಲ್ಲ ಸರ್, ಫಿಕ್ಸ್ ಆಗ್ಬಿಟ್ಟೆ. ಇವಾಗ ನೀವ್ ಹೇಳಾಯ್ತಲ್ಲ, ಫಿಕ್ಸ್ ಆಗ್ಬಿಟ್ಟೆ. ಹೇಳ್ತಿದ್ದೆ, ಬಟ್ ಇಷ್ಟ ಆಗಿರೋದ್ರಿಂದ ಅದು ಮತ್ತೊಬ್ಬನಿಗೆ ಅನ್ಯಾಯ ಆಗೋದು ಬೇಡ. ಎನಿವೆ, ನನ್ನ ಹಾರೈಕೆ ನೀವಿಬ್ರು ಚೆನ್ನಾಗಿರ್ಬೇಕು, ಒಳ್ಳೆ ರೀತಿಯಲ್ಲಿ ಬದುಕಿ ಸಂಸ್ಕಾರದಿಂದ ಬದುಕನ್ನು ಕಟ್ಟಿಕೊಳ್ಳಿ. ಬಟ್ ನೀನು ಹೆಣ್ಮಕ್ಳಿಗೆ ಹೇಳು, ನಂದೇನು ಆಯ್ತು ನಿಜ, ಆದ್ರೆ ಒಂದು ಹಂತಕ್ಕೆ ಮನೆಯವ್ರು ನೋಡಿ ಮದುವೆ ಮಾಡೋವರೆಗೂ, ಅಥವಾ ನೀವೇ ಒಬ್ರು ನೋಡಿ ಮದುವೆ ಆಯ್ತೀನಿ ಅಂದ್ರು ಕೂಡ ಮದುವೆ ಮುಂಚೆ ಎಷ್ಟು ಲಿಮಿಟ್ ಅಲ್ಲಿ ಇರಬೇಕು ಅಷ್ಟೇ ಇರಬೇಕು. ನಾನು ಈ ಕಾರ್ಯಕ್ರಮದ ಮೂಲಕ ಹೇಳೋದೇನಂದ್ರೆ ಸರ್, ಕಾಲೇಜ್ ಲೈಫ್ ಅಲ್ಲಿ ಬರೀ ಓದೋದ್ರ ಕಡೆ ಮಾತ್ರ ಗಮನ ಕೊಡಿ. ಕಾಲೇಜ್ ಲೈಫ್ ಅಲ್ಲಿ ಲವ್ ಗಿವ್ ಅಂತ ಹಾಗೆ ಆಗುತ್ತೆ, ಬಟ್ ನಿಮ್ ಲೈಫ್ ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ ಲೈಫ್ ಕಡೆ ಗಮನ ಕೊಡಿ. ಆಮೇಲೆ ನೀವು ಬಿದ್ದಾದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಯೂಸ್ ಇಲ್ಲ, ಮುಂದುವರ್ಕೊಂಡು ಹೋಗ್ಬಿಟ್ಟಿರ್ತೀರಾ. ಅವಾಗ ಯೋಚನೆ ಮಾಡಿ ಏನು ಯೂಸ್ ಇಲ್ಲ. ನಾನ್ ತುಂಬಾ ಜನ ಇಲ್ಲೇ ನೋಡ್ತಾ ಇರ್ತೀನಿ, ಯಾರ್ಯಾರು ಏನೇನೋ ಮಾಡ್ಕೊಂಡವರೆಲ್ಲ ಇದ್ದಾರೆ. ಅವ್ರ ಲೈಫ್ ಈಗ ಹಾಳಾಗೋಗಿದೆ, ಏನು ಯೋಚನೆ ಮಾಡಿ ಎಂತ ಪ್ರಯೋಜನ ಇಲ್ಲ. ಅದಕ್ಕೆ ಬೀಳಕ್ಕಿಂತಾನೆ ಮುಂಚೆನೆ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಡಿ ಅನ್ನೋದೊಂದೇ ಸರ್. ಸತ್ಯ. ಅದ್ಭುತ ನೋಡಿ, ಇವೆಲ್ಲ ಅನುಭವದ ಮಾತುಗಳು ಎಷ್ಟು ಚೆನ್ನಾಗಿ ಹೇಳಿದ್ರೆ. ಹಂಗೆ ಬದುಕಲ್ಲಿ ಯಾವ್ದಾದ್ರು ಅಷ್ಟೇನವ್ವ, ತೀರಾ ನಮ್ದು ಅಂತ ಖಾತ್ರಿ ಆಗೋವರೆಗೂ ತೀರಾ ಎಲ್ಲವನ್ನ ಬಿಟ್ಕೊಡ್ಬಾರ್ದು ಅಲ್ವಾ? ಈಗ ನಿಮ್ದು ಅಂತ ರಿಜಿಸ್ಟ್ರೇಷನ್ ಆದ್ಮೇಲೆ ನೀವು ಮನೆ ಕಟ್ಲಿಕ್ಕೆ, ನೀವು ತಳಪಾಯ ತೆಗಿಲಿಕ್ಕೆ ಪೂಜೆ ಮಾಡಬಹುದು. ಇನ್ನು ಅಡ್ವಾನ್ಸ್ ಅಷ್ಟೇ ಕೊಟ್ಟಿದ್ದೀರಾ, ಏನ್ ಕಂದಾಯ ಕಟ್ಟಿಲ್ಲ, ಏನು ಆಗಿಲ್ಲ, ನೀವು ಮನೆ ಕಟ್ಟಕ್ ಹೋದ್ರ ಕತೆ ಏನು? ಹಾಗಾಗಿ ಸ್ವಲ್ಪ ತಾಳ್ಮೆ ಇರಬೇಕು. ಇರ್ಲಿ, ಈ ಮೂಲಕ ತುಂಬಾ ಹೆಣ್ಮಕ್ಳಿಗೆ ಅದು ಅರ್ಥ ಆಗಿರುತ್ತೆ. ಎನಿವೆ, ನೀವು ಅದನ್ನು ಅನುಭವಿಸಿ ಜಗತ್ತಿಗೆ ಪಾಠ ಆಗಿ ಏನೋ ಒಂದು ಪಾಠ ಹೇಳಿಕೊಟ್ಟಿದ್ದೀರಾ. ನಿಮ್ಮ ಬದುಕು ಎಲ್ಲ ಏಳು ಬೀಳುಗಳನ್ನು ದಾಟಿ ಚೆನ್ನಾಗಿರ್ಲಿ. ಮತ್ತೆ ಹೇಳ್ತೀನಿ, ನೀವೊಬ್ಬರು ಮಗಳಾಗಿ ಮನೆಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ, ಅಥವಾ ನಿನ್ನ ತಂದೆ ನಿನ್ನ ತಾಯಿ ಎಲ್ಲವನ್ನ ನೋಡಿಕೊಂಡು ನೀವು ಶಿಕ್ಷಣವನ್ನು ತ್ಯಜಿಸಿ ಅಥವಾ ತ್ಯಾಗ ಮಾಡಿ ಮನೆಗೋಸ್ಕರ ದುಡಿತಾ ಇದ್ದೀರಾ. ಭಗವಂತ ಎಲ್ಲದಕ್ಕೂ ಒಂದು ಪ್ರತಿಫಲ ಅಂತ ಇಟ್ಟಿರ್ತಾನವ, ಒಳ್ಳೇದಾಗುತ್ತೆ. ಭರವಸೆಯಿಂದ ಬದುಕು, ನಿನಗೆ ಒಳ್ಳೇದಾಗ್ಲಿ ತಾಯಿ. ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ಮನ್ಸೀಗ ತುಂಬಾ ಹಗುರ ಅನ್ನಿಸ್ತಾ ಇದೆ. ಆರಾಮಾಗಿ ಖುಷಿಯಿಂದ ಈಗ ಎಲ್ಲರ ಜೊತೆ ಆರಾಮಾಗಿರ್ಬೋದು. ಏನೋ ಒಂಥರ ಸಮಾಧಾನ ಅನ್ನೋ ಫೀಲ್ ಇದೆ ಇಷ್ಟ ದಿನಕ್ಕೂ ಇವತ್ತಿಗೂ. ಖುಷಿಯಿಂದ ಇರು, ಎಲ್ಲ ಒಳ್ಳೇದಾಗುತ್ತೆ. ಏನೇ ಇದ್ರು ಕಾರ್ಯಕ್ರಮ ಕರೆ ಮಾಡಿ ಮಾತಾಡವ. ಆ ಹುಡುಗನಿಗೂ ಒಳ್ಳೇದಾಗ್ಲಿ, ನಿಮ್ಮ ಮನೆಗೆ ಒಳ್ಳೇದಾಗ್ಲಿ, ಎಲ್ಲ ಶುಭವಾಗ್ಲಿ ತಾಯಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಓಕೆ ಸರ್, ಓಕೆ. ಗೋವಿಂದ, ನೋಡಿ ಕತೆ ಹೆಂಗಿದೆ. ಬಟ್ ನಾನೇನು ಹೇಳೋದಂದ್ರೆ, ಯಾವ ಹೆಣ್ಮಕ್ಳಾಗ್ಲಿ ಅಥವಾ ಹುಡುಗರಾಗ್ಲಿ ಮದುವೆಗೆ ಮುಂಚೆ ಅಥವಾ ಕಾಲೇಜ್ ಸಮಯದಲ್ಲಿ ದೈಹಿಕವಾಗಿ ಸೇರೋದು, ಅವನು ಎಂಥ ನಂಬಿಕಸ್ಥ ಹುಡುಗನೇ ಆಗಿರಲಿ ಬೇಡ. ನಾನೊಬ್ಬ ಹುಡುಗನಾಗಿ ಈ ವಿಚಾರವನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನೀವು ಮದುವೆಗೆ ಮುಂಚೆ ಆ ಹುಡುಗನೊಂದಿಗೆ ದೇಹವನ್ನು ಹಂಚಿಕೊಳ್ಳುವಷ್ಟು ಮುಂದುವರೆದ್ರಿ, ಒಂದು ವೇಳೆ ಏನು ಆ ದೈಹಿಕವಾದ ಕೆಲವು ಸಂಗತಿಗಳು ನಡೆದ ಮೇಲೆ ಬಹುಶಃ ಅವನಿಗೆ ಆಸಕ್ತಿ ಕಡಿಮೆ ಆಗ್ಬೋದು, ನಿಮ್ಮನ್ನು ಅವನು ತುಚ್ಛವಾಗಿ ನೋಡ್ಬೋದು. ಆಮೇಲೆ ನೀವು ಮದುವೆ ಆಗು ಒಳ್ಳೆ ಕತೆ ಆಯ್ತಲ್ಲ. ನಿಮ್ಮ ಕುರಿತು ಈಗ ನೀವು ಹೆಂಡತಿ ಆಗೋದು ಹೌದು, ಅಥವಾ ನೀವು ಏನು ಅವ್ರ ಬದುಕಲು ಹೋಗೋದು ಹೌದು, ಅವ್ರ ಮನೆ ಬೆಳಗೋದು ಹೌದು, ಅದು ಪ್ರಕೃತಿ ನಿಯಮ ಹೌದು. ಗಂಡ ಆದಮೇಲೆ ಹೆಂಡತಿ ಆದಮೇಲೆ ಮದುವೆ ಆದಮೇಲೆ ಓಕೆ. ಅದಕ್ಕೂ ಮುಂಚೆ ಆ ವಿಚಾರವೇ ಹೆಚ್ಚು ನೀವು
ಚರ್ಚೆ ಮಾಡ್ತೀರಿ, ಅದೇ ಜಾಸ್ತಿ ಮುಖ್ಯ ಆಗೋಯ್ತು. ಇನ್ನು ಮನೆಯವ್ರಿಗೆ ಗೊತ್ತಿಲ್ಲ, ಮನೆಯವ್ರು ಒಪ್ತಾರೋ ಇಲ್ವೋ ಗೊತ್ತಿಲ್ಲ, ಇವ್ನು ನನಗಿಷ್ಟ ಸರ್, ಇವನ ಬಗ್ಗೆ ನಂಗೆ ತುಂಬ ನಂಬಿಕೆ ಸರ್, ಅದು ಸರ್ ಇದು ಸರ್ ಅಂದ್ಕೊಂಡು ಒಂದು ಸಲ ದೇಹ ಕೊಟ್ಟಾದ್ಮೇಲೆ ನಿಮ್ಮ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಬಿಡ್ತಾರೆ. ಇವತ್ತಿಗೆ ಆಗ್ತಿರೋ ಬಹುತೇಕ ಕೇಸ್ಗಳಷ್ಟೇ ಹೀಗೆ ಇರೋದು, ಬಳಸ್ಕೊಂಡು ಬಿಸಾಡ್ತಾರೆ. ಆ್ಯಂಡ್ ದುರಾದೃಷ್ಟವಶಾತ್ ಕೆಲವೊಂದು ಹುಡುಗಿರು ಹಂಗೆ ಇದ್ದಾರೆ. ಯಾಕಂದ್ರೆ ಈಗ ನಾನು 3 ಜನ್ಮಕ್ಕಾಗೋಷ್ಟು ಕತೆ ಕೇಳ್ಬಿಟ್ಟಿದ್ದೀನಿ ಇಲ್ಲಿ. ಪ್ಲೀಸ್ ನೋಡಿ, ಒಂದು ಹೆಣ್ಣು ತನ್ನ ಗಂಡನಲ್ಲಿ ಎಲ್ಲ ರೀತಿಯ ಸುಖ ಸಂತೋಷ ನೆಮ್ಮದಿಗಳನ್ನು ಕಾಣುವುದು ಧರ್ಮ. ಹಾಗೆ ಒಬ್ಬ ಪುರುಷ ಈ ಹೆಂಡತಿಯಲ್ಲಿ ಮದುವೆಯಾದ ಕಾಲದಿಂದ ಸಾಯುವ ಕಾಲದವರೆಗೂ ಹೆಂಡತಿಯಲ್ಲೇ ಸುಖ ಸಂತೋಷ ನೆಮ್ಮದಿಯನ್ನು ಕಾಣುವುದು ಧರ್ಮ. ಅದೊಂಚೂರು ಆ ಕಡೆ ಈ ಕಡೆ ಅಕ್ರಮ ಅಂತ ಆಯಿತೋ ಸಂಸಾರಗಳ ಹಾಳು, ನೆಮ್ಮದಿ ಹಾಳು, ಆರೋಗ್ಯ ಹಾಳು, ರೋಗ ರುಜಿನಗಳು, ಆತಂಕಗಳು, ಭಯಗಳು, ದುಃಖಗಳು, ತಾಪತ್ರಗಳು ನಿಮ್ಮನ್ನು ದರಿದ್ರವಾಗಿ ಆಗಿಸಿಬಿಡ್ತಾವೆ ಜೀವನದಲ್ಲಿ. ಈಗ ಅಂಗಡಿಗೆ ಹೋಗ್ತೀರಾ, ಒಂದು ಎಣ್ಣೆ ಪ್ಯಾಕೆಟ್ ಅಲ್ಲ, ಅಡುಗೆ ಎಣ್ಣೆ ಪ್ಯಾಕೆಟ್ ತಗೊಳ್ಳಿದೆ. ಈಗ ಆಲ್ರೆಡಿ ಒಂದು ವಾಟರ್ ಕ್ಯಾನ್, ಒಂದು ಎಣ್ಣೆ ಬಾಟ್ಲು ಅಂದ್ಕೊಳ್ಳಿ, ಡುಬ್ಬಿ ಬಿಚ್ಚಿ ಅದರಲ್ಲಿ ಅರ್ಧ ಎಣ್ಣೆ ತಕ್ಕೊಂಡಿರೋ ಬಾಟ್ಲನ್ನು ಮನೆಗೆ ತಗೊಂಬರ್ತೀರಾ? ಇಲ್ಲ, ನಂಗೆ ಹೊಸದು ಬೇಕಪ್ಪ ಅಂತೀರಾ. ಹಾಗೆ ನನಗೆ ಒಳ್ಳೆ ಪವಿತ್ರವಾದ ಶುದ್ಧವಾದ ಹೆಣ್ಣು ಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ಅಥವಾ ನನಗೆ ಒಳ್ಳೆ ರೀತಿಯ ಹುಡುಗ ಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ಅಂಗಡಿಯಿಂದ ತರಬೇಕಾದಾಗಲೇ ಬಳಸಿ ಬಿಸಾಡಿರುವ ವಸ್ತುವನ್ನು ನಾವು ತರೋದಿಲ್ಲ ಅನ್ನೋದಾದರೆ, ಇನ್ಯಾರದೋ ಜೊತೆ ಹೋಗಿ ಮಲಗಿ ಕೂತು ಎದ್ದು ಬಂದಿರೋ ಒಂದು ಹೆಣ್ಣು ಮಗಳನ್ನು ಒಬ್ಬ ಪುರುಷ ಹೇಗೆ ಸ್ವೀಕರಿಸಬೇಕು ಅಂತ ನೀವು ನಿರೀಕ್ಷೆ ಮಾಡ್ತೀರಿ? ಅಥವಾ ಇನ್ಯಾರ ಜೊತೆಲೂ ಹೋಗಿ ಬಂದು ಕೂತು ಬಂದು ಮಲಗಿ ಬಂದಿರೋ ಒಬ್ಬ ಪುರುಷನನ್ನು ಹೇಗೆ ಈ ಹೆಣ್ಣುಮಗಳು ಸ್ವೀಕಾರ ಮಾಡಬೇಕು? ಅದೊಂದು ವ್ಯಕ್ತಿತ್ವದಿಂದ ವ್ಯಕ್ತಿತ್ವಕ್ಕೆ ಇರುವಂತಹ ಒಂದು ವ್ಯತ್ಯಾಸ. ನಡತೆ ಕೆಡಿಸ್ಕೊಂಡು ನಡತೆಯನ್ನು ಅಥವಾ ಸನ್ನಡತೆಯನ್ನು ಕಾಪಾಡಿಕೊಂಡು ಬಂದಿರುವವರ ಬದುಕಿನ ನೆಮ್ಮದಿಯಲ್ಲಿ ವ್ಯತ್ಯಾಸ ಇರುತ್ತೆ. ಅಯ್ಯೋ ಇದೇನು ಸಾರ್ ಇವತ್ತಿನ ಕಾಲಕ್ಕೆ ಅದು ಇದು ಇಂಥವೆಲ್ಲ ಸಾವಿರ ನಾವು ಕೇಳ್ಬಿಟ್ಟಿದ್ದೀನಿ. ನಾನು ಕಾಲೇಜ್ ಟೈಮಲ್ಲಿ ಗೊತ್ತಿಲ್ಲದಂಗೆ, ಯಾರಿಗೂ ಗೊತ್ತಿಲ್ಲದಂಗೆ ತುಂಬ ಎಂಜಾಯ್ ಮಾಡಿ ಮದುವೆ ಆದಮೇಲೆ ಏನು ಮಾಡೋಕ್ಕಾಗುತ್ತೆ ಸರ್, ಮದುವೆ ಮುಂಚೆ ಎಂಜಾಯ್ ಮಾಡ್ತೀವಿ ಅಂತ ಹಿಂಗೇನೋ ತಪ್ಪು ದಾರಿ ಹಿಡಿದು ಅಲ್ಲಿ ಚಕ್ರವ್ಯೂಹಕ್ಕೆ ಸಿಗಾಕೊಂಡ್ಬಿಟ್ಟಿರ್ತಾರೆ. ಒಂದು ಸಲ ತಪ್ಪಾಗಿ ಭಾಗವಹಿಸಿ ಎಡವಟ್ಟು ಮಾಡಿಕೊಂಡು ಹಾಗೆ ಆ ರುಚಿ ನೋಡಿದವನು ಬಿಡ್ತಾನ, ವಿಡಿಯೋ ಫೋಟೋ ತಗೊಂಡು ನಿಮಗೆ ನರಕ ತೋರಿಸ್ತಾನೆ, ನಿಮ್ಮ ಮದುವೆ ಆದಮೇಲೂ ನಿಮಗೆ ನರಕ ತೋರಿಸ್ತಾನೆ, ಫೋಟೋ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾನೆ. ಎಷ್ಟು ಹೆಣ್ಣು ಮಕ್ಕಳು ಇವತ್ತು ಆ ಕಾರಣಕ್ಕೆ ಸಾಯೋಕ್ಕಾಗದೆ ಬದುಕೋಕ್ಕಾಗದೆ ಒದ್ದಾಡ್ತಿದ್ದಾರೆ. ದಯವಿಟ್ಟು ಹೆಣ್ಣು ಮಕ್ಕಳು ಎಸ್ಪೆಷಲಿ ಹುಡುಗರದು ಕೆಲವೊಮ್ಮೆ ಹೆಂಗೂ ನಡೆದೋಗ್ಬಿಡುತ್ತೆ. ಗಂಡಸ್ಕೋಣ ನಾ ಮಾಡಿರ್ಬೋದು, ತೊಂದರೆ ಇಲ್ಲ, ಎಲ್ಲ ಮರ ತುಂಬಿಟ್ಟು ವರ್ಷ ಬದುಕು ಕಟ್ಕೊಳ ಅಂದ್ಬಿಡ್ತಾರೆ. ಹುಡುಗಿರ್ಗೆ ಹಂಗೆ ಅನ್ನಲ್ಲ. ಅವಳೇನು ಸರ್, ಅವಳು ಇವತ್ತೇನೋ ಇರ್ಬೋದು ಸರ್, ಅವಳು ಕಾಲೇಜ್ ಟೈಮಲ್ಲಿ ಏನು ಮಾಡಿದ್ಲು ಗೊತ್ತಾ ಸರ್, ಅವಳು ಸರಿಯಿಲ್ಲ ಸರ್ ಅವಳು ಕ್ಯಾರೆಕ್ಟ್ರು ಅಂದ್ಬಿಡ್ತಾರೆ. ನೀನು ಎಲ್ಲ ತಿದ್ದುಕೊಂಡು ಸೀತಾಮಾತೆಯಂತೆ ಹೊಸ ರೂಪ ಹೊಸ ವ್ಯಕ್ತಿತ್ವ ಧರಿಸಿ ಬದುಕಿದ್ರು ನಿನ್ನ ಬದುಕೋಕೆ ಬಿಡಲ್ಲ. ಅಲ್ಲ ಈಗೇನೋ ಚಂದ ಕಾಲೇಜ್ ಟೈಮಲ್ಲಿ ಏನು ಮಾಡಿದ್ಲು ಗೊತ್ತಾ ಸಹ ಅಂದ್ಬಿಡ್ತಾರೆ. ಹಾಗಾಗಿ ಪ್ರೀತಿ ನನಗಿಷ್ಟ ಆದ ಫೈನ್, ಒಂದು ಡಿಗ್ರಿ ಮುಗಿಸಿ ಆದಮೇಲೆ ನಿಮಗೇನು, ಯಾಕಂದರೆ ಮದುವೆ ಆಗೋ ಏಜು ಓಕೆ ಹೆಣ್ಮಕ್ಳಿಗೆ, ಅಲ್ಲಿ ಯಾರನ್ನ ಪ್ರೀತಿ ಮಾಡ್ತೀರಿ ಮನೆಯವ್ರಿಗೆ ಹೇಳಿ ಓಕೆ ಫೈನ್. ಅದು ಬಿಟ್ಟು ನೀವು PUC 10ನೇ ಕ್ಲಾಸಲ್ಲೇ ಈ ಹಂತದಲ್ಲಿ ನೀವು ಹಿಂಗೆಲ್ಲ ಹೋದರೆ ದೇವರಾಣೆ ಹೇಳ್ತೀನಿ ನಿಮ್ಮ ಬದುಕು ಮೂರಾವಟೆ ಆಗ್ಬಿಡುತ್ತೆ. ಬದುಕನ್ನು ಅರ್ಥ ಮಾಡ್ಕೊಳ್ಳಿ. ಅಪ್ಪ ಅಮ್ಮನಿಗೆ ದಯವಿಟ್ಟು ಆ ರೀತಿ ಮೋಸ ಮಾಡಬೇಡಿ. ನೀವು ಪ್ರೀತಿಸಿದ್ದೀರಾ, ಅಪ್ಪ ಇಕ್ಷಿ ನೀವು ಪ್ರೀತಿಸಿದ ಹುಡುಗನು ಪರಿಚಯ ಮಾಡಿ, ಅಪ್ಪ ನನಗೆ ಹುಡುಗ ಬೇಕು ಅಥವಾ ಅಮ್ಮ ನನಗೆ ಹುಡುಗ ಇಷ್ಟ ಹಿಂಗೆ ಹೇಳಲಿಕ್ಕೆ ನಿಮಗೊಂದು ಯೋಗ್ಯತೆ ನೀವು ಸಂಪಾದಿಸಿರಬೇಕು, ಚೆನ್ನಾಗಿ ಓದಿರಬೇಕು, ಒಂದು ಕೆಲಸ ಮಾಡ್ತಿರಬೇಕು, ಏನೋ ಒಂದು ಹೌದಪ್ಪ ನಮ್ಮ ಮಗಳು ಇಷ್ಟೆಲ್ಲ ಮಾಡಿದ್ದಾಳೆ, ಅವಳ ಆಸೆಗೆ ಒಂಚೂರು ಬೆಲೆ ಕೊಡೋಣ ಅಂತ ನಿಮ್ಮ ಮನೆಯವ್ರು ಒಪ್ಬೋದು. ಏನಿಲ್ಲ ಎತ್ತಿಲ್ಲ,
ಇನ್ನೂ ಅಪ್ಪ ಅಮ್ಮ ಕೊಡೋ ದುಡ್ಡಲ್ಲಿ ಬದುಕ್ತಿರ್ತೀರಾ, ಇನ್ನೂ 1 ರೂಪಾಯಿ ದುಡಿಯೋ ಯೋಗ್ಯತೆಗಳಿರೋದಿಲ್ಲ, ಅಥವಾ ಬದುಕಲ್ಲಿ ಒಂದು ಗೊತ್ತು ಗುರಿ ಏನೂ ಇರೋದಿಲ್ಲ. ಈ 9ನೇ ಕ್ಲಾಸಲ್ಲೇ ಸ್ಕೂಲ್ಗೆ ಹೋಗಿ ನಿಂತ ಬರೋದು, 10ನೇ ಕ್ಲಾಸಲ್ಲೇ ಕಾಲೇಜಲ್ಲೇ ಅಥವಾ ಇಲ್ಲೆಲ್ಲೋ ಸ್ಕೂಲ್ಗೆ ಹೋಗಿ ನಿಂತ ಬರೋದು, ಇಲ್ಲಿ ಯಾವನಿಂದನೂ ಸುತ್ತೋದು. ಹಿಂಗಾದಾಗ ಅಪ್ಪ ಅಮ್ಮ ಏನು ಅದಕ್ಕೆ ಶಿಕ್ಷೆ ಕೊಡದೆ ಇನ್ನೇನು ಮುದ್ದ ಮಾಡ್ತಾರೆ? ಯಾರೇನಾದರೂ ಅಂದ್ಕೊಳ್ಳಿ, ಕಟ್ಟುಪಾಡುಗಳು ಅಂತ ಇದ್ದಾವೆ, ಅದನ್ನು ದಾಟಿ ಹೋಗುವ ಯಾವ ಮಕ್ಕಳಾದರೂ ಶಿಕ್ಷೆಗೆ ಅರ್ಹರಿದ್ದಾರೆ. ಇವೆಲ್ಲ ಕೇಳಕ್ಕೆ ನೋಡೋಕೆ ಚಂದ ಸರ್, ಇವತ್ತೆಲ್ಲರಿಗೂ ಅವ್ರಿಗೆ ಸ್ವಾತಂತ್ರ್ಯ ಇದೆ ಸರ್, ಅವ್ರವ್ರ ಮಕ್ಕಳು ಆಸೆ ಅಲ್ವಾ ಸರ್, ಅವ್ರಿಗೇನು ಆಸೆ ಇರಲ್ವ ಸರ್, ಇವೆಲ್ಲ ಕೇಳೋಕೆ ನೋಡೋಕೆ ಚಂದ. ಹಾಗೆ ಹೇಳುವ ಅವ್ರ ಮನೆಯಲ್ಲಿ ಮಕ್ಕಳನ್ನ ಸ್ಟ್ರಿಕ್ಟಾಗಿ ಬಳಸ್ತಾ ಇರ್ತಾರೆ. ಆದರೆ ಸಮಾಜದ ಮಕ್ಕಳಿಗೆ ಸ್ವಾತಂತ್ರ್ಯ ಬೇಕು, ಪ್ರೀತಿಗಳು ಗೆಲ್ಲಬೇಕು, ಅದು ಇದು ಅಂತಾರೆ. ಅವ್ರವ್ರ ಮನೆ ವಿಚಾರ ಬಂದಾಗ ಯಾವನೂ ಬರಲ್ಲ. ಅವ್ರವ್ರ ಮನೆ ಮಕ್ಕಳನ್ನು ಅವ್ರವ್ರು ಕಾಪಾಡ್ಕೊಂಡಿರ್ತಾರೆ. ಅದೇ ಸಮಾಜದ ವಿಚಾರ ಬಂದಾಗ ಇಲ್ಲ ಪ್ರೀತಿ ಗೆಲ್ಲಬೇಕು, ಅದು ಗೆಲ್ಲಬೇಕು, ಇದು ಗೆಲ್ಲಬೇಕು ಅಂತ ಭಾಷಣ ಮಾಡ್ತಾರೆ. ಅವ್ರವ್ರ ಮನೆ ಹೆಣ್ಮಕ್ಳನ್ನ ಅಂಗಡಿ ಕಳಿಸಿರಲ್ಲ. ಅಂಥವ್ರ ಮಾತು ಕೇಳ್ಕೊಂಡು ಮರಳಾಗ್ಬಿಟ್ಟಿರ, ಅಯ್ಯೋ ಸ್ವಾತಂತ್ರ್ಯ ಕೊಡಬೇಕು. ಯಾವ ಸ್ವಾತಂತ್ರ್ಯ? ಒಟ್ಟಾರೆಯಾಗಿ ನಿಮ್ಮ ಮಕ್ಕಳ ಕುರಿತಾಗಿ ತೆಗೆದುಕೊಳ್ಳುತ್ತಿರೋ ಪ್ರತಿ ಸ್ಟ್ರಿಕ್ಟ್ ಆ್ಯಕ್ಷನ್ಗಳು ಅಥವಾ ಪ್ರತಿ ಸ್ವಲ್ಪ ಅವ್ರನ್ನ ಕಟ್ಟುನಿಟ್ಟಾಗಿ ಬಳಸ್ತಾ ಇರೋದು ಎಲ್ಲ ಅವ್ರ ಉದ್ಧಾರಕ್ಕೆ ತಾನೇ, ಅವ್ರು ಹಾಳಾಗಲಿ ಅಂತ ಏನು ಬೆಳೆಸ್ತಾ ಇಲ್ವಲ್ಲ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಮಕ್ಕಳನ್ನು ಬೆಳೆಸಬೇಕಾದ್ರೆ, ಅಲ್ವೇ? ಒಳ್ಳೇದಾಗ್ಲವಾ? ಏನೋ ನಿನ್ನ ಕತೆ ಮೂಲಕ ಅನೇಕರಿಗೆ ಎಚ್ಚರಿಕೆ ಪಾಠ ಕೊಟ್ಟಿದ್ದೀಯಾ, ಶುಭವಾಗಲಿ. ಈಗ ಮುಂದಿನ ಕರೆ ತಗೊಳ್ತೀನಿ. ಹಲೋ, ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ತೆ ನವ್ವ, ಚೆನ್ನಾಗಿದ್ದೀರಾ? ಗುರುಗಳೇ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಗುರುಗಳೇ? ಚೆನ್ನಾಗಿದ್ದೀನವ್ವ. ಯಾಕೆ ತಾಯಿ ದುಃಖದಲ್ಲಿದ್ದೀಯಾ? ಇದು ಲೈವ್ ಗುರುಗಳೇ? ಹೌದವ್ವ, ಇದು ಲೈವ್ ಕಾರ್ಯಕ್ರಮ. ಸಾರಿ, ಇದು ನಮ್ಮ ಮನೆಯವ್ರು ಕೇಳ್ತಿರ್ತಾರ ಗುರುಗಳೇ, ಇದು ಅವ್ರು ಕೇಳೋದ್ ಬೇಡ. ಇರ್ಲಿ ತಾಯಿ, ನಿನ್ನ ಕಾರ್ಯಕ್ರಮದಲ್ಲಿ ಸಾರಿ ಈ ನಂಬರ್ಗೊಂದು ವಾಟ್ಸಪ್ ಮಾಡವ, ನಿನ್ನ ಪರ್ಸ್ನಲ್ ಮಾತಾಡಬಹುದು, ಸಮಯ ಕೇಳು ಕೊಡ್ತಾರೆ. 4 ಹೊತ್ತಿಂದ ಕೇಳ್ತಿದೀನಿ ಗುರುಗಳೇ. ಆಯ್ತು, ಒಳ್ಳೇದಾಗ್ಲಿ. ಗುರುಗಳೇ, ನನ್ ಪರಿಸ್ಥಿತಿ ಬಹಳ ಕೆಟ್ಟದಿದೆ ಗುರುಗಳೇ. ನಾನು ಏನಾರು ಮಾಡ್ಕೊಂಡು ಸರಿಯ, ನನ್ನ ಪರಿಸ್ಥಿತಿ ಬಂದಿದೆ, ನನಗೆ ಬದುಕಕ್ ಆಗ್ತಿಲ್ಲ ಗುರುಗಳೇ ನನಗೆ. ಗೋವಿಂದ, ಆಯ್ತು, ನೀನ್ ದುಃಖ ಪಡಬೇಡ. ಎಷ್ಟು ವರ್ಷದಿಂದ ಟ್ರೈ ಮಾಡ್ತಿದ್ದೆ ಗುರುಗಳೇ, ಇವತ್ ಸಿಕ್ಕಿದೆ. ನನಗೆ ಬದುಕ ಆಸೆನೇ ಇಲ್ಲ ಅನ್ನಂಗ ಆಗಿದೆ ಗುರುಗಳೇ. ನನಗೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಗುರುಗಳೇ. ಆಯ್ತಮ್ಮ, ಈಗ ಕೇಳಿಸ್ಕೊ, ನಾನು ಮಾತಾಡ್ತೀನಿ. ನಾಳೆನೋ ನಾಡಿದ್ದು ಆಚೆ ನಾಡಿದ್ದು ನಾನು ಮಾತಾಡ್ತೀನಿ. ನಾನು ಮಾತಾಡೋರ್ಗು ಏನ್ ತಪ್ಪು ನಿರ್ಧಾರ ತಗೊಳ್ಬಾರ್ದು, ಆಯ್ತಾ? ಈಗ ಏನಾರ ಮಾಡ್ಕೊಳೋಣ ಅಂತ ಅವಾಗಿಂದ ಟ್ರೈ ಮಾಡ್ತಿದ್ದೆ ಗುರುಗಳೇ. ನಾನು ಏನಾರ 2-3 ಸರಿ ಆಯ್ತು ಗುರುಗಳೇ ಹಿಂಗ್ ಮಾಡ್ಕೊಳೋಣ ಅಂತ. ಬೇಡ ಇಲ್ಲ, ಯಾಕೆ ಯೋಚನೆ ಮಾಡ್ತೀಯವ್ವ? 2 ಮಕ್ಳಿದಾವ್ ಗುರುಗಳೇ, ನಾನು ಏನ್ ಮಾಡ್ಲಿ? ಅದು ಏನೇ ಇರ್ಲಿ, ಮಾತಾಡಿ ಸಮಾಧಾನವಾಗಿ ಬದುಕೋ ಕಡೆ ನಿರ್ಧಾರ ತಗೊಳ್ಬೇಕು, ಸಾಯೋ ಕಡೆ ಅಲ್ಲ. ಅದೇನೇ ಆಗಿರ್ಲವ, ಕಾರ್ಯಕ್ರಮದ 4 ವರ್ಷದಿಂದ ಎಂತೆಂಥ ಕತೆ ಕೇಳಿದೀಯಾ, ಎಂತೆಂಥವ್ರು ಬದುಕ್ತಾವ್ರೆ. ನೀನ್ ಯಾಕೆ ಹಂಗೆ ಯೋಚನೆ ಮಾಡ್ತಿ? ಟಾರ್ಚರ್ ಆತರ ಇದೆ ಗುರುಗಳೇ, ನನಗ್ ಬದುಕಕ್ಕೆ ಆಗ್ತಿಲ್ಲ. ಗಂಡನಿಂದನಾ? ಎಲ್ಲ ಗುರುಗಳೇ, ಎಲ್ಲರಿಂದನೂ ಹಿಂಸೆ. ಆಯ್ತು, ನೀನು ಅದನ್ನೆಲ್ಲ ಹಂಚ್ಕೊಂಡು ಒಂದು ಸಲಹೆ ತಗೊಳ್ಳುವಂತೆ ಈಗ ನೀನು ಭಗವಂತ ಕೃಷ್ಣನನ್ನು ಸ್ಮರಣೆ ಮಾಡ್ತಾ, ಅದೇನೇ ಇರಲಿ, ಸಾವು ನೀನೇನು ನಿರ್ಧಾರ ಮಾಡಿ ಪ್ರಯತ್ನ ಮಾಡಿದ್ರೆ ಬರುವಂಥದ್ದಲ್ಲ, ಅದು ಬರೋ ಟೈಮಲ್ಲಿ ಬರುತ್ತೆ. ಅದು ಸಾವಿಲ್ದೇನೆ ನೀವು ಸುಮ್ಮನೆ ಏನೋ ಮಾಡ್ಕೊಳಕ್ಕೆ ಹೋಗಿ ಅರ್ಧಂಬರ್ಧ ಜೀವ ಆಗಿ ಹಾಸಿಗೆ ಹಿಡಿದ್ರ ಮೇಲೆ ಯಾರಾಗ್ತಾರವ ನಿನಗೆ? ಅವೆಲ್ಲ ಮಾಡಿ ಯಾರಿಲ್ಲ ಗುರುಗಳೇ, ನನಗೆ 2 ಹೆಣ್ಮಕ್ಳು ಬಿಟ್ರೆ ಯಾರ್ ಸತ್ರಿ ಯಾರ್ ದಿಕ್ಕು ಅಂತ ಇದ್ದೀನಿ. ನಾನು ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಆದ್ಮೇಲೆ ಲೆಕ್ಕ, ಸಾಯೋಕ್ಕಿಂತ ಮುಂಚೆ ಅದು ನಮ್ಮ ಇಚ್ಛೆಯಿಂದ, ನಮ್ಮ ಸ್ವಬುದ್ಧಿಯಿಂದ ಬದುಕಬೇಕವ್ವ. ಆಯ್ತು, ಅಳಬೇಡ, ನಾನು ಮಾತಾಡ್ತೀನಿ. ಈ ನಂಬರ್ಗೊಂದು ವಾಟ್ಸಪ್ ಮಾಡಿ, ನಾನು ಕಾರ್ಯಕ್ರಮದಲ್ಲಿ ಮಾಡಿದ್ದೆ, ನನಗೊಂದು ಸಮಯ ಬೇಕು ಅಂತ ಕೇಳಿ ಮಾತಾಡ್ತೀನಿ. ನಾಳೆನೋ ನಾಳೆ ಸಂಜೆನೋ ಮಾತಾಡ್ತೀನಿ. ಧೈರ್ಯವಾಗಿರು, ಸಾಯೋದೆಲ್ಲ ಮಾಡಬಾರ್ದು.
ಆಯ್ತಾ? ಆಯ್ತು ಗುರುಗಳೇ. ಪ್ರಾಮಿಸ್ ಮಾಡಿ, ಸಾಯಲ್ಲ ತಾನೆ? ಇಲ್ಲ ಗುರುಗಳೇ. ಆ ನಿರ್ಧಾರ ಮಾಡಬಾರ್ದು. ಅಷ್ಟು ಪ್ರೀತಿಯಿಂದ ಅಭಿಮಾನದಿಂದ ನೀವು ನನ್ನನ್ನು ಗೌರವಿಸೋದಾದ್ರೆ ನಾನು ಮಾತಾಡೋವರೆಗೂ ಈ ವಿಚಾರದಲ್ಲಿ ಸಾಯೋದು ಅದು ಇದು ಏನು ಬೇಡವ. ಎಲ್ಲ ಒಂದು ಹರಿಯೋ ಗಳಿಗೆ ಎಲ್ಲ ಒಂದು ಕೆಟ್ಟ ಗಳಿಗೆ ಕಳೆಯೋದು ಬರುತ್ತೆ. ಅಲ್ಲಿವರೆಗೂ ಹೆಂಗೋ ಸಹನೆ ಮಾಡು. ಯಾರು ನಿನಗೆ ಇಲ್ಲಿ ಹಿಂಸೆ ಕೊಡ್ತಾ ಇಲ್ಲ. ನೀನು ಅದನ್ನು ಹಿಂಸೆ ಅಂದುಕೊಂಡ್ರೆ ಅದು ಹಿಂಸೆ. ನೀನು ಅದಕ್ಕೆ, ಯಾಕಂದರೆ ಬದುಕಿದ್ದೀಯಾ, ನೀನು ಮನುಷ್ಯ ಜನ್ಮ ತಗೊಂಡು ಬಂದಿದ್ದೀಯಾ. ಬದುಕಿರುವ ಈ ಜನ್ಮವನ್ನು ಒಂದು ಕ್ಷಣಕ್ಕೆ ಏನೋ ಕಳ್ಕೊಳ್ಳೋದು ಭಾಳ ಸುಲಭ. ಮತ್ತು ಮಾಡ್ಲಿಕ್ಕೆ ಅದೇನು ಮಣ್ಣಲ್ಲಿ ಮಾಡೋ ಗಣೇಶನ ತಡೆಯಪ್ಪ ಏನೋ ಗೊತ್ತಿಲ್ಲದೆ ಸತ್ಬಿಡ್ಲು ಬದುಕ್ಸರೋ ಅಂತ ಹೇಳೋ ಒಬ್ಬ ಮಹಾತ್ಮ ಇದ್ದಾನೆ ಲೋಕದಲ್ಲಿ? ಇಲ್ಲವ. ಹೋದ್ರೆ ನೀನೇ ಹೋದೆ, ಯಾರೂ ಇಲ್ಲ. 17 ವರ್ಷ ಆಯ್ತು ಗುರುಗಳೇ ಮದುವೆ ಆಗಿ. ಒಂದು ಗುರುಗಳೇ. ಆಯ್ತು, ಸಮಾಧಾನ ಮಾಡ್ಕೊ, ನಾನು ಮಾತಾಡ್ತೀನಿ. ಧೈರ್ಯವಾಗಿರುವ. ಒಂದು ಮೆಸೇಜ್ ಮಾಡು, ನಾನು ಖಂಡಿತ ಮಾತಾಡ್ತೀನಿ. ಆಯ್ತು ಆಯ್ತಾ? ಗುರುಗಳೇ. ಶುಭವಾಗ್ಲಿ ತಾಯಿ, ಒಳ್ಳೇದಾಗ್ಲಿ. ಆಯ್ತು ಗುರುಗಳೇ. ಗೋವಿಂದ. ಯಪ್ಪ, ಹಿಂಗಿರ್ತವೆ ಪಾಪ ಜೀವನದಲ್ಲಿ ಏನೇನೋ ಕತೆಗಳು. ಏನು ಮಾಡ್ತೀರಿ? ಅದು ಯಾರ್ಯಾರಿಂದ ಏನೇನು ದುಃಖ ಇದೆಯೋ ಗೊತ್ತಿಲ್ಲ. ಈ ತಾಯಿಯ ದುಃಖ ನಿರ್ಮೂಲನೆ ಆಗಲಿ. ದೇವರ ದಯೆಯಿಂದ ಸಾಯುವ ಯೋಚನೆಯನ್ನು ಬಿಟ್ಟು ಬದುಕೋದಿಕ್ಕೆ ಬೇಕಾದ ಕಾರಣಗಳನ್ನು ಭಗವಂತ ಈಕೆಗೆ ಕೊಡಲಿ. ಒಳ್ಳೆಯದಾಗಲಿ.